ದಿನೇಶ್ ಕುಮಾರ್ ಅವರು ನನ್ನ ಮೀನುಗಾರಿಕಾ ನಿರ್ದೇಶಕರು ನಿರ್ವಹಿಸಿಕೊಟ್ಟಿದ್ದಾರೆ. ಹಾಗೆ ಸರ್ ನಮಸ್ತೆ ಸರ್, ಸರ್ವರನ್ನು ಕೂಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವ. ದಯವಿಟ್ಟು ಎಲ್ಲ ತಿಂಡಿ ತೆಗೆದುಕೊಳ್ಳುವಂತ ಎಲ್ಲ ನಾಗರಿಕ ಬಂಧುಗಳು ಆ ತಿಂಡಿಯನ್ನು ಕೈಯಲ್ಲೇ ತೆಗೆದುಕೊಂಡು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಈಗಾಗಲೇ ಅನ್ಯ ಕಾರ್ಯ ನಿಮಿತ್ತ ಬೇಗ ತೆರಳುವವರಿದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರು. ಹಾಗಾಗಿ ನಮ್ಮೊಂದಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ. ನಮ್ಮೆಲ್ಲರ ಸಚಿವರು ಹಾಗೆ ಜನಪ್ರಿಯ ಶಾಸಕರು ಈ ಒಂದು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಈಗಾಗಲೇ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಗೌರವಪೂರ್ವಕವಾಗಿ ಗೌರವ ಚಪ್ಪಲೊಂದಿಗೆ ಅವರಿಗೆ ಸ್ವಾಗತ ಮಾಡೋಣ. ಹಾಗೆ ಎಲ್ಲ ಅತಿಥಿ ಅಭ್ಯರ್ಥಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಸನ್ಮಾನ್ಯ ನಮ್ಮ ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಜಲ ಸಾರಿಗೆ ಸಚಿವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಶ್ರೀಯುತ ರವಿಚಂದ್ರ ನಾಯಕ್ ಅವರು, ಕ್ಯಾಪ್ಟನ್ ಶ್ರೀ ಸ್ವಾಮಿ ಅವರು, ದಿನೇಶ್ ಕುಮಾರ್ ಅವರು, ಎಚ್.ಎಂ. ರಮೇಶ್ ಅವರು, ಶಶಿಧರ ಹೆಗಡೆ ಅವರು, ಪ್ರೇಮಾನಂದ ಶೆಟ್ಟಿ ಅವರು, ಜನಾಬ್ ಅಬ್ದುಲ್ ರೌಫ್ ಅವರು, ಎ.ಸಿ. ವಿನಯರಾಜರವರು, ಜನಾಬ್ ಅಬ್ದುಲ್ ಲತೀಫ್ ಕಂದಕರ್ ಅವರು, ಜನಾಬ್ ಶಂಶುದ್ದೀನ್ ರವರು, ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಶ್ರೀ ವಿಜಯನಂದರ್ ಅವರು, ಶ್ರೀಮತಿ ತಾವಿ ಅರಸಿ ಅವರು, ಶ್ರೀ ಚೇತನ್ ಬೆಂಗರು ಅವರು, ಶ್ರೀ ಅನಿಲ್ ಕುಮಾರ್ ಅವರು, ಜನಾಬ್ ಹನೀಫ್ ರವರು, ಜನಾಬ್ ಕೆ ಇಸ್ಮಾಯಿಲ್ ರವರು, ಜನಾಬ್ ಎಸ್.ಎಂ. ಇಬ್ರಾಹಿಂ ರವರು, ಜನಾಬ್ ಅಹಮದ್ ಅವರು, ಜನಾಬ್ ಕೆ ಅಶ್ರಫ್ ಅವರು, ಅಬ್ದುಲ್ ರಹೀಂ ರವರು, ನಿತಿನ್ ಕುಮಾರ್ ಅವರು ಎಲ್ಲ ಅತಿಥಿಗಳು ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಹಾಗೆ ಸಂಘದ ಸಭಾ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮೊಹಮ್ಮದ್ ಇಸಾಕ್ ರವರು, ಉಪಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಅಹಮದ್ ಬಾಬರ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಅಬ್ದುಲ್ ಮಾತ್ರವಲ್ಲದೆ ಲೆಕ್ಕ ಪರಿಶೋಧನಾ ಸಮಿತಿಯಲ್ಲಿ ಕೂಡ ಎ ಗ್ರೇಡ್ ಅನ್ನು ಪಡೆದುಕೊಂಡಿರುವಂತಹ ಸುಮಾರು 12 ಮಂದಿ ನಿರ್ದೇಶಕರನ್ನು ಹೊಂದಿರುವಂತಹ ಸುಮಾರು 15 ಮಂದಿ ಸಿಬ್ಬಂದಿಗಳನ್ನು ಹೊಂದಿರುವಂತಹ ಒಂದು ಸಂಘಟನೆ. ವಿಶೇಷವಾಗಿ ಮೀನುಗಾರಿಕಾ ನಾಡದೋಣಿಗಾರರಿಗೆ ಸಬ್ಸಿಡಿ ದರದಲ್ಲಿ ಡಿಸಿಲಿ ಎಣ್ಣೆ, ಸೀಮೆ ಎಣ್ಣೆ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಮಾತ್ರವಲ್ಲದೆ ಆರೋಗ್ಯ ಸೇವೆ, ಧನ ಸಹಾಯ, ವಿದ್ಯಾರ್ಥಿ ವೇತನವನ್ನು ಕೂಡ ನೀಡುತ್ತಾ ಬಂದಿರುವಂತಹ ಈ ಒಂದು ಸಂಘಟನೆಯ ನೇತೃತ್ವದಲ್ಲಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರು ಜನಾಬ್ ಜೆ ಮೊಹಮ್ಮದ್ ಇಸಾಕ್ ರವರು. ಇದೀಗ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮೊದಲನೇ ಕೊಡಲಿಕ್ಕಿರುವಂತಹ ಮೊಹಮ್ಮದ್ ಆಶಿಕ್ ಸಖಾಫಿ ಅಲ್ ಮಲ್ ಅರಿ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಆದಷ್ಟು ಬೇಗನೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಮಗೆಲ್ಲರಿಗೂ ಬಹಳ ಸಂತಸದ ಹೆಮ್ಮೆಯ ವಿಚಾರ. ಇಂತಹ ಒಂದು ನೂತನ ಕಟ್ಟಡ ಕೇವಲ 1 ವರ್ಷ 2 ತಿಂಗಳಲ್ಲಿ ಉದ್ಘಾಟನೆಗೊಳ್ಳಬೇಕು ಅಂತೇಳಿ ಇದೊಂದು ಆಶ್ಚರ್ಯವೇ ಸರಿ. ಇದೀಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ, ಕಿರಾಹತನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಮೊಹಮ್ಮದ್ ಆಶಿಕ್ ಸಖಾಫಿ ಅವರು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. ولقد كرمنا بني آدم وحملناهم في البر والبحر ورزقناهم من الطيبات وفضلناهم على كثير ممن خلقنا تفضيلا. ನಾವು ಮನುಷ್ಯ ಕುಲವನ್ನು ಗೌರವಿಸಿದ್ದೇವೆ, ಅವರಿಗೆ ನೆಲ ಜಲಗಳಲ್ಲಿ ವಾಹನಗಳನ್ನು ಒದಗಿಸಿದ್ದೇವೆ, ಅವರಿಗೆ ಶುದ್ಧ ವಸ್ತುಗಳಿಂದ ಆಹಾರವನ್ನು ನೀಡಿದ್ದೇವೆ. ನಮ್ಮ ಅನೇಕ ಸೃಷ್ಟಿಗಳಿಗಿಂತ ಮನುಷ್ಯ ಕುಲಕ್ಕೆ ನಾವು ಶ್ರೇಷ್ಠತೆಯನ್ನು ನೀಡಿದ್ದೇವೆ. ಅಲ್ಲಾಹು ಅಲ್ಲಜೀ ಖಲಕ ಅಸ್ಸಮಾವಾತಿ ವಲ್ ಅರ್ದ್ ವಅನ್ಜಲ ಮಿನಸ್ ಸಲಾኢ ಮಾಅನ್ وأنزل من السماء ماء فأخرج به من الثمرات رزقا لكم
وسخر لكم الفلك لتجري في البحر بأمره وسخر لكم الأنهار. ನಿಜ ಆರಾಧ್ಯನು ಯಾರೋ ಅವನೇ ಆಕಾಶಗಳನ್ನು ಭೂಮಿಯನ್ನು ಸೃಷ್ಟಿಸಿದವನು, ಆಕಾಶದಿಂದ ಮಳೆ ಸುರಿಸಿದವನು, ಅದರ ಮೂಲಕ ನಿಮಗೆ ಉಪಜೀವನಕ್ಕಾಗಿ ಫಲಮೂಲಗಳನ್ನು ಉತ್ಪಾದಿಸಿದವನು. ಅವನು ತನ್ನ ಆಜ್ಞೆ ಪ್ರಕಾರ ಸಮುದ್ರದಲ್ಲಿ ಸಂಚರಿಸುವಂತೆ ಹಡಗನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟನು ಮತ್ತು ನಿಮಗಾಗಿ ನದಿಗಳನ್ನು ನಿಯಂತ್ರಿಸಿದನು. وسخر لكم الشمس والقمر دائبين وسخر لكم الليل والنهار. ಅವನು ನಿರಂತರವಾಗಿ ಚಲಿಸುತ್ತಿರುವ ಸೂರ್ಯಚಂದ್ರರನ್ನು ನಿಮಗಾಗಿ ನಿಯಂತ್ರಿಸಿದನು ಮತ್ತು ರಾತ್ರಿ ಹಗಲುಗಳನ್ನು ನಿಮಗಾಗಿ ನಿಯಂತ್ರಿಸಿದನು. وآتاكم من كل ما سألتموه وإن تعدوا نعمة الله لا تحصوها إن الإنسان لظلوم كفار. ಅವನು ನೀವು ಯಾವುದನ್ನೆಲ್ಲ ಬೇಡಿದ್ದೀರಿ ಅದೆಲ್ಲವನ್ನೂ ನಿಮಗೆ ಕೊಟ್ಟನು. ನೀವು ನಿಮ್ಮ ಸೃಷ್ಟಿಕರ್ತನ ಅನುಗ್ರಹಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೆ ಅದನ್ನು ನೀವು ಎಣಿಸಿ ಮುಗಿಸಲಾರಿರಿ. ವಾಸ್ತವದಲ್ಲಿ ಮಾನವನು ಮಹಾ ಅಕ್ರಮಿಯು, ಕೃತಜ್ಞತೆ ಇಲ್ಲದವನು ಆಗಿದ್ದಾನೆ. ولا تستوي الحسنة ولا السيئة ادفع بالتي هي أحسن فإذا الذي بينك وبينه عداوة كأنه ولي حميم. ಒಳಿತು ಮತ್ತು ಕೆಡುಕು ಸರಿಸಮಾನವಲ್ಲ. ನೀನು ಕೆಡುಕನ್ನು ಅತ್ಯುತ್ತಮ ಒಳಿತಿನ ಮೂಲಕ ತಡೆದು ಹಾಕು. ಹಾಗಾದಾಗ ನಿನ್ನೊಂದಿಗೆ ಹಗೆತನ ಕಟ್ಟಿಕೊಂಡವನು ಕೂಡ ನಿನ್ನ ಆಪ್ತ ಮಿತ್ರನಾಗಿ ಮಾರ್ಪಡುವನು. ಇನ್ನಲ್ಲಾಹ ಯಅಮರು ಬಿಲ್ ಅದ್ಲಿ ವಲ್ ಇಹ್ಸಾನ್ وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. ಸೃಷ್ಟಿಕರ್ತನು ನ್ಯಾಯ, ಪರೋಪಕಾರ ಹಾಗೂ ಕುಟುಂಬಸ್ಥರಿಗೆ ಔದಾರ್ಯ ತೋರುವ ಆಜ್ಞೆಯನ್ನು ನೀಡುತ್ತಿದ್ದಾನೆ ಮತ್ತು ಅಶ್ಲೀಲ ಕಾರ್ಯ, ದುರಾಚಾರ, ಅತಿಕ್ರಮದಿಂದ ನಿಮ್ಮನ್ನು ವಿರೋಧಿಸುತ್ತಿದ್ದಾನೆ. ಅವನು ನಿಮಗೆ ಉಪದೇಶ ನೀಡುತ್ತಾನೆ, ನೀವು ಉಪದೇಶ ಸ್ವೀಕರಿಸುವವರಾಗಲು. ಯಾ ಅಯ್ಯುಹನ್ ನಾಸು ಇನ್ನಾ ಖಲಕ್ನಾಕುಂ ಮಿನ್ ذكر خلقناكم من ذكر وأنثى وجعلناكم شعوبا وقبائل لتعارفوا إن أكرمكم عند الله أتقاكم إن الله عليم خبير. ಜನರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಸೃಷ್ಟಿಸಿದೆವು. ನೀವು ಪರಸ್ಪರ ಗುರುತಿಸಿಕೊಳ್ಳುವ ಸಲುವಾಗಿ ನಾವು ನಿಮ್ಮನ್ನು ವಿವಿಧ ಜನಾಂಗಗಳಾಗಿಯೂ ವಿವಿಧ ಗೋತ್ರಗಳಾಗಿಯೂ ಮಾಡಿದೆವು. ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ ವಾಸ್ತವದಲ್ಲಿ ಸೃಷ್ಟಿಕರ್ತನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು. ನಿಶ್ಚಯವಾಗಿಯೂ ಸೃಷ್ಟಿಕರ್ತನು ಸರ್ವಜ್ಞನು ಮತ್ತು ಸೂಕ್ಷ್ಮಜ್ಞನೂ ಆಗಿರುತ್ತಾನೆ. وَإِذَا حُيِّيتُم بِتَحِيَّةٍ فَحَيُّوا بِأَحْسَنَ مِنْهَا أَوْ رُدُّوهَا إِنَّ اللَّهَ كَانَ عَلَى كُلِّ شَيْءٍ حَسِيبًا. ನಿಮಗೆ ಒಂದು ಅಭಿನಂದನೆಗಳಿಂದ ಕಾಣಿಕೆ ನೀಡಲ್ಪಟ್ಟರೆ ಅದಕ್ಕಿಂತಲೂ ಉತ್ತಮ ರೀತಿಯಿಂದ ಮರಳಿ ಕಾಣಿಕೆ ನೀಡಿರಿ.
ಅಥವಾ ಅದೇ ರೀತಿಯಲ್ಲಿ ಪ್ರತಿ ಕಾಣಿಕೆ ನೀಡಿರಿ. ನಿಶ್ಚಯವಾಗಿಯೂ ಸೃಷ್ಟಿಕರ್ತನು ಸಕಲ ವಿಷಯಗಳ ಲೆಕ್ಕವಿಡುವವನಾಗಿದ್ದಾನೆ. ಸದಕಲ್ಲಾಹುಲ್ ಅಲಿಯುಲ್ ಅಜೀಮ್. ನನಗೆ ಈ ಒಂದು ಸುಂದರ ಅವಕಾಶಕ್ಕಾಗಿ ವೇದಿಕೆಯನ್ನು ಒದಗಿಸಿಕೊಟ್ಟ ಪ್ರೀತಿಯ ಈ ಸಂಸ್ಥೆಯ ಹಿತೈಷಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಧನ್ಯವಾದಗಳು ಮೊಹಮ್ಮದ್ ಆಶಿಕ್ ಸಕಾಫಿ ಅವರಿಗೆ. ಇದೀಗ ನಾಡಗೀತೆ ಗೌರವ, ಎಲ್ಲರೂ ಎದ್ದು ನಿಂತು ನಾಡಗೀತೆ ಗೌರವ ಕೊಡೋಣ. ದಯವಿಟ್ಟು ಎಲ್ಲ ಉಪಹಾರವನ್ನು ಸೇವನೆ ಮಾಡಿರುವಂಥ ಎಲ್ಲ ನಾಗರಿಕ ಬಂಧುಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಒಂದು ಆಸೀನರಾಗಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೇವೆ. ಕುಮಾರಿ ಸಾನ್ನಿಧ್ಯ ಮತ್ತು ಬಳಗ ಹಿರೇಕರರಿಂದ ನಾಡಗೀತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹಲೋ 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 ಶ್ರೀ ಅಬ್ದುಲ್ ಲತೀಫ್ ಬಿ ಇವರು. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಂಘ ನಿಯಮಿತ ಇದರ ನೂತನ ಕಟ್ಟಡ ಬಾಳೆನೂರು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಇದನ್ನು ಉದ್ಘಾಟನೆಗೈದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಯುಟಿ ಖಾದರ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಸಂಘದ ಅಧ್ಯಕ್ಷರಾಗಿರುವಂತಹ ಜೆ ಮೊಹಮ್ಮದ್ ಇಸಾಕ್ ರವರು ಹೋಗುತ್ತಾರೆ. ಅದೇ ರೀತಿ ಮಂಜುಗಡ್ಡ ಸ್ಥಾವರವನ್ನು ಉದ್ಘಾಟನೆಗೈದ ಸನ್ಮಾನ್ಯ ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಾಂಕಾಲ ವೈದ್ಯ ಅವರನ್ನು ನಾವು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ನಿರ್ದೇಶಕರಾದ ಎಸ್ ಎನ್ ಇಬ್ರಾಹಿಂ ರವರು ಆಗಮಿಸಿ ಅವರಿಗೆ ವೇದಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನೂತನ ಕಟ್ಟಡವನ್ನು ಕಚೇರಿಯನ್ನು ಉದ್ಘಾಟಿಸಲಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುವವರಿದ್ದು ಬೆಂಗಳೂರಿನ ತಮ್ಮ ಇಲಾಖೆ ಸಂಬಂಧಿಸಿದ ಕಾರ್ಯಕ್ರಮ ಇರುವ ಕಾರಣ ಅಸಾಧ್ಯವಾಗಿರುವುದು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಂಘದ ಸಭಾವನಲ್ಲಿ ಅದೇ ರೀತಿ ಸಂಘದ ಅಧ್ಯಕ್ಷರಾದ ಜನಾಬ್ ಜೆ ಮೊಹಮ್ಮದ್ ಇಸಾಕ್ ರವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ನಿರ್ದೇಶಕರಾದ ವಿ ಮೊಹಮ್ಮದ್ ಸಾಲಿ ಅವರು ಬಂದು ಅವರಿಗೆ ವೇದಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಅದೇ ರೀತಿ ಮೀನುಗಾರಿಕೆ ನಿರ್ದೇಶಕರಾದ ದಿನೇಶ್ ಕುಮಾರ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಸಂಘದ ನಿರ್ದೇಶಕರಾದ ಮೊಹಮ್ಮದ್ ಅಶ್ರಾಫ್ ಅವರು ಬಂದು
ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ಮಾಜಿ ಮಹಾಪೌರರು ಮಂಗಳೂರು ನಗರ ಪಾಲಿಕೆಯ ಎಂ ಶಶಿಧರ್ ಹೆಗಡೆ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇಬ್ರಾಹಿಂ ಖಲೀಲ್ ರವರು ಆಗಮಿಸಿ ಅವರಿಗೆ ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದ ಜನಾಬ್ ಅಬ್ದುಲ್ ರೌಫ್ ರವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. PH ಹಮೀದ್ ರವರು ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಅದೇ ರೀತಿ ಚಾರ್ಟೆಡ್ ಅಕೌಂಟ್ ಆದ ಶೆಟ್ಟಿ ಅಂತ ಥಾಮಸ್ ಮಾಲಕರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. AMK ಇಬ್ರಾಹಿಂ ರವರು ಬಂದು ಅವರಿಗೆ ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಅದೇ ರೀತಿ ಮಾಜಿ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ಜನಾಬ್ ಸಂಸುದ್ದೀನ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಅವರಿಗೆ ಗಫೂರ್ ಅವರು ಆಗಮಿಸಿ ಅವರಿಗೆ ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಮುನೀರ್ ಅವರು ಆಗಮಿಸಿ ಅವರಿಗೆ ಯೂನಿಯನ್ ಇದರ ಅಧ್ಯಕ್ಷರಾದ ಚೇತನ್ ವೆಂಗರೆ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಹಸನ್ ಮುಸ್ತಕ್ ರವರು ಆಗಮಿಸಿ ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ. ಅದೇ ರೀತಿ ಮಂಗಳೂರು ಹಸೀಮ್ ಯೂನಿಯನ್ ಬಂದರು ಇದರ ಅಧ್ಯಕ್ಷರಾದ ಜನಾಬ್ KL ಇಸ್ಮಾಯಿಲ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನ ಮೊಹಮ್ಮದ್ ರವರು ಆಗಮಿಸಿ ಹೂಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ಇದರ ಅಧ್ಯಕ್ಷರಾದ ಜನಾಬ್ SM ಇಬ್ರಾಹಿಂ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನ ಸಂಘದ ಅಧ್ಯಕ್ಷರಾದ ಜನಾಬ್ ಅಹಮದ್ ರವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಕ್ಬಾಲ್ ರವರು ಆಗಮಿಸಿ ಅವರನ್ನ ಪ್ರೀತಿಯ ದ್ಯೋತಕ. ಅದೇ ರೀತಿ ವಕೀಲರು ಉದಯಾನಂದ್ ಇವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಕಮಿಷನ್ ಏಜೆಂಟ್ ಇದರ ಅಧ್ಯಕ್ಷರಾದ ಜನಾಬ್ K ಅಶ್ರಫ್ ಅವರನ್ನು ಆಗಮಿಸಿ ಹೂವಿನ ಗುಚ್ಛವನ್ನು ನೀಡುವುದರೆಂದು ವಿನಂತಿ ಮಾಡ್ತೇವೆ. ಅದೇ ರೀತಿ ಮೀನುಗಾರ ಸಿದ್ದೇಶ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹೂಗುಚ್ಚ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ಮಂಗಳೂರು ಅಲ್ಪಸಂಖ್ಯಾತ ಮೀನು ಗ್ರಾಹಕರ ಸಂಘದ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಅವರನ್ನು ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕುರೇರವರು ಆಗಮಿಸಿ ಪ್ರೀತಿಯ ದ್ಯೋತಕ ಆಗಿರುವಂತಹ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೀನುಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಸ್ವಾಗತಿಸುತ್ತಾ ಸಂಘದ ಸರ್ವ ಸದಸ್ಯರು ಮೀನುಗಾರಿಕಾ ಯಾಂತ್ರಿಕ ಬೋಟ್ನ ಎಲ್ಲ ಮಾಲೀಕರು ನಾಡದೋಣಿಗೆ ಎಲ್ಲ ಮಾಲೀಕರನ್ನು ಸಿಬ್ಬಂದಿ ವರ್ಗದವನ್ನು ಸಂಘದ ಹಿತೈಷಿಗಳನ್ನು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಎಲ್ಲ ಗೆಳೆಯರನ್ನು ಆರ್ಥಿಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷೆಯನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವನು ಕೂಡ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಬಹಳ ಚಿಕ್ಕದಾಗಿ ಸ್ವಾಗತ ಮಾಡಿದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಅಬ್ದುಲ್ ಲತೀಫ್ ಡಿ ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಈಗ ಪ್ರಸ್ತಾವನೆಯ ನುಡಿ ಈ ಒಂದು ಸಂಘಟನೆ ಬೆಳೆದು ಬಂದ ನೀತಿ ರೀತಿಯನ್ನು ನಮ್ಮೊಂದಿಗೆ ಮುಂದೆ ಇಡಲಿಕ್ಕಿದ್ದಾರೆ. ಈ ಒಂದು ಸಂಘದ ಸಲಹೆಗಾರರು ಆಗಿರುವಂತಹ ಸನ್ಮಾನ್ಯ ಮುಸ್ತಫಾ ಹರೇಕಳ ಇವರು. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಉತ್ತರದಕ್ಕೆ ಬಂದರು ಮಂಗಳೂರು ಇದರ ಅಧೀನದಲ್ಲಿ ಈ ದಿನ ನೂತನವಾಗಿ ಉದ್ಘಾಟನೆಗೊಂಡಂಥ ಬಹರೇನೂರು ಕಟ್ಟಡ ಉದ್ಘಾಟನೆ, ಅದೇ ರೀತಿ ವಿವಿಧ ಘಟಕಗಳ ಉದ್ಘಾಟನೆಯನ್ನು ನೆರವೇರಿಸಲು ಬಂದಂಥ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಹನೀಯರೇ, ಮಹಿಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಂಘದ ಅಧ್ಯಕ್ಷರೇ, ನಿರ್ದೇಶಕರೇ, ಅದೇ ರೀತಿ ಸಂಘದ ಸರ್ವ ಸದಸ್ಯರೇ, ಮೀನುಗಾರಿಕಾ ಬೋಟ್ನ ಎಲ್ಲ ಮಾಲಕರೇ, ಪತ್ರಿಕಾ ಮಾಧ್ಯಮದ ಗೆಳೆಯರೇ, ಪ್ರಾಸ್ತಾವಿಕವಾಗಿ ಹೆಚ್ಚೇನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಸಂಕ್ಷಿಪ್ತವಾಗಿ ಸಂಘದ ವಿವರಣೆಯನ್ನು ತಮ್ಮ ಮುಂದೆ ನೀಡಲು ಬಯಸ್ತಾ ಇದ್ದೇನೆ. ದಿನಾಂಕ 27/2/2002ರಲ್ಲಿ ಮೀನುಗಾರಿಕಾ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರಿ ಸಂಘ ಎಂಬ ಹೆಸರಿನೊಂದಿಗೆ ಅಂದಿನ ಕಾಲದಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥ ದಿವಂಗತ UT ಫರೀದ್ ರವರ ಮಾರ್ಗದರ್ಶನ ಸಹಕಾರದೊಂದಿಗೆ
ಅದೇ ರೀತಿ ಅಂದು ಚಾರ್ಟರ್ಡ್ ಅಕೌಂಟ್ ಆಗಿ ನಮ್ಮೊಂದಿಗೆ ಸಲಹೆ ಸಹಕಾರವನ್ನು ನೀಡಿ ಇಂದಿನವರೆಗೂ ಕೂಡ ಸಂಘದ ಚಾರ್ಟರ್ಡ್ ಅಕೌಂಟ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂಥ ನಮ್ಮ ಸಂಘದ ಮಾರ್ಗದರ್ಶಕರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಚಾರ್ಟರ್ಡ್ ಅಕೌಂಟೆಂಟ್ ಅವರ ಮಾರ್ಗದರ್ಶನದೊಂದಿಗೆ ಅಂದು ಈ ಸಂಘವು ಆರಂಭಗೊಂಡಿತು. ಸಂಘವು ಆರಂಭಗೊಂಡಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಮೀನುಗಾರಿಕಾ ಬೋಟುಗಾರರ ಸಹಕಾರದೊಂದಿಗೆ ಸಣ್ಣ ಗತಿಯಲ್ಲಿ ಹೆಜ್ಜೆಯನ್ನು ಇಟ್ಟಂಥ ಸಂಘ ವರ್ಷಂಪ್ರತಿ ಬೆಳವಣಿಗೆಯನ್ನು ಕಾಣುತ್ತಾ ಸಂಘದಲ್ಲಿ ವರ್ಷಂಪ್ರತಿ ಲಾಭವನ್ನು ಹುಟ್ಟುಹಾಕುತ್ತಾ ಬಂದಂಥ ಲಾಭದಿಂದ ಒಂದು ಸಾರ್ವಜನಿಕ ಉಪಕಾರ ನಿಧಿಯನ್ನು ಸ್ಥಾಪಿಸುವುದರ ಮೂಲಕ ಸಂಘವು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿನಿಯರಿಗೆ ಅದು ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಪುಸ್ತಕವನ್ನು ನೀಡುವುದರ ಜೊತೆಗೆ ಸ್ಕಾಲರ್ಶಿಪ್ ಅನ್ನು ನೀಡುವಂಥ ಕೆಲಸವನ್ನು ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಬರುತ್ತಿತ್ತು. ತದನಂತರ ಇತ್ತೀಚಿನ ವರ್ಷಗಳಲ್ಲಿ ಸಾಧಾರಣ ವರ್ಷಕ್ಕೆ 650ರಷ್ಟು ವಿದ್ಯಾರ್ಥಿನಿಯರಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮ, 30ರಷ್ಟು ಕಾಲೇಜು ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ಕಾರ್ಯಕ್ರಮ, ತಿಂಗಳಿಗೆ ಸುಮಾರು 40ರಷ್ಟು ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ, ಅದೇ ರೀತಿ ಹಾರ್ಟ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಬಂದಂಥ ಅರ್ಜಿಗಳನ್ನು ಇಲಾಖೆಯ ಮಾರ್ಗದರ್ಶನದ ಪ್ರಕಾರ ಕಾನೂನಾತ್ಮಕವಾಗಿ ಪರಿಶೀಲಿಸಿಕೊಂಡು ಸುಮಾರು ಒಬ್ಬರಿಗೆ 30,000 ರೂಪಾಯಿಯಷ್ಟು ಸಹಾಯಧನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘದ ಅಧ್ಯಕ್ಷರು ನಿರ್ದೇಶಕರುಗಳೆಲ್ಲ ಸೇರಿಕೊಂಡು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಇದನ್ನೆಲ್ಲ ಪರಿಗಣಿಸಿಕೊಂಡು ಸಂಘಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಸಹಕಾರ ಇಲಾಖೆಯಿಂದ 2 ಬಾರಿ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕ ರಾಜ್ಯ ಮಟ್ಟದಲ್ಲಿ 1 ಬಾರಿ ಉತ್ತಮ ಸಹಕಾರ ಸಂಘವೆಂಬ ಪ್ರಶಸ್ತಿ ಸಹಕಾರ ಇಲಾಖೆಯಿಂದ ಲಭಿಸಿದೆ. ಅದರ ಜೊತೆಗೆ ಕಳೆದ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರ ಸಮ್ಮುಖದಲ್ಲಿ ನಮ್ಮ ಸಂಘಕ್ಕೆ ರಾಜ್ಯ ಮಟ್ಟದ ಉತ್ತಮ ಸಹಕಾರಿ ಸಂಘ ಎಂಬ ಬಿರುದು ಕೂಡ ಮೀನುಗಾರಿಕೆಯಿಂದ ಲಭಿಸಿರುವುದು ನಮಗೆಲ್ಲರೂ ಕೂಡ ಬಹಳ ಸಂತೋಷದಾಯಕವಾದಂಥ ವಿಚಾರ. ಇದನ್ನೆಲ್ಲ ಮನಗಂಡು ಈ ವರ್ಷದ ಜನವರಿ 26ರಂದು ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ ಅವರು ಮತ್ತು ಅವರ ಧರ್ಮಪತ್ನಿಯವರಿಗೆ ಮೀನುಗಾರಿಕಾ ಇಲಾಖೆಯು ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪೆರೇಡ್ನಲ್ಲಿ ಅಲ್ಲಿ ಅತಿಥಿಯಾಗಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೀನುಗಾರಿಕಾ ಇಲಾಖೆ ನಮಗೆ ಸೆಕ್ರೆಟರಿಯವರಿಗೆ ಕೂಡ ವಹಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡಿರುವುದು ಕೂಡ ನಮಗೆಲ್ಲರೂ ಕೂಡ ಸಂತೋಷದಾಯಕವಾದಂಥ ವಿಚಾರ. ತದನಂತರ ಸಂಘವು ವರ್ಷಂಪ್ರತಿ ಲಾಭವನ್ನು ಗಳಿಸುತ್ತಾ ವರ್ಷಕ್ಕೆ 1 ಕೋಟಿಗೂ ಕೂಡ ಹೆಚ್ಚು ಲಾಭವನ್ನು ಗಳಿಸುವುದರ ಜೊತೆಗೆ ಈ ವರ್ಷ ನಮ್ಮ ಸಂಘವು ಸುಮಾರು 3 ಕೋಟಿಗೂ ಹೆಚ್ಚು ಲಾಭವನ್ನು ಗಳಿಸುವಂಥ ಒಂದು ಅಂದಾಜು ಒಂದು ಸ್ಥಿತಿಯಲ್ಲಿ ಈ ವರ್ಷ 2024-25ನೇ ಸಾಲಿಗೆ ಆಗಿದೆ ಅಂತೇಳಿ ನಿಮ್ಮೆಲ್ಲರ ಸಹಕಾರ ಆಗಿದೆ ಅಂತೇಳಿ ಒಂದು ಗಣ್ಯರ ಸಮ್ಮುಖದಲ್ಲಿ ನಾನು ಹೇಳಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಗೆ ಕಳೆದ 10 ವರ್ಷಗಳ ಕನಸು ಈ ದಿನ ನಮಗೆ ನನಸಾಗಿದೆ. ಯಾಕಂತ ಹೇಳಿದರೆ ಸಂಘದ ಮೀನುಗಾರಿಕಾ ಸದಸ್ಯರ ಒಂದು ಸಹಕಾರ ಮಾರ್ಗದರ್ಶನ ಒಂದು ಪ್ರೇರಣೆ ಒಂದು ಏನಿತ್ತಂತ ಹೇಳಿದರೆ ಇಲ್ಲಿ ಒಂದು ಮಂಜುಗಡ್ಡೆ ಸ್ಥಾವರ ಆಗಬೇಕೆಂಬ ಒಂದು ಬೇಡಿಕೆ ನಮ್ಮೆಲ್ಲರ ಮೀನುಗಾರಿಕಾ ಸದಸ್ಯರಿಂದ ಇತ್ತು. ಅದನ್ನು ಈಡೇರಿಸಬೇಕು ಎಂಬ ನಿಟ್ಟಿನಲ್ಲಿ ಕಳೆದ 10 ವರ್ಷಗಳ ಹಿಂದೆ ನಾವು ನಮ್ಮ ಶಾಸಕರಾದಂಥ ಯುಟಿ ಖಾದರ್ ಅವರ ಸಹಕಾರ, ಅಂದಿನ ನಮ್ಮ ಸಚಿವರಾದಂಥ ಸನ್ಮಾನ್ಯ ರಮಣಾಥ್ ರೈ ಅವರ ಸಹಕಾರ, ಸನ್ಮಾನ್ಯ ಅಂದಿನ ನಗರಾಭಿವೃದ್ಧಿ ಸಚಿವರಾದಂಥ ವಿನಯ್ ಕುಮಾರ್ ಅವರ ಸಹಕಾರ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆ ಕಾಲಘಟ್ಟದಲ್ಲಿದ್ದಂಥ ಎಲ್ಲ ಮೇಯರ್ಗಳು, ಕಮಿಷನ್ಗಳು ಎಲ್ಲರ ಅಧಿಕಾರವನ್ನು ಸಹಕಾರವನ್ನು ಪಡೆದುಕೊಂಡು
ನಮ್ಮ ಈಗ ವೇದಿಕೆಯಲ್ಲಿ ಇದ್ದಾರೆ ಅಬ್ದುಲ್ ರೌಫ್, ಅದೇ ರೀತಿ ನಮ್ಮ ಇನ್ನೊಬ್ಬ ಗಣ್ಯ ಅತಿಥಿ ಇದ್ದಾರೆ ಶಶಿಧರ್ ಹೆಗ್ಡೆ. ಯಾವತ್ತೂ ಕೂಡ ನಮ್ಮ ಸಂಘ ಸಂಸ್ಥೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವತ್ತು ಮೀಟಿಂಗ್ನಲ್ಲಿ ಇಟ್ಟುಕೊಂಡು ಆ ಮೀಟಿಂಗ್ನಲ್ಲಿ ನಮ್ಮ ಸಂಘಕ್ಕೆ ಈ ಜಾಗವನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪಾಸ್ ಮಾಡಿಕೊಂಡು ರೌಫ್ ರವರು ನಗರ ಯೋಜನೆಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಪಾಸ್ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಮಟ್ಟಕ್ಕೆ ಹೋದಾಗ ಅಲ್ಲೂ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿ ಸನ್ಮಾನ್ಯ ಯುಟಿ ಖಾದರ್ ಅವರು ಇದ್ದರು. ಅವರು ಅದನ್ನು ನಮ್ಮ ಸೆಕ್ರೆಟರಿ ಅವರ ಜೊತೆಗೂಡಿ ನಮ್ಮ ಜೊತೆ ಮೀಟಿಂಗ್ ಅನ್ನು ಮಾಡಿಕೊಂಡು ಸೆಕ್ರೆಟರಿ ಅವರ ಮಾರ್ಗದರ್ಶನದಲ್ಲಿ ಈ ಫೈಲ್ಗೆ ಯಾವ ರೀತಿ ನಾವು ಸಹಿ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಕೇಳಿದಾಗ ಸೆಕ್ರೆಟರಿ ಅವರ ಮಾರ್ಗದರ್ಶನದ ಪ್ರಕಾರ ಅದನ್ನು ಕ್ಯಾಬಿನೆಟ್ಗೆ ಇಟ್ಟು ನಾವು ಪಾಸ್ ಮಾಡಿಸಬೇಕು ಎಂಬ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಅಂದಿನ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಸಿಕೊಂಡು ನಮಗೆ ಈ ಜಾಗವನ್ನು ಒದಗಿಸಿಕೊಟ್ಟವರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂಥವರು ಸನ್ಮಾನ್ಯ ಇಂದಿನ ಸ್ಪೀಕರ್ ಯುಟಿ ಖಾದರ್ ಅವರು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ತದನಂತರ ಮೀಟಿಂಗ್ನಲ್ಲಿ ಪಾಸ್ ಮಾಡಿದ ನಂತರ ಆರ್ಥಿಕ ಇಲಾಖೆಯಲ್ಲಿ ಪಾಸ್ ಮಾಡಿಕೊಂಡು ನಂತರ ಮಂಗಳೂರು ಮಹಾನಗರ ಪಾಲಿಕೆ ಬಂದಾಗ ಇಂದಿನ ಟಿ ಪಿ ಒ ಆದಂಥ ಸನ್ಮಾನ್ಯ ಬಾಲಕೃಷ್ಣ ಗೌಡರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅವರು ನಮಗೆ ಉತ್ತಮವಾದಂಥ ಸಹಕಾರವನ್ನು ಮಾಡಿಕೊಂಡು ಕಮಿಷನರ್ ಅವರ ಜೊತೆ ಚರ್ಚಿಸಿ ಯಾವತ್ತೂ ಕೂಡ ಕೆಲಸ ಮಾಡಿದಾಗ ನಾವು ಹೋಗುವುದು ರೌಫ್ ರವರ ಹತ್ರ. ರೌಫ್ ಅವರು ಅವರಿಗೆ ಒಂದು ಉತ್ತಮವಾದ ಬೇಡಿಕೆಯನ್ನು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಹಕಾರ ಮಾಡಿದವರು ಅಬ್ದುಲ್ ರೌಫ್ ಮತ್ತು ಅದೇ ರೀತಿ ಶಶಿಧರ್ ಹೆಗ್ಡೆ ಅವರು ಕಮಿಷನರ್ ಅವರು ಚೇಂಬರ್ಗೆ ಬಂದು ಮಾತಾಡಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಇಂದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರವೀಣ್ ಆಳ್ವಾರ್ ಅವರು ಕೂಡ ನಮಗೆ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಭಾಗದ ಕೌನ್ಸಿಲರ್ ಆದಂತಹ ಅಬ್ದುಲ್ ಲತೀಫ್ ಕಂದಕರ್ ಅವರು ಕೂಡ ನಮಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರನ್ನು ಕೂಡ ಸಂಸ್ಥೆ ನೆನಪು ಮಾಡ್ತದೆ. ಈ ಒಂದು ಜಾಗಕ್ಕೆ ಆರಂಭದಲ್ಲಿ ನಮಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಬಜಾಲ್ ಅಹಮದ್ ಬಾವರ್ ಅವರು ಇವತ್ತು ಅನುಪಸ್ಥಿತಿ, ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸರಿ ಇಲ್ಲ, ನಿನ್ನೆ ಬಂದು ಹೋಗಿದ್ದಾರೆ, ಇವತ್ತು ಬರಬೇಕಾಗಿತ್ತು. ಆದರೆ ಅವರನ್ನು ನಾವು ಯಾವತ್ತೂ ಕೂಡ ನೆನಪು ಮಾಡಬೇಕಾಗುತ್ತದೆ. ಈ ಜಾಗದ ಹಿಂದೆ 6 ವರ್ಷಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಬ್ಯಾಂಗ್ಳೂರಿಂದ DC ಆಫೀಸ್ಗೆ ಆ ಆಫೀಸಿಗೆ ಈ ಆಫೀಸಿಗೆ ಎಲ್ಲ ಇಲಾಖೆಯ ಜೊತೆ ಪರ್ಮಿಷನ್ ಪಡೆಯಲಿಕ್ಕೆ ನಮ್ಮ ಜೊತೆ ಓಡಾಡಿದವರು ಬಜಾಲ್ ಅಹಮದ್ ಬಾವರ್ ನಮ್ಮ ಸಂಘದ ಉಪಾಧ್ಯಕ್ಷರು. ಅದರ ಜೊತೆಗೆ ನಮ್ಮ ಜೊತೆ ನಮ್ಮ ಬೆನ್ನ ಹಿಂದೆ ಇದ್ದವರು ಬಿ ಇಬ್ರಾಹಿಂ ಕಲೀದವರು ನಮ್ಮ ಸಂಘದ ನಿರ್ದೇಶಕರು. ಅದರ ಜೊತೆಗೆ ನಮ್ಮ SM ಇಬ್ರಾಹಿಂ ರವರು, ಅಶ್ರಫ್ ರವರು ಕೂಡ ನಮ್ಮ ಡೈರೆಕ್ಟರ್ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲಾಖೆ ಜೊತೆ ಅರ್ಜಿ ಆಗಲಿಕ್ಕೆ ನಮಗೆ ಲೆಟ್ರ್ ಮಾಡಿ ನಮ್ಮ ಹಿಂದೆ ಓಡಾಡಿಕೊಂಡಿದ್ದವರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ ರವರು. ಎಲ್ಲರ ಹಿಂದೆ ಇನ್ನೊಂದು ಕೈ ಇತ್ತು. ಇತ್ತೀಚೆಗೆ ಅವರು ಮರಣ ಹೊಂದಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಆದಂಥ ಸನ್ಮಾನ್ಯ ಮೊಹಮ್ಮದ್ ಕುಂಜತ್ ಬೈಲ್ ಅವರು ನಾವು ಯಾವತ್ತೂ ನೆನಪು ಮಾಡಬೇಕಾಗುತ್ತದೆ. ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಫೈಲ್ ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಹೇಗೆ ಹೋಗ್ಬೇಕಂತೇಳಿ ನಮಗೆ ಮಾರ್ಗದರ್ಶನ ನೀಡಿದವರು ಮಾಜಿ ಉಪಮೇಯರ್ ಆದಂಥ ಮೊಹಮ್ಮದ್ ಕುಂಜತ್ ಬೈಲ್ ಅವರ ಉಪಸ್ಥಿತಿ ಇವತ್ತು ಇರಬೇಕಾಗಿತ್ತು. ಅವರು ದೇವರ ಬಳಿಗೆ ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ತಾ ಅವರ ಸ್ಮರಣೆಯನ್ನು ಕೂಡ ನಾನು ಇವತ್ತು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಆರಂಭದಲ್ಲಿ ನಮಗೆ ಈ ಸಂಘ ಸ್ಥಾಪನೆ ಆದಾಗ ನಮಗೆ ಮೀನುಗಾರಿಕೆ ಇಲಾಖೆಯಿಂದ ಡೀಸೆಲ್ ಪಾಸ್ ಮಾಡಬೇಕಾದ್ರೆ ನಮಗೆ ಅವತ್ತು ಸಹಕಾರ ಮಾಡಿದವರು ಅಂದಿನ ಮೀನುಗಾರಿಕಾ ಸಚಿವರಾದಂಥ ಸನ್ಮಾನ್ಯ ವಸಂತ್ ವಿ ಸಾಲಿಯಾನ್ ಅವರನ್ನು ಕೂಡ ನಾವು ಯಾವತ್ತೂ ನೆನಪು ಮಾಡಬೇಕಾಗ್ತದೆ. ಅವ್ರು ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರು. ನಮಗೆ ಡೀಸೆಲ್ ಎಣ್ಣೆ ಕೋಟವನ್ನು ನಮ್ಮ ಇದಕ್ಕೆ ಹಾಕ್ಬೇಕಂತ ಹೇಳಿದಾಗ ಅಂದಿನ ಜಿಲ್ಲಾಧಿಕಾರಿಯಾದಂಥ ಸನ್ಮಾನ್ಯ ಮೊನ್ನಪ್ಪರವರನ್ನು ಕೂಡ ನಾವು ಇವತ್ತು ನೆನಪು ಮಾಡ್ತೇವೆ. ಅವರ ಸಹಕಾರ ಮಾರ್ಗದರ್ಶನ ನಮ್ಮ ಆಹಾರ ಇಲಾಖೆಗೆ ಅವರ ಬೇಡಿಕೆಯನ್ನು ಇಟ್ಟು ಅವರಿಗೆ ಸೀಮೆಎಣ್ಣೆ ಕೋಟವನ್ನು ಕೊಡಬೇಕಂತ ಹೇಳಿದಾಗ ಆರಂಭದಲ್ಲಿ 250 ನಾಡದೋಣಿಗಳಿಗೆ ನಮಗೆ ಕೋಟವನ್ನು ರಿಲೀಸ್ ಮಾಡಲಿಕ್ಕೆ ಸಹಕಾರ ಮಾಡಿದವರು ಅಂದಿನ ಜಿಲ್ಲಾಧಿಕಾರಿ ಸನ್ಮಾನ್ಯ ಮೊನ್ನಪ್ಪರವರು. ಅವರನ್ನು ಕೂಡ ನಾವು ಇವತ್ತು ನೆನಪು ಮಾಡಿಕೊಂಡು ನಮ್ಮ ಈ ಒಂದು
ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಎಲ್ಲ ಇಲಾಖೆ, ನಮಗೆ ಸಹಕಾರ ಇಲಾಖೆ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದೆ. ಮೀನುಗಾರಿಕೆ ಇಲಾಖೆಯ ಹಂತ ಪ್ರತಿಯೊಂದು ಕಾಲಘಟ್ಟದಲ್ಲಿ ಬಂದಂಥ ಅದು ಸಣ್ಣ ಪಿಯೋನಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಯವರೆಗೆ ರಾಜ್ಯ ಮಟ್ಟದವರೆಗೂ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ಮೀನುಗಾರಿಕೆ ಇಲಾಖೆ ಕೊಟ್ಟಿದೆ. ಅದೇ ರೀತಿ ನಮಗೆ ಒಂದು ಸೊಸೈಟಿ ಆಗಬೇಕಂದ್ರೆ ಅಲ್ಲಿ ನಮಗೆ ಜಾಗ ಕೊಟ್ಟವರು ಮಂಗಳೂರು ಬಂದರು ಇಲಾಖೆಯ ಅಧಿಕಾರಿಗಳು, ಬಂದರು ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ನಮ್ಮ ಉತ್ತರ ರೇಖೆಯಲ್ಲಿ ಬಂದರು ಇಲಾಖೆಯ ಜಾಗದಲ್ಲಿ ಈಗಾಗಲೇ ನಮ್ಮ ಸಹಕಾರ ಸಂಘ ಇದೆ, ಅವರನ್ನು ಕೂಡ ನಾನು ಸ್ಮರಿಸ್ತೇನೆ. ಮತ್ತು ನಮ್ಮ ಈ ಸಂಸ್ಥೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ನಮಗೆ ಯಾರೆಲ್ಲ ನಮ್ಮ ಸಂಸ್ಥೆಯಿಂದ ಆರೋಗ್ಯ ಕೆಟ್ಟ ಕಾಲದಲ್ಲಿ ಅವರು ನಮ್ಮಿಂದ ಸಹಕಾರ ಪಡೆದಿದ್ದಾರೆ ಮತ್ತು ಪುಸ್ತಕ ಪಡೆಯಲು ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿನಿಯರು, ನಮ್ಮಿಂದ ಸ್ಕಾಲರ್ಶಿಪ್ ಪಡೆದಂತಹ ವಿದ್ಯಾರ್ಥಿನಿಯರು ಅವರ ಪ್ರಾರ್ಥನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಸಂಘದ ಎಲ್ಲ ಮೀನುಗಾರಿಕಾ ಸದಸ್ಯರು, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾವು ಏನು ಕೊಡುವಾಗಲೂ ಕೂಡ ಜಾತಿ ಧರ್ಮ ಮತ ಭೇದವಿಲ್ಲದೆ ಯಾರ ಅಚ್ಚಿ ಬಂದರೂ ಕೂಡ ನಾವು ಸಹಕಾರ ಮಾಡ್ತೇವೆ. ನಾವು ಇಲಾಖೆಯಿಂದ ಏನು ಬೇಡಿಕೆ ಇಟ್ಟಾಗಲೂ ಕೂಡ ನಾವು ಸಹಕಾರ ಕೊಟ್ಟಿದ್ದೇವೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದಾಗ ಆವಾಗಲೂ ಕೂಡ ನಾವು ಸ್ಪಂದನೆ ಕೊಟ್ಟಿದ್ದೇವೆ. ಇತ್ತೀಚೆಗೆ ಮೇಡಮ್ ಅವರಿದ್ದಾರೆ ನಮ್ಮ ಮುಂದೆ, ನಿಮ್ಮ ಮೀನುಗಾರಿಕೆ ಇಲಾಖೆಯಿಂದ ಈ ಸಲ ಯಾವುದೋ ಪ್ರೋಗ್ರಾಮ್ ಆಯಿತು, ಮೊನ್ನೆ 1 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ ನಿಮಗೆ. ಬೀಚ್ ಫೆಸ್ಟಿವಲ್ಗೆ ಕೂಡ ನಾವು ಮೊನ್ನೆ ಎರಡು ತಿಂಗಳ ಹಿಂದೆ 1 ಲಕ್ಷ ರೂಪಾಯಿಯನ್ನು ನಮ್ಮ ಸಂಘದ ವತಿಯಿಂದ ಕೊಟ್ಟಿದ್ದೇವೆ. ಮತ್ತು ನಮ್ಮ ಸ್ಪೀಕರ್ ಸಾಹೇಬರು ಏನು ಲೆಟರ್ ಕೊಟ್ಟಿದ್ದಾರೆ, ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಅವರ ಕ್ಷೇತ್ರದಲ್ಲಿ ಕುತ್ತಾರ್ನಲ್ಲಿ ಆಗ್ಬೇಕಂತ ಹೇಳುವಾಗ ಅವರು ಲೆಟರ್ ಕೊಟ್ಟಾಗ 80,000 ರೂಪಾಯಿ ಅವರ ಬಿಲ್ಡಿಂಗಿಗೆ ಕೊಟ್ಟು ಅದರ ರಿಪೇರಿಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಯಾರು MLAಗಳಲ್ಲಿ ಏನಿರಲಿ, ಕಾನೂನಾತ್ಮಕವಾಗಿ ನಮ್ಮ ಸಹಕಾರ ಇದರಲ್ಲಿ ಇರುವಂಥ ಏನು ಫಂಡ್ ಇದೆ, ಸಾರ್ವಜನಿಕ ಉಪಕಾರ ನಿಧಿ ಫಂಡ್, ಅದು ಇಷ್ಟು ಪರ್ಸೆಂಟೇಜ್ ಅಂತ ಹಿಡಿದೇವೆ. ಅದಕ್ಕೆ ಅನುಗುಣವಾಗಿ ಏನು ಖರ್ಚು ಮಾಡಬೇಕು ಅದನ್ನು ನಾವು ವರ್ಷಂಪ್ರತಿ ಖರ್ಚು ಮಾಡುವಂತಹ ಕೆಲಸವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೇವೆ. ಕೊನೆಯದಾಗಿ ಒಂದೇ ಒಂದು ಮಾತು ನಾನು ಹೇಳಿದಿಷ್ಟೇ, ಈ ಸಂಸ್ಥೆ ಆರಂಭದಿಂದ ಇಲ್ಲಿಗೆ 23 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ನಾವು 2027 ಫೆಬ್ರವರಿಯಲ್ಲಿ ಈ ಸಂಸ್ಥೆಯ ಸಿಲ್ವರ್ ಜುಬ್ಲಿಯನ್ನು ನಾವು ಮಾಡಲಿಕ್ಕಿದ್ದೇವೆ. ಯಾರು ಬದುಕುಳಿರ್ತಾರೆ ಅಂತೇಳಿ ಗೊತ್ತಿಲ್ಲ, ಬದುಕುಳಿದವರು ಚೆನ್ನಾಗಿ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಇದಕ್ಕಿಂತ ಚೆನ್ನಾಗಿ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಜೊತೆ ನಾನು ಕೇಳಿಕೊಂಡು ನಿಮ್ಮೆಲ್ಲರ ಸಹಕಾರ, ಅದು ಮೀನುಗಾರಿಕೆ ಇಲಾಖೆ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಪೋರ್ಟ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಿಮ್ಮೆಲ್ಲರ ಸಹಕಾರ ಬೇಕು. ಅದೆಲ್ಲ ಕಾರಣದಿಂದ ಇವತ್ತು ನನಗೆ ಬಹಳ ಸಂತೋಷದ ದಿನ. ನಮ್ಮ ಮಂಗಳೂರು ಕರಾವಳಿ ಸಂಘದ ವತಿಯಿಂದ ಬಾರೇನೂರು ಎಂಬ ಒಂದು ಉತ್ತಮವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದರ ಜೊತೆ ನನಗೆ ಒಂದು ಮಂಜುಗಡ್ಡೆ ಸ್ಥಾವರ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮತ್ತು ಅಚ್ಚುಕಟ್ಟಾದಂತಹ ಸಭಾಭವನ ನಮ್ಮ JD ಅವರು ನಿಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡಲು ಹೇಳಿದರು, ಇಷ್ಟು ಉತ್ತಮವಾದಂತಹ ನೀವು ಹಾಲ್ ಮಾಡಿದಿರಿ, ನಮ್ಮ ಇಲಾಖೆಗೆ ಮೀಟಿಂಗ್ ಮಾಡಲಿಕ್ಕೆ ನೀವು ಕೊಡಬೇಕು. ನಾವು ಖಂಡಿತ ಕೊಡ್ತೇವೆ. ಇಲಾಖೆ ಯಾವತ್ತು ಕೇಳಿದಾಗ ನಾವು ಫ್ರೀ ಆಗಿ ಆ ಹಾಲನ್ನು ನಾನು ಇಲ್ಲೇ ಘೋಷಣೆ ಮಾಡ್ತೇನೆ. ಅಧ್ಯಕ್ಷರು ನಿರ್ದೇಶಕರಿದ್ದಾರೆ. ಯಾವ ಇಲಾಖೆ ನಿಮ್ಮ ಇಲಾಖೆಯ ಸಹಕಾರದಿಂದ ನಾವು ಇವತ್ತು ಮಾಡಲಿಕ್ಕೆ ಸಾಧ್ಯ ಆದ್ದು. ನೀವು ಏನು ಮೀಟಿಂಗ್ ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಕೇಳಿ, ಖಂಡಿತವಾಗಿ ನಾವು ಫ್ರೀಯಾಗಿ ಕೊಡ್ತೇವೆ. ಅದರ ಜೊತೆಗೆ ನೀರನ್ನು ಕೂಡ ಕೊಡ್ತೇವೆ, ಚಹಾ ಕಾಫಿಯನ್ನು ಕೂಡ ನಿಮಗೆ ಕೊಡುವಂತಹ ಕೆಲಸವನ್ನು ನಮ್ಮ ಸಂಘದ ವತಿಯಿಂದ ಖಂಡಿತವಾಗಿ ನಾವು ಮಾಡ್ತೇವೆ ಎಂಬ ಮಾತನ್ನು ಹೇಳ್ತಾ, ಚೀಟ್ ಬರ್ತಾ ಇದೆ ಈಗಾಗಲೇ ನಮ್ಮ ಮಾನ್ಯ ಸಚಿವರಿಗೆ ಹೋಗ್ಲಿಕ್ಕಿದೆ, ಸ್ಪೀಕರ್ ಅನ್ನು ನಾವು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಎಷ್ಟು ಬಿಸಿ ಇದ್ರು ಕೂಡ ನಾವು 2 ತಿಂಗಳ ಹಿಂದೆ ಬುಕ್ ಮಾಡಿದೆವು. ನಾವು ಮೊದಲ ಡೇಟು ಅವರು ಕೊಟ್ಟಿದ್ರು, ಅವ್ರ ನಂತರ ಇವತ್ತಿನ ಡೇಟ್ 12 ಡೇಟ್ ಕೊಟ್ಟದ್ದು ಅವರನ್ನು ಕೊನೆಗೆ ಹೋಗ್ಲಿಕ್ಕೆ ಬಿಡುದು. ಎಷ್ಟು ಪ್ರೋಗ್ರಾಮ್ ಬೇಕಾದರೂ ಇರಲಿ, ಖಂಡಿತವಾಗಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಅಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕರಿಗೆ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ, ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ, ನಮ್ಮ ಎಲ್ಲ ಗಣ್ಯರಿಗೆ, ತಮಗೆಲ್ಲರಿಗೆ ವಿಶೇಷವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಪ್ರಸಾರವನ್ನು ಮಾಡಲು ಬಂದಂತ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಗೆಳೆಯರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸಂಘದ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಗಳೂರು. ಧನ್ಯವಾದಗಳು ಮೊಹಮ್ಮದ್ ಮುಸ್ತಫರವರು ಸಲಹೆಗಾರರಾಗಿ ಈ ಸಂಘ ನಡೆದು ಬಂದ ದಾರಿಗಳನ್ನು ಬಹಳ ಸವಿವರವಾಗಿ ತಿಳಿಸಿಕೊಟ್ಟಂತ ಮುಸ್ತಫರವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಒಂದು ನೂತನವಾದ ಕಟ್ಟಡ ಆಗಬೇಕು ಅಂತ ಹೇಳಿ ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಮಾನ್ಯ ಸಚಿವರ ಕೈಯಿಂದ ವಿನಂತಿ ಮಾಡ್ತೀವಿ. ಅದರ ವಾಚನವನ್ನ ಶಿಡಬೇಕು ಅಂತ ವಿನಂತಿ. ಕಟ್ಟಡಕ್ಕೆ ಯಾರು ಇಂಜಿನಿಯರ್ ಆಗ್ಬೇಕಂತ ಹೇಳಿ
ನಮ್ಮ ಮೀಟಿಂಗ್ನಲ್ಲಿ ಚರ್ಚೆ ಆದಾಗ ನಮಗೆ ಉತ್ತಮವಾದಂಥ ಇಂಜಿನಿಯರ್ ಯಾರಂತ ಹೇಳಿದರೆ ಉದಯ್ ಕುಮಾರ್, ಕೃತಿ ಇಂಜಿನಿಯರ್ಸ್ ಕೊಡಿಯಾಲ್ಬೈಲ್ ಮಂಗಳೂರು. ಮೊನ್ನೆ ಸಚಿವರೇ, ಸ್ಪೀಕರ್ ಅವರು ಸಾಹೇಬ್ರೆ, 1 ವರ್ಷ 1 ತಿಂಗಳಲ್ಲಿ ಈ ಬಿಲ್ಡಿಂಗ್ ಪೂರ್ತಿಯಾಗಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಇಂಜಿನಿಯರ್ ಉದಯ್ ಕುಮಾರ್ ಅವರು, ಕೃತಿ ಇಂಜಿನಿಯರ್ಸ್ ಕೊಡಿಯಾಲ್ಬೈಲ್ ಮಂಗಳೂರು. ಅವರಿಗೆ ತಮ್ಮ ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಸಚಿವರು ದಯವಿಟ್ಟು ಅವರಿಗೆ ಶಾಲೆ ಒದಗಿಸಿ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಿಮಗೆ ದಯವಿಟ್ಟು ಸಮಯದ ಅಭಾವ ಇದೆ. ಶಾಲೆ ಒದಗಿಸಿ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆದಂಥ ಶ್ರೀ ಮನೋಹರ್ ಅವರು, ರೆವೆನ್ಯೂ ಹೌಸ್ ಶಕ್ತಿನಗರ ಎಲ್ಆಡಿ ಮಂಗಳೂರು, ಈ ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಶ್ರೀ ಮನೋಹರ್ ಅವರು ಬರಬೇಕು. ತಾವು 1 ವರ್ಷದಲ್ಲಿ ಈ ಕಟ್ಟಡವನ್ನು ನಮಗೆ ಉತ್ತಮವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಸ್ಪೀಕರ್ ಮತ್ತು ಸಚಿವರು ಅವರಿಗೆ ಸ್ಮರಣಿಕೆ ಸಾಲು ಹಾಕಿ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಐಸ್ಲ್ಯಾಂಡ್ ಮೆಷಿನರಿ ವರ್ಕ್ ಮಾಡಿಕೊಟ್ಟವರು ಸನ್ಮಾನ್ಯ ಹ್ಯಾನ್ಸಿ ಅವರು, ಕೋಸ್ಟಲ್ ರೆಫ್ರಿಜರೇಷನ್ ಮತ್ತು ಫ್ಯಾಬ್ರಿಕೇಟರ್ಸ್ ಉಳ್ಳಾಲ ಮೈನ್ ಬೋರ್ಡ್ ಉಳ್ಳಾಲ, ಒಂದು 6 ತಿಂಗಳ ಮುಂದೆ 6 ತಿಂಗಳ ಒಳಗೆ ನಮಗೆ ಈ ಮಂಗಳೂರು ದೊಡ್ಡ ಸ್ಥಾವರವನ್ನು ಹ್ಯಾನ್ಸಿ ಅವರು ದಯವಿಟ್ಟು ಫ್ಯಾನ್ಸಿ ಇದ್ದಾರೆ, ಬರಬೇಕು ದಯವಿಟ್ಟು ವೇದಿಕೆಗೆ. ತಮ್ಮನ್ನು ಶಾಲೆ ಒದಗಿಸಿ ಸ್ಮರಣಿಕೆ ನೀಡಿ ಸನ್ಮಾನ್ಯ ಸ್ಪೀಕರ್ ಮತ್ತು ಸನ್ಮಾನ್ಯ ಸಚಿವರು ಗೌರವಿಸುತ್ತಿದ್ದಾರೆ. ಮುಂದಕ್ಕೆ ಮೊಹಮ್ಮದ್ ತೌಫೀಕ್ ಅವರು ಇಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕಾಮಗಾರಿಯ ನಿರ್ವಹಣೆ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿಕೊಟ್ಟವರು ಮೊಹಮ್ಮದ್ ತೌಫೀಕ್ ಅವರು ಮುಂದಕ್ಕೆ ತಯಾರಾಗಿರಬೇಕು. ಎಲ್ಲಿದ್ದಾರೆ ತೌಫೀಕ್? ಇಲ್ಲಿ ಅಲ್ಲಿ ನಿಲ್ಲಿ. ತೌಫೀಕ್ ಅವರು ಉಳ್ಳಾಲ ಪ್ಲಂಬಿಂಗ್ ಮತ್ತು ಇಲೆಕ್ಟ್ರಿಕಲ್ ವರ್ಕ್ ಅನ್ನು ಬಹಳ ಸುಸಜ್ಜಿತವಾಗಿ, ಸಣ್ಣ ಯುವಕ, ಬನ್ನಿ ತೌಫೀಕ್. ಮುಂದಕ್ಕೆ ನಮ್ಮ ಕಟ್ಟಡದ ಇಂಟೀರಿಯರ್ ಕೆಲಸವನ್ನು ಮಾಡಿಕೊಟ್ಟವರು ಮೊಹಮ್ಮದ್ ಫಯಾಜ್ ಉಲ್ಲಾಲ್, ಆಶ್ ಇಂಟೀರಿಯರ್ ಸೊಲ್ಯೂಷನ್, ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಆದಷ್ಟು ಬೇಗ ಹೆಸರು ಸರ್. ನೆಕ್ಸ್ಟ್ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ ಇಷ್ಟು ಮಂದಿ, ತುಂಬ ಮಂದಿ ಈ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಕಟ್ಟಡ ಆದಷ್ಟು ಬೇಗನೆ ಕಾಮಗಾರಿ ಒಂದು ಚೇರ್ ಹಾಕಿ, ಇಲ್ಲಿ ಒಂದು ಸನ್ಮಾನ ಉಂಟು ನಮ್ಮ ಡೈರೆಕ್ಟರ್ ಇಬ್ರಾಹಿಂ ಅವರಿಗೆ. ಮುಂದಕ್ಕೆ ಸಂಘದ ನಿರ್ದೇಶಕರಾದಂಥ ಬಿ ಇಬ್ರಾಹಿಂ ಕಲೀಲ್ ಅವರಿಗೆ ಒಂದು ಸನ್ಮಾನ. ದಯವಿಟ್ಟು ಚೇರ್ ಹಾಕಿ, ಮಧ್ಯದಲ್ಲಿ ಹಾಕಿ, ಸ್ಪೀಕರ್ನ ಮುಂದೆ ಹಾಕಿ. ಆ ಕಡೆ ಹೋಗಿ, ಸ್ಪೀಕರ್ ಮುಂದಕ್ಕೆ ಹಾಕಿ. ಬಿ ಇಬ್ರಾಹಿಂ ಕಲೀಲ್ ಅವರು ಸರಿ, ಇವರನ್ನು ನಾವು ನಮ್ಮ ಸಂಘ ಸ್ಪೀಕರ್ ಸಾಹೇಬ್ರೆ, ಇವರ ಬಗ್ಗೆ ತಮಗೆ ಒಳ್ಳೆಯ ಪರಿಚಯ. ಇವರು ಒಬ್ಬ ಬಡವರ ರಾಜ ಅಂತ ಹೇಳ್ತೇವೆ, ಆಪತ್ ಬಾಂಧವರು. ಇವರು ನಮ್ಮ ಸಂಘದ ನಿರ್ದೇಶಕರಾಗಿ ಕಳೆದ 1 ವರ್ಷದಿಂದ ಈ ಸಂಘದ ಕಟ್ಟಡ ನಿರ್ಮಾಣದಲ್ಲಿ, ದಾರಿಯನ್ನೂರು ಕಟ್ಟಡದ ನಿರ್ಮಾಣದ ಮೇಲ್ವಿಚಾರವನ್ನು ವಹಿಸಿಕೊಂಡು ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಕಟ್ಟಡದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅವಿರತ ಶ್ರಮವಹಿಸಿದ ಸಂಘದ ನಿರ್ದೇಶಕರಾದ ಬಿ ಇಬ್ರಾಹಿಂ ಕಲೀಲ್ ಅವರಿಗೆ ಸಂಘದ ಅಧ್ಯಕ್ಷರು, ನಿರ್ದೇಶಕರು, ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲ ಹಿತೈಷಿಗಳ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರಿಗೆ ಈಗಾಗಲೇ ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ದಾರೆ. ಧನ್ಯವಾದಗಳು. ಎಲ್ಲ ಸನ್ಮಾನ ಸ್ವೀಕಾರ ಮಾಡುವಂತ ಎಲ್ಲ ಸರಿ ಇಲ್ಲಿ ಉಂಟು ಬಂಧುಗಳಿಗೆ ಮಾನ್ಯ ಬಂದರು, ಮೀನುಗಾರಿಕೆ ಮತ್ತು ಒಳನಾಡು ಜಲ ಸಾರಿಗೆ ಇಲಾಖಾ ಸಚಿವರು ಹಾಗೂ ಭಟ್ಕಳ ಹೊನ್ನಾವರದ ಜನಪ್ರಿಯ ಶಾಸಕರು ನಮ್ಮ ಕರೆಗೆ ಹೋಗೋಟು ಬಹಳ ಪ್ರೀತಿಯಿಂದ ಸಮಯಕ್ಕೆ ಆಗಮಿಸಿ ಇದೀಗ ಅತಿಥಿ ಅಭ್ಯಾಗತ ಸ್ಥಾನದಲ್ಲಿ ಒಂದೆರಡು ನಮಗೆಲ್ಲರಿಗೂ ಮಾತುಗಳನ್ನಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಈ ಕಾರ್ಯಕ್ರಮದ ಉದ್ಘಾಟಕರು, ಕರ್ನಾಟಕ ವಿಧಾನಸಭೆ ಸದಸ್ಯರು, ಈ ಭಾಗದ ಮಂಗಳೂರದ ಶಾಸಕರು, ಆತ್ಮೀಯರು ಆದಂಥ ಯು ಟಿ ಖಾದರ್ ಅವರೇ,
ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ಅಧಿಕಾರಿ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಭಾಳ ಸಂತೋಷ ಆಯಿತು. ನಿಮ್ಮ ಜೊತೆ ಭಾಳ ಸಮಯ ಇರಬೇಕಿತ್ತು, ಕಾರಣಾಂತರದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡಿ ಮುಗಿದ ಮೇಲೆ ನಾನು ಹೊರಡ್ತೇನೆ, ಕ್ಷಮೆ ಇರಲಿ. ಸಂಘದ ವರದಿ ಕೇಳಿದಾಗ ಭಾಳ ಸಂತೋಷ ಆಯಿತು. ಇಲ್ಲಿವರೆಗೆ 1 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಇನ್ನು ಮುಂದೆ 2 ಕೋಟಿಯವರಿಗೆ ಲಾಭ ಮಾಡ್ಬೋದು. ಆದ್ದರಿಂದ ಸಾಮಾನ್ಯ ಜನಕ್ಕೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಅನಾರೋಗ್ಯರಿಗೆ ಅವರಿಗೆಲ್ಲ ಕೊಡ್ತಾ ಇರೋದು ನೋಡಿದರೆ ತುಂಬ ಸಂತೋಷ ಆಯಿತು. ಮತ್ತೆ ಒಂದು ಹೇಳುವಾಗ ಹೇಳಿದರು, ಪ್ರಾಫಿಟಲ್ಲಿ ಎಷ್ಟು % ಸಾಧ್ಯ ಇದೆ ಅಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಲ್ಲಿ ನೀವು 50%ವರೆಗೂ ಕೊಡಲಿಕ್ಕೆ ಸಾಧ್ಯ ಉಂಟು. ನೀವು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಡಿ, ಹಣ ಇಡಬೇಡಿ, ಹಣ ಇರಬಾರ್ದು. ಹಣ ಖರ್ಚಾಗಬೇಕು ಮತ್ತೆ ಬರಬೇಕು. ಅಲ್ಲೇ ಉಳಿದ್ರೆ ಅದಕ್ಕೆ ಹೆಚ್ಚು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಇಷ್ಟು ಬೇಗ 23 ವರ್ಷದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಅದೇ ಥರ ಮಾಡಿ, ಹಣ ಇಡಬೇಡಿ. ಆದಷ್ಟು ಶಿಕ್ಷಣಕ್ಕೆ ಕೊಡಿ, ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಕೊಡಿ, ಅದು ರಿಟರ್ನ್ ಬರ್ತದೆ. ಅದಕ್ಕೆ ಜಾಸ್ತಿ ಒತ್ತು ಕೊಡುವ ಹಾಗೆ ಮಾಡಿ. ನಿಮಗೆ ಏನು ಹೇಳುವಂಥದ್ದು ಏನಿಲ್ಲ, ನೀವು ಎಲ್ಲನೂ ವರದಿ ವಚನದಲ್ಲಿ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ಆದರೆ ಲಿಮಿಟನ್ನು ಮಾಡಬೇಡಿ ಅಂತ ಹೇಳೋದು. ಲಿಮಿಟ್ ಮಾಡಬೇಡಿ, ಖಾಲಿ ಮಾಡಿ, ಹಣ ಮತ್ತೆ ಬರ್ತದೆ. ಮತ್ತೆ ಹೇಳಿದ್ರು, ಏನು ಆಫೀಸನ್ನು ನಾವು ಯಾವಾಗಲೂ ನಮ್ಮ ಮೀನುಗಾರಿಕೆ ಇಲಾಖೆ ಯಾವುದೇ ಕಾರ್ಯಕ್ರಮ ಇದ್ದರೆ ತಗೊಳ್ಳಿ ಅಂದೇಳಿ. ಅವರು ಕೇಳಿದ್ದು ಹೆಚ್ಚಾಗಿ ಇಂಥದ್ದೇ ಒಂದು ಆಫೀಸು ಕಟ್ಟಿಕೊಡಿ ಅಂತ ಕೇಳಿದ್ದಂತ ಅನ್ನಿಸ್ತದೆ. ನಿಮ್ಮದು ಬಾಡಿಗೆಗಲ್ಲ, ನೀವು ಕೋಟಿಗಟ್ಟಲೆ ಲಾಭ ಇದೆ, ಒಂದು ಆದರೆ ಆಗಲಿ ನಿಮ್ಮಿಂದ ಅಂದೇಳಿ ನಮ್ಮ ಇಲಾಖೆಯವರು ಕೇಳಿದ್ದಾರೆ ಅಂದೇಳಿ ಅನ್ನಿಸ್ತದೆ. ಹಾಗಾಗಿ ಸಾಧ್ಯ ಆದರೆ ನೋಡಿ, ಯಾಕೆಂದರೆ ನಿಮ್ಮ ಇಲಾಖೆ ಅದು, ನಮ್ಮ ಇಲಾಖೆ ಅದು. ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮೀನುಗಾರಿಕೆ ಇಲಾಖೆಯಿಂದ ಸಿಗ್ತದೆ. ನಮಗಂತೂ UT ಖಾದರ್ ಅವರು 1 ನಿಮಿಷ ಕೂಡಲಿಕ್ಕೆ ಕೊಡೋದಿಲ್ಲ. ಅವರು ಶುರು ಮಾಡೋದು ಬಂದರಿಂದ ಶುರು ಮಾಡ್ತಾರೆ. ಮಂಗಳೂರು ಬಂದರು ಏನಾಯಿತು, ಮೀನುಗಾರರಿಗೆ ಏನೇನು ಕೊಟ್ರಿ, ಅವ್ರ ಹತ್ರ ಹೋಗುವಾಗ ಅಥವಾ ಅವ್ರ ಫೋನ್ ಬಂತು ಅಂದರೆ ನಾನು 1 ನಿಮಿಷ ಬಿಟ್ಟು ನಾನೇ ಮಾಡೋದು, ಪೂರ ತಿಳ್ಕೊಂಡು ಮತ್ತೆ ಪುನಃ. ಅಂದರೆ ಅಷ್ಟು ಕಾಳಜಿ ತಗೊಂಡು ಅವರಿಗೆ ಕೆಲಸ ಆಗಬೇಕು, ಅನುಕೂಲ ಆಗಬೇಕು. ಮತ್ತು ಯಾಕೆ ಇರಬೇಕು ಅಂದಳು ಕೇಳಿಬಿಡ್ತಾರೆ ಒಂದೊಂದು ಸಲ ನಮಗೆ. ನಾವು ಯಾಕೆ ಇರಬೇಕು ಅಥವಾ ನೀವು ಯಾಕಿದ್ದೀರಿ ಅಂದಳು ಕೇಳೋ ಸಂದರ್ಭ ಇದೆ. ಅವ್ರ ಹತ್ರ ಬೈಸ್ಕೊತಾ ಇರ್ತೀನಿ ಆಗಾಗ ನಾನು. ಅಂದರೆ ಅಷ್ಟು ಕಾಳಜಿ ಎಲ್ಲ ಸಮುದಾಯಕ್ಕೆ. ಅದು ಏನು ಮೀನುಗಾರರು ಅಂದರೆ ಒಂದು ಸಮುದಾಯಕ್ಕಲ್ಲ, ಈಗಂತೂ ಎಲ್ಲ ಸಮುದಾಯದವರು ಮೀನುಗಾರರಾಗಿದ್ದಾರೆ. ನಿಜವಾಗಿ ಮೀನುಗಾರರೀಗ ನಾವು ಬೇರೆ ಬೇರೆ ಹೋಗುವುದು ಅಂದೇಳಿ, ಅಂದರೆ ಇದು ಮುಗೀತು, ನಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಾಗ ಈಗ ಎಲ್ಲ ಸಮುದಾಯದವರು ಬಂದು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಸಂತೋಷ. ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೀನು ಇಲ್ಲಿ ಇರೋದಿಲ್ಲ. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 500 ಕಿಲೋಮೀಟರ್ ಮುಂದೆ ಹೋಗ್ತವೆ. ನೀವು ಹಿಡ್ಕೊಂಡು ಬಂದರೆ ಇಲ್ಲಿಗೆ ಬಂತು, ಇಲ್ಲ ಅಂದರೆ ಮುಂದೆ ಬೇರೆ ರಾಜ್ಯದವರು ಮೀನು ಹಿಡಿಯೋದು. ಹಾಗಾಗಿ ಮೂಲಭೂತ ಸೌಕರ್ಯ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೀನುಗಾರರ ಪರವಾಗಿ, ಮೀನುಗಾರರಿಗೆ ಏನು ಮಾಡಿದರೆ ಸರಿ ಆಗ್ತದೆ ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಈಗ ಕೇಳಿದೆ, ಈ ಐಸ್ ಪ್ಲಾಂಟಿಗೆ 70 ಲಕ್ಷದವರಿಗೆ ನಾವು ಸಬ್ಸಿಡಿಯನ್ನು ಕೊಡ್ಬೋದು ಅಂದೇಳಿ ಇನ್ನೂ ಆಗಲಿಲ್ಲ. ಮಾಡ್ತೇವೆ. ಏನು ಮಾಡಲಿಕ್ಕೆ, ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರದಿಂದ ಮೀನುಗಾರರಿಗೆ ಅಥವಾ ಎಲ್ಲ ಸಮುದಾಯದವರಿಗೆ ಏನು ಸಾಧ್ಯ ಆಗ್ತದೆ ಅದನ್ನು ಕೊಡಲೇಬೇಕು ಅಂದೇಳಿ ತೀರ್ಮಾನ ಮಾಡೋದಂಥವ್ರು. ನಮ್ಮ 5 ಗ್ಯಾರಂಟಿ ಏನು ಘೋಷಣೆ ಮಾಡಿದ್ರಲ್ಲ, ಆ ಗ್ಯಾರಂಟಿ ನಾವು ಮುಡಿಸಿದ್ದೇವೆ ಅಂದೇಳಿ. ಆದರೆ ಅದು ಎಲ್ಲ ಸಮುದಾಯದವರಿಗೆ, ಎಲ್ಲ ವರ್ಗದವರಿಗೂ, ಎಲ್ಲರಿಗೂ ಪೂರಕವಾಗಿ ಮುಡಿಸಿದ್ದೇವೆ. ಇಂಥದ್ದೊಂದೊಂದು ಯಾವ್ಯಾವ ಸಮುದಾಯದವರು ಅಥವಾ ಸಂಘ ಸಂಸ್ಥೆಯವರು ಮಾಡ್ತಾರೆ ಅದಕ್ಕೂ ಪೂರಕವಾಗಿ ನಾವು ಇರ್ತೇವೆ. ಬಂದರು ಯಾವಾಗಲೂ ಯಾವಾಗ ಅಂತ ಕೇಳ್ತಾ ಇರ್ತಾರೆ.
ಇಲ್ಲಿ ಜನನೂ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ UT ಖಾದರವರು ಯಾವಾಗ ಉದ್ಘಾಟನೆ ಯಾವಾಗ ಅಂತ ಕೇಳ್ತಾರೆ. ಮತ್ತೆ ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಇಲ್ಲ, ಒಂದು ಟೆಂಡರ್ ಆಗಿದೆ, ಇನ್ನೊಂದು ಟೆಂಡರ್ ಕರೆದಿದ್ದೇವೆ, ಎರಡೂ ಸೇರಿ ಒಂದು 80 ಕೋಟಿ ಹತ್ರ ಆಗ್ತದೆ. ಅದು ಸೇರಿ ಮಾಡುವ ಅಂದೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು 3ನೇ ಹಂತ ಮತ್ತೆ ಪುನಃ ಅದು ಟೆಂಡರ್ ಕರೆದಿದ್ದೇವೆ. ಅದನ್ನು ಸೇರಿ ಮಾಡೋದು ಅಂದೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದೆ ಮೀನುಗಾರರಿಗೆ ಅದು ಆದರೆ ಅನುಕೂಲ ಆಗ್ತದೆ. 1200 ಬೋಟ್ ಇದೆ ಅಂದೇಳಿ ನಿಮ್ಮ ಸಂಘದವರು ಮತ್ತು ಇವರು ಬೆಂಗ್ರಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಡ್ರೆಜ್ಜಿಂಗು ಹಾಕಿದ್ದೇನೆ, ಅದು ಟೆಂಡರ್ ಆಗಬೇಕು. ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1,50,000 ಲೀಟ್ರ್ ಡೀಸೆಲ್ ಇದ್ದಲ್ಲಿ ಈಗ 2 ಲಕ್ಷ KL ಡೀಸೆಲನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೇವೆ. ಅದು 5 ತಿಂಗಳಿಗೆ ಕೊಡಬೇಕು. ಪ್ರತಿ ತಿಂಗಳಿಗೆ ಕೊಟ್ಟರೆ ನಮಗೆ ಏನು ಉಪಯೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮನವಿಯನ್ನು ನೋಡಿ ನಾವು ಈಗ 5 ತಿಂಗಳಿಗೆ ಕೊಡುವಂಥದ್ದನ್ನು ನಾವು ಮಾಡಿದ್ದೇವೆ. ಅಂದರೆ 5 ತಿಂಗಳಲ್ಲಿ ಯಾವಾಗ ಬೇಕಾದರೂ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಬೋದು. ಆ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನಿಮ್ಮ ಪರವಾಗಿ ಏನಾಗಬೇಕು ಅಂದೇಳಿ ಮಾಡಿದ್ದೇವೆ. ಆಂಬ್ಯುಲೆನ್ಸ್ ಬೇಕು ಅಂತ ಹೇಳಿದರು, ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು. ಅದನ್ನು ನಾವು ಟೆಂಡರ್ ಕರೆದು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ನೆಕ್ಸ್ಟ್ ಆಗಸ್ಟಲ್ಲಿ ಬರ್ಬೋದು ಅಂದೇಳಿ. ಇದು 1 ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು. ಒಂದು ಕಡೆ ಕೆರೋಸಿನ್ದು ದೊಡ್ಡ ಏನು ಹೋರಾಟನೇ ಇತ್ತು ಮಂಗಳೂರಿಂದ ಕಾರವಾರವರೆಗೆ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಟೋಟಲ್ ಕೆರೋಸಿನ್ ಬಂದ್ ಮಾಡಿದ್ರು. ನಾವು ಇಂಡಸ್ಟ್ರಿಯಲ್ ಕೆರೋಸಿನನ್ನು ಕೊಟ್ಟು ಮತ್ತು ಅದಕ್ಕೆ ಪುನಃ ನಾವು ಸಬ್ಸಿಡಿಯನ್ನು ಕೊಟ್ಟು ನಿಮಗೆ ಹೆಚ್ಚು ಕಡಿಮೆ 60 ರೂಪಾಯಿಗೆ ಸಿಗ್ತದೆ. ನಮ್ಮ ಲೆಕ್ಕದಲ್ಲಿ, ನಿಮ್ಮ ಲೆಕ್ಕದಲ್ಲಿ 30 ರೂಪಾಯಿ ಜಾಸ್ತಿನೇ ಅಂದೇಳಿ ಆದರೂ ನಿಮಗೆ ಬೇಕಾದ ಸಂದರ್ಭದಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ. ಆ ರೀತಿಯಲ್ಲಿ ಮಾಡಿದ್ದೇವೆ. ಸ್ವಲ್ಪ ಜಾಸ್ತಿ ಆಗಿದೆ. GST ಬರೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ರು. ಅದಕ್ಕೆ GST ಬಂದ್ರಿಂದ ಅದು ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಇಲ್ಲಾಂದರೆ 45 ರೂಪಾಯಿನಲ್ಲಿ ಸಿಗ್ತಿತ್ತು. ಹಾಗೆ ಮೀನುಗಾರರಿಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕೆಲವು ಈಗ ಹೊಸದಾಗಿ ಬೋಟ್ ಕಟ್ಟಬೇಕು ಅಂದೇಳಿ ಫಿಸಿಬಿಲಿಟಿ ಕೊಡಬೇಕು ಅಂದೇಳಿ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಮತ್ತೆ ಲೆಂತ್ ಇಷ್ಟೇ ಉದ್ದ ಕೊಡಬೇಡಿ, ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಮೀನನ್ನು ಹಿಡ್ಕೊಂಡು ಹೋಗ್ತಾರೆ, ಅವರು ದೊಡ್ಡ ದೊಡ್ಡ ಬೋಟನ್ನು ತರ್ತಾರೆ. ನಮ್ಮದು ಈಗಲೂ ನಾವು ಏನು ಸಣ್ಣ ಬೋಟಲ್ಲೇ ಮೀನು ಹಿಡಿಲಿಕ್ಕೆ ಕಷ್ಟ ಆಗ್ತದೆ ಅಂದೇಳಿ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮೀನುಗಾರರ ಪರವಾಗಿ ನಾವು ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಮಂಗಳೂರಲ್ಲಿ ನನ್ನ ಇಲಾಖೆಯಲ್ಲಿ ಬರುವಂಥದ್ದು ಬರದೇ ಇದ್ದರೂ ಹೋಗಿ ಎಲ್ಲ ಇಲಾಖೆಯಿಂದ ತಂದು ನಿಮಗೆ ಕೊಡುವಂಥ ಕೆಲಸ UT ಖಾದರವರು ಮಾಡ್ತಾ ಇದ್ದಾರೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದು ಅವ್ರ ಹತ್ರ ತಿಳ್ಕೊಂಡು ಅವರು ಆಗಾಗ ನನಗೆ ಹೇಳಿ ಅಥವಾ ಇಲಾಖೆಯವರಿಗೆ ಜೋರು ಮಾಡಿ ಪ್ರತಿಯೊಂದು ಸಂದರ್ಭದಲ್ಲೂ ಮೀನುಗಾರರ ಪರವಾಗಿ ಒಳ್ಳೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಅವರಿಂದ ಅಂದೇಳಿ ಅನ್ನಿಸ್ತದೆ. ಅಲ್ಲಿ ನಿಮ್ಮ ವರದಿ ಓದುವಾಗ ನೋಡಿದೆ, ಜಾಗ ತಂದೆಯವರು ಕೊಟ್ಟರು, ಕೊಡಿಸಿದ್ರು, ಆರಂಭ ಅದೇ. ಈಗ ಮತ್ತೆ ಪುನಃ ಇಂಥ ಒಂದು ಪುಣ್ಯ ಮಾಡಿದವರು ಅವರು ಮಗ ಬಂದು ಮತ್ತೆ ಉದ್ಘಾಟನೆ ಮಾಡ್ತಾರೆ. ಅಂಥ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅವರಿಗೆ ಒಳ್ಳೆ ದೇವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ 4 ಜನಕ್ಕೆ ಸಹಾಯ ಮಾಡುವಾಗೆ, ಅದರಲ್ಲೂ ನಮ್ಮ ಇಲಾಖೆಯಲ್ಲಿ ಆಗಾಗ ಮತ್ತೆ ನೆನಪು ಮಾಡಿ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಅವರು ಮಾಡ್ತಾ ಇದ್ದಾರೆ. ಇಲಾಖೆಯವರೆಗೂ ಸ್ವಲ್ಪ ಬೇಜಾರು ಮಾಡಿಸ್ತಾರೆ ಅವರು ಒಂದೊಂದ್ಸಲ, ಆಗ್ತದೆ ಇಲ್ಲ ಹೇಳಿ ಅಂತ. ಆ ರೀತಿಯಲ್ಲಿ ನೀವೆಲ್ಲರೂ ಸಂಘಟನೆಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ಪೂರಕವಾದಂಥ ಎಲ್ಲ ಕೆಲಸವನ್ನು ನಾವು ಸರ್ಕಾರದಿಂದ ನಮ್ಮಿಂದ ಆಗ್ತದೆ ಅಂತೇಳಿ ಹೇಳ್ತಾ, ನಿಮ್ಮ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಒಳ್ಳೆ ಕೆಲಸವನ್ನು ಮಾಡಿದ್ರಿ. ನಿಮ್ಮ ಉಳಿತಾಯ ಹಣವನ್ನು ಮತ್ತಷ್ಟು ಬಡವರಿಗೆ, ಮತ್ತಷ್ಟು ವಿದ್ಯಾವಂತರಿಗೆ ಶಿಕ್ಷಣಕ್ಕೆ ನೀಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಹೊರಡ್ತಾ ಇದ್ದೀನಿ. ಧನ್ಯವಾದಗಳು. ಸಚಿವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ನಿರ್ದೇಶಕರಾಗಿರುವಂತಹ ಇಬ್ರಾಹಿಂ ಖಲೀಲ್ ರವರಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಮಂಜುಗಡ್ಡೆ ಸ್ಥಾವರವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದಂತಹ ನಮ್ಮ ಸಚಿವರು ಸನ್ಮಾನ್ಯ ಶ್ರೀ ಬಂಕಾಳ ಎಸ್ ವೈದ್ಯ ಅವರಿಗೆ ಜೋರದ
ಚಪ್ಪಾಳೆಯ ಅಭಿನಂದನೆಗಳು ಧನ್ಯವಾದಗಳು ಸರ್. ತಮ್ಮ ಸಹಕಾರ ಮಾರ್ಗದರ್ಶನ ಹೀಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಅನ್ಯ ಕಾರ್ಯ ನಿಮಿತ್ತ ನಮ್ಮ ಕಾರ್ಯಕ್ರಮದಿಂದ ತಳ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಳ್ಳಿದಂತಹ ಮಾನ್ಯ ಬಂದರು, ಮೀನುಗಾರಿಕೆ ಮತ್ತು ಒಳನಾಡು ಜಲ ಸಾರಿಗೆ ಇಲಾಖಾ ಸಚಿವರು, ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ ಶ್ರೀ ಮಂಕಾಳ ಎಸ್ ವೈದ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಕಟ್ಟಡದ ಕಚೇರಿಯನ್ನು ಉದ್ಘಾಟನೆ ಮಾಡಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಕುಮಾರ್ ಅವರು, ಮಾನ್ಯ ಮೀನುಗಾರಿಕಾ ನಿರ್ದೇಶಕರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಹಾರ್ ಎ ನೂರ್ ಕಟ್ಟಡದ ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಯು ಟಿ ಖಾದರ್ ಸರ್ ಅವರೇ, ಕಾರ್ಯಕ್ರಮದಿಂದ ಈಗ ತಾನೇ ನಿರ್ಗಮಿಸಿದ ನಮ್ಮ ಮೀನುಗಾರಿಕೆ ಇಲಾಖೆಯ ಸಚಿವರಾದ ಶ್ರೀ ಮಂಕಾಳೇಶ್ ವಿದ್ಯಾ ಸರ್ ಅವರೇ, ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ನೆರೆದಿರುವ ಎಲ್ಲ ಮೀನುಗಾರರ ಮುಖಂಡರೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಮತ್ತು ಇಲಾಖಾ ಅಧಿಕಾರಿಗಳೇ ಹಾಗೂ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಒಂದು ಸಂಘದ ಬಗ್ಗೆ ನನಗೆ ಮುಂಚಿಂದನೂ ತುಂಬ ಅಭಿಮಾನ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರ ಸಂಘ, ಈ ಕರಾವಳಿ 3 ಜಿಲ್ಲೆಗಳಲ್ಲಿ ಸುಮಾರು 121ರಿಂದ 130 ಸಂಘಗಳು ಇದ್ದಾವೆ. ಎಲ್ಲ ಸಂಘಗಳು ಉತ್ತಮವಾಗಿ ಕಾರ್ಯ ಮಾಡ್ತಾ ಇದ್ದವು. ಅದರಲ್ಲಿ ವಿಶೇಷವಾಗಿ ನಮ್ಮ ಕರಾವಳಿ ಅಲ್ಪಸಂಖ್ಯಾತರ ಸಂಘ ತುಂಬ ಕೆಲಸ ಮಾಡ್ತಾಯಿದೆ, ಒಳ್ಳೆ ಕೆಲಸ ಮಾಡ್ತಾಯಿದೆ. ಹಾಗೆಯೇ ಆ ಸಂಘದ ಪದಾಧಿಕಾರಿಗಳಿರ್ಬೋದು ಅಥವಾ ಅವರ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇಲಾಖೆಯ ಜೊತೆಗೆ ಒಳ್ಳೆ ಒಂದು ಸಂವಹನ ಮಾಡಿ ಅಥವಾ ಸಂಪರ್ಕವನ್ನು ಸಾಧಿಸಿ ಇಲಾಖೆಯಿಂದ ಏನೇನು ಯೋಜನೆಗಳು ಸಿಗ್ತದೆ ಅವನ್ನೆಲ್ಲವನ್ನೂ ಸಹ ಅವರು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಐಸ್ ಪ್ಲ್ಯಾಂಟ್ ನಿರ್ಮಾಣಕ್ಕೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಒಂದು ಯೋಜನೆ ಇದೆ. ಅದರಲ್ಲಿ ಅವರಿಗೆ ಹೇಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಆಗುತ್ತೆ ಅದನ್ನು ಸಹ ನಾವು ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ನಮ್ಮ ಸಚಿವರು ನಮ್ಮ ಇಲಾಖೆಯ ವಿವಿಧ ಕೆಲಸಗಳ ಬಗ್ಗೆ ತಮಗೆಲ್ಲ ಹೇಳಿದ್ದಾರೆ. ನಮ್ಮ ಸಚಿವರು ಹೇಳಿದಾಗೆ ಯು ಟಿ ಖಾದರ್ ಸರ್ ಅವರು ನಮಗೆ ಹಗಲೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಇದೇನಾಯಿತು ಅದೇನಾಯಿತು, ಕೊಂಡಿ ರಸ್ತೆ ಏನಾಯಿತು, ಈ 3ನೇ ಹಂತದ ಕಾಮಗಾರಿ ಏನಾಯಿತು, ಹಾಗೆ ನಮ್ಮ ಆಧುನೀಕರಣದ ಕಾಮಗಾರಿ ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಸೊ ಈಗೆಲ್ಲ ಟೆಂಡರ್ ಆಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ಎಲ್ಲ ಕಾಮಗಾರಿಗಳು ಪ್ರಾರಂಭವಾಗಿ ಮಂಗಳೂರು ಮೀನುಗಾರರ ಒಂದು ಬಹುದಿನಗಳ ಆಸೆ ಥರ್ಡ್ ಸ್ಟೇಜ್ನಿದೆ ಮತ್ತು ಆಧುನೀಕರಣ ಇದೆ, ಅದು ಸದ್ಯದಲ್ಲೇ ಒಂದು ಕಾರ್ಯಾರಂಭ ಮಾಡಲಿಕ್ಕಿದೆ ಅಂತ ತಮಗೆಲ್ಲ ಹೇಳ್ತೇನೆ. ಈ ಒಂದು ಸಂಘ ಮಾಡ್ತಾ ಇರುವಂಥ ಎಲ್ಲ ಸಾಮಾಜಿಕ ಚಟುವಟಿಕೆಗಳು, ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನ ಇರ್ಬೋದು, ಅನಾರೋಗ್ಯ ಪೀಡಿತರಿಗೆ ಕೊಡುವಂಥ ಒಂದು ಡಯಾಲಿಸಿಸ್ಗೆ ಮತ್ತು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂಘ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ, ಹಾಗೆ ಒಳ್ಳೆಯದಾಗಲಿ. ಮುಂದೆ ಬರುವಂಥ ಪದಾಧಿಕಾರಿಗಳು ಸಹ ಈ ಒಂದು ಹಿರಿಯರು ಹಾಕಿಕೊಟ್ಟ ಒಂದು ಅಡಿಪಾಯನ್ನು ಮುಂದುವರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ಅಂತ ಆಶಿಸ್ತಾ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಿರ್ದೇಶಕರು ಬೆಂಗಳೂರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಚೇರಿ ಕಟ್ಟಡವನ್ನು ಉದ್ಘಾಟನೆ ಕೂಡ ನೆರವೇರಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ದಿನೇಶ್ ಕುಮಾರ್ ಅವರಿಗೆ ವಂದನೆಗಳು. ಮುಂದಕ್ಕೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಚಾರ್ಟರ್ಡ್ ಅಕೌಂಟೆಂಟ್, ಶೆಟ್ಟಿ ಆ್ಯಂಡ್ ಥೋಮಸ್ ಕಂಪನಿ ಮಂಗಳೂರು, ಇವರಿಂದ 1-2 ಶುಭಾಶಯದ ನುಡಿಗಳು. ವೇದಿಕೆಯಲ್ಲಿರುವ ಇವತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸ್ಪೀಕರಾದ ನಮ್ಮ ಯು ಟಿ ಖಾದರ್, ನನ್ನ ಸನ್ಮಿತ್ರರು, ಹಾಗೂ ಈ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, ಇನ್ನಿತರ ಗಣ್ಯರು ಹಾಗೂ ಇಲಾಖೆಯ ಸಿಬ್ಬಂದಿಗಳು, ಆಡಳಿತ ವರ್ಗದವರು, ಕಾರ್ಯಾಧಿಕಾರಿಗಳು, ಗೌರವ ಸಲಹೆಗಾರರಾದ ಮುಸಾಫನವರು, ನನಗೆ ಈ ಸಂಸ್ಥೆ ಬಗ್ಗೆ ಈ ಶುಭ ಸಂದರ್ಭದಲ್ಲಿ, ಈ ಶುಭ ಕಾರ್ಯದಲ್ಲಿ ಇವತ್ತಿನ ಈ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಈ ಮಂಜುಗಡ್ಡೆಯ ಸ್ಥಾವರವನ್ನು ಈಗ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲು ನನಗೆ ಭಾಳಷ್ಟು ಹೆಮ್ಮೆ ಆಗ್ತಾಯಿದೆ. ನನಗೆ ಈ ಸಹಕಾರಿ ಸಂಘಕ್ಕೆ ಮತ್ತು ನನಗೆ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ದಿವಂಗತ ನಮ್ಮ ಭಾಳ ನನ್ನ ತಂದೆಯವರಿಗೆ ಭಾಳ ಆಪ್ತರಾದ ಯು ಟಿ ಫರೀದ್ ಸಾಹೇಬ್ರವರು ಇರುವಾಗ ನಾನು ಆವಾಗ ಬಾಲ್ಯದಲ್ಲೇ ಅವರ ಮನೆಗೆ ಹೋಗ್ತಾ ಇದ್ದೆ. ಆವಾಗ ನಮ್ಮ ಮಿತ್ರರಾದ ನಮ್ಮ ಈ ಯು ಟಿ ಖಾದರ್ ಅವರು ಆವಾಗಲೇ ವಿದ್ಯಾರ್ಥಿ ನಾಯಕರವರು.
ಯಾಕಂದರೆ ಸಣ್ಣದಿಂದಲೇ ಅವರ ತಂದೆಯ ಆದರ್ಶ, ಅವರ ಆ ದಾರಿಯಲ್ಲಿ ಬೆಳೆದು ಬಂದವರು. ಯಾಕೆಂದರೆ ಇವತ್ತು ಕೂಡ ಅವ್ರ ಹತ್ರ ಎಲ್ಲಿ ಸಿಕ್ಕಿದ್ರು ಕೂಡ ನಮಗೆ ಆ ಒಂದು ಆತ್ಮೀಯತೆ, ಒಂದು ಹಗ್ ಮಾಡೋದು ನಮ್ಮ ಕುಟುಂಬಕ್ಕೆ, ನಮ್ಮ ಎಲ್ರಿಗೂ, ನನ್ನ ತಮ್ಮನವರು ಇರ್ಬೋದು, ನಮ್ಮ ಸಂಬಂಧಿಕರು ಇರ್ಬೋದು, ನಮಗೆಲ್ಲರಿಗೂ ಬಹಳ ಒಂದು ಆತ್ಮೀಯರು. ನನಗೆ ಹೇಳಲಿಕ್ಕೆ ತುಂಬ ಭಾಳ ಹೆಮ್ಮೆ ಪಡ್ತೇನೆ ನಾನು. ಹಾಗೆ ಈ ಸಂಘದ ಬಗ್ಗೆ ಮಾತಾಡೋದಾದರೆ ನಾವು 2002ರಲ್ಲಿ ಅದೇ ನಮ್ಮ ದಿವಂಗತ ಫರೀದ್ರವರ ಮಾರ್ಗದರ್ಶನ ಹಾಗೂ ಮುಸ್ತಫಾ ಮತ್ತು ಇವರ ಒಂದು ಗ್ರೂಪಲ್ಲಿ ಒಂದು 5-6 ಜನರು ಬಂದಿದ್ದರು ನಮ್ಮ ಆಫೀಸಿಗೆ. ಹಮೀದ್ರಿದ್ದರು, ಹಾಗೆ ಇನ್ನಿತರು ಈಗಲೂ ಆಡಳಿತ ಮಂಡಳಿಯವರು ಇರುವವರು ಬಂದಿದ್ದಾಗ ಹೀಗೆ ನಮಗೆ ಒಂದು ಸಹಕಾರ ಸಂಸ್ಥೆಯನ್ನು ನೀವು ಇದನ್ನು ಫಾರ್ಮೇಷನ್ ಮಾಡಿ ಕೊಡಬೇಕಂದಾಗ ನಾನು ಹೇಳಿದೆ, ಕೂಡಲೇ ನಾನು ಒಪ್ಪಿದೆ. ಮತ್ತು ಅದಕ್ಕೆ ಬೇಕಾದ ನಾನು ಒಂದು ಚೆಕ್ ಲಿಸ್ಟನ್ನು ಕೊಟ್ಟು ನೀವು ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಸ್ವಲ್ಪ ಸಮಯದಲ್ಲಿ ಇದನ್ನು ನಾವು ಹುಟ್ಟುಹಾಕಿ ಇದರಿಂದ ಇವತ್ತು 23 ವರ್ಷ ಆಗಿದೆ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚಿನ AGM ಅಲ್ಲಿ ನಾನು ಭಾಗವಹಿಸಿದ್ದೇನೆ. ಇವರ ಇನ್ನಿತರ ಯಾವುದೇ ಬರೇ ಒಂದು ಗ್ರಾಹಕರಿಗೆ ಸೇವೆಯನ್ನು ನೀಡುವುದಲ್ಲದೆ ಇನ್ನಿತರ ಶಿಕ್ಷಣ, ಸಾಮಾಜಿಕ ಹಾಗೂ ವೈದ್ಯಕೀಯ ನೆರವು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಸಂಸ್ಥೆ ಬಹಳಷ್ಟು ಹೆಸರುವಾಸಿಯಾಗಿದೆ ಹಾಗೂ ಬಹಳಷ್ಟು ಒಂದು ಲಾಭವನ್ನು ಗಳಿಸಿ ಅದರ ಲಾಭದ ಒಂದು ನಿರ್ದಿಷ್ಟ ಅಂಶವನ್ನು ಸದ್ವಿನಿಯೋಗ ಮಾಡಿಕೊಂಡು ಈ ಸಂಸ್ಥೆ ಬಹಳಷ್ಟು ಎತ್ತರವಾಗಿ ಬೆಳೆದಿದೆ ಎನ್ನಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಈಗ ಮುಸ್ತಫರವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಾಗೆ 1 ಕೋಟಿ, ಈ 1 ಕೋಟಿಯಿಂದ 3 ಕೋಟಿ, 2 ಕೋಟಿ, 3 ಕೋಟಿ ಹೀಗೆ ಬೆಳೀತಾ ಬಂದಿದೆ. ಈ ಸಂಸ್ಥೆ ಹಂತ ಹಂತವಾಗಿ ಬೆಳೆದಿದೆ. ಯಾಕಂದರೆ ಇದರಲ್ಲಿದ್ದ ಆಡಳಿತ ಮಂಡಳಿಯ ಸದಸ್ಯರು ಯಾರೇ ಆಗಲಿ ಏನೇ ಒಂದು ಸಲಹೆ ಸೂಚನೆ ಬೇಕಿದ್ರೆ ಅವರು ನಮ್ಮ ಹತ್ರ ಒಂದು ಕೇಳಿ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಗಣಿಸಿ ಅದರ ನಂತರವೇ ಅವರು ಒಂದು ಸ್ಟೆಪ್ ತಗೊಳ್ಳೋದು ಅದೊಂದು. ಹಾಗೂ ಇವರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ ಅವರು ಏನಿದ್ರು ನಮಗೆ ಒಂದು ಫೋನ್ ಮಾಡಿ ಆದರೂ ಇಲ್ಲದಿದ್ರೆ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಆದರೂ ಒಂದು ಸಲಹೆಯನ್ನು ತಗೊಂಡೇ ಅವರು ಮುಂದುವರಿಸ್ತಾರೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಬಹಳಷ್ಟು ಇದರಿಂದ ಗ್ರಾಹಕರಿಗೆ ಇನ್ನಷ್ಟು ಸದುಪಯೋಗ ಆಗಲಿ. ಈ ಸಂಸ್ಥೆ ಇದರ ಸಿಲ್ವರ್ ಜೂಬ್ಲಿ 2 ವರ್ಷದಲ್ಲಿ ಸಿಲ್ವರ್ ಜೂಬ್ಲಿಯನ್ನು ಆಚರಿಸಲಿಕ್ಕೆ ಇದ್ದಾರೆ. ಹಾಗೆ ಸಿಲ್ವರ್ ಜೂಬ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯಲಿ. ಹಾಗೂ ನನಗೆ ಈ ಸಂದರ್ಭದಲ್ಲಿ ಭಾಗವಹಿಸಲು ನನ್ನನ್ನು ಆಹ್ವಾನಿಸಿ ನನಗೆ 2 ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದವನ್ನು ಸಮರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿದ ನನ್ನ 2 ಮಾತನ್ನು ಮುಗಿಸಿ. ಧನ್ಯವಾದಗಳು. ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಚಾರ್ಟರ್ಡ್ ಅಕೌಂಟ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರಿ. ತಮಗೆ ಹೃದಯಂತರಾಳದ ವಂದನೆಗಳು. ಒಂದು ಗಡಿಮ ಹಂತಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಸನ್ಮಾನ್ಯ ಸಭಾಧ್ಯಕ್ಷರು. ನಾವೆಲ್ಲರೂ ಹೆಮ್ಮೆ ಪಡಬೇಕು, ನಮ್ಮ ಊರೇ ಹೆಮ್ಮೆ ಪಡಬೇಕು. ಯಾಕಂತಂದ್ರೆ ಇವತ್ತು ವಿಧಾನಸೌಧವನ್ನ ಇವತ್ತು ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ದೀಪಾಲಂಕಾರ ಆಗಿರ್ಬೋದು, ವಸ್ತು ಪ್ರದರ್ಶನ ಆಗಿರ್ಬೋದು, ಆಹಾರ ಮೇಳ ಆಗಿರ್ಬೋದು, ಒಂದು ಮಾದರಿ ವಿಧಾನಸೌಧವಾಗಿ ಅವರು ಆರೋಗ್ಯ ಸಚಿವರಾಗಿದ್ದಾಗ, ಆಹಾರ ಸಚಿವರಾಗಿದ್ದಾಗ, ವಸತಿ ಸಚಿವರಾಗಿದ್ದಾಗ, ಅದು ಯಾವುದೇ ಇಲಾಖೆಯ ಸಚಿವರಾಗಿದ್ದರೂ ಕೂಡ ಅದಕ್ಕೆ ಒಂದು ಘನತೆ, ಗೌರವವನ್ನು ತಂದುಕೊಡುವಲ್ಲಿ UT ಖಾದರ್ ಅವರ ಹೆಸರು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಈ ಒಂದು ಕಟ್ಟಡ ಇಷ್ಟೊಂದು ದೂರಕ್ಕೆ ಆಗಬೇಕು ಅಂತಂದ್ರೆ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಮಾರ್ಗದರ್ಶನ ನೀಡ್ತಾ ಬಂದವರು ಸನ್ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಇದರ ವತಿಯಿಂದ ನಿರ್ಮಿಸಲ್ಪಟ್ಟಂತಹ ನೂತನ ಕಟ್ಟಡವಾದ ಬಹಾರ್ ಎ ನೂರ್ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಟ್ಟಡ ಮತ್ತು ಅಮ್ಮನ ಉದ್ದೇಶ ಮಾತನ್ನು ನಿರ್ಗಮಿಸಿದಂತಹ ಆ ಮಾಂಕಲ್ಯ ವೈದ್ಯನ್ ಬೋಸ್ ನಾನು ಇವತ್ತು ನೆನಪಿಸಿ ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮ ಅತ್ಯಂತ ಆತ್ಮೀಯರು, ನಮಗೆಲ್ಲರಿಗೂ ಗೌರವತರು, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಜನಾಬ್ ಜೆ ಮೊಹಮ್ಮದ್ ಇಸಾಖರ್ ಅವರೇ, ಮೀನುಗಾರರ ಟಾಲ್ ಬೋಟ್ ಇದರ ಅಧ್ಯಕ್ಷರ ಪೇಷನ್ ಬೋಟ್ನ ಇದರ ನೂತನ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಅವರೇ, ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರಾಗಿರುವಂಥ ದಿನೇಶ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಮಾಜಿ ಮೇಯರ್ ಹಾಗೂ ಇದಕ್ಕೆ ತಮ್ಮ ಸಹಕಾರ ಕೊಟ್ಟಂತ ಸನ್ಮಿತಂತ ಶಶಿಧರ್ ಹೆಗ್ಡೆ ಅವರೇ, ನನ್ನ ಸತ್ಮೇರಾದಂಥ ಯುವ ನಾಯಕರಾಗಿರುವಂಥ ಚೇತನ್ ಬೆಂಗ್ರೆ ಅವರೇ, ನಮ್ಮ ಟಾಲ್ ಬೋಟ್ ಯೂನಿಯನ್ ಅಧ್ಯಕ್ಷರು ಕೂಡ ಆಗಿದೆ ಚೇತನ್ ಬೆಂಗ್ರೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನನ್ನ ಸನ್ಮಿತರಾಗಿ ಅಂತ ಬಹುಶಃ ಕಾಲೇಜಿನಲ್ಲಿ ನಮ್ಮ ಸಹಪಾಠಿ ಆಗಿದ್ದ ಅಡ್ವೊಕೇಟ್ ಉದಯಾನಂದ್ ಕುಲಾಲ್ ಅವರೇ, ಅದೇ ರೀತಿ ನನ್ನ ಸನ್ಮಿತರು ಮಾಜಿ ಉಪಮೇಯರ್ ಬಹುಶಃ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಈ ಒಂದು ಸಂಸ್ಥೆಯನ್ನು ಸಹಕಾರ ಕೊಟ್ಟಂತ ಸನ್ಮಿತಂದ ಅಬ್ದುಲ್ ರೌಫ್ ಅವರೇ,
ಎಲ್ಲ ಸ್ಥಾಪನೆ ಕಾರಣಕರ್ತರಾಗಲಿಕ್ಕೆ ಪ್ರಮುಖ ಕಾರಣ ಮತ್ತು ಆ ಯೋಚನೆಯನ್ನು ಕೊಟ್ಟಂಥ ನನ್ನ ಸನ್ಮಿತ ಸೇರಿದ ಪ್ರವೀಣ್ ಶೆಟ್ಟಿ ಅವರೇ, ನಮ್ಮ ಅತ್ಯಂತ ಆತ್ಮೀಯರು ಗೌರವಿತ ನಮ್ಮ ಹಳೆಯ ದೋಸ್ತಿ ಹಾಗೆ ಕೋಟೆಪುರದ ಅಹಮದ್ ವಾಕನ್ ಅವರೇ, ನಮ್ಮ ಶಂಶೂರ್ ಅವರೇ, ಇಸ್ಮಾಯಿಲ್ ಅಕ್ಕರ್ ಅವರೇ, ಗೌರವಂತ ಟಿ ಅಮೀದ್ ಅವರೇ, ಮುಂದಿರುವ ಎಲ್ಲ ಹಿರಿಯಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಬಹುಶಃ ಈ ಒಂದು ಕಾರ್ಯಕ್ರಮ ನಿರೂಪಿಸಿ ತನ್ನ ಸಂದೇಶ ನೀಡಿದಂಥ ಸನ್ಮಿತಂತ ಮುಸ್ತಫರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳೇ, ಮುಂದಿನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಆ ಮುಖಂಡರುಗಳೇ, ಮೀನುಗಾರಿಕೆ ಮತ್ತು ಇನ್ನಿತರ ಇಲಾಖೆ ಅಧಿಕಾರಿ ವರ್ಗದವರೇ ಹಾಗೂ ಈ ಒಂದು ಸಂಸ್ಥೆ ಎಲ್ಲ ನಮ್ಮ ಪದಾಧಿಕಾರಿ ವರ್ಗ ಮತ್ತು ನಿರ್ದೇಶಕ ಸನ್ಮಿತರೇ, ಅತ್ಯಂತ ಸಂತೋಷವಾಗ್ತಿದೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ಈ ಒಂದು ಅತ್ಯುತ್ತಮವಾದ ಮತ್ತು ಒಂದು ಮಾದರಿಯಾದ ಆ ಮಂಜುಗಡ್ಡೆ ಇರಲಿ, ಸಭಾಭವನದ ಕಟ್ಟಡ ಇರಲಿ, ಆಫೀಸ್ ಕಚೇರಿ ಇದನ್ನೆಲ್ಲ ಉದ್ಘಾಟನೆ ಮಾಡಲಿಕ್ಕೆ ಇದು ಇಡೀ ಈ ಒಂದು ಸಮಾಜದ ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಈಗ ನಿಮ್ಗಾಗಿ ನೀವು ಮಾಡೋದಲ್ಲ, ಭವಿಷ್ಯದ ಜನಾಂಗಕ್ಕೆ ಹೋಗುವಾಗ ನೀವು ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ತಾವಿಲ್ಲಿ ಬಿಟ್ಟು ಹೋಗ್ತಿದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಅವತ್ತಿನ ಇವತ್ತು ತನಕ ಶ್ರಮ ಪಟ್ಟಂತ ಪ್ರತಿಯೊಬ್ಬರನ್ನು ಕೂಡ ನಾನು ಸರ್ವರ ಪರವಾಗಿ ಅಭಿನಂದಿಸಿ ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃದಲ್ಲಿ ಅತ್ಯಂತ ನನಗೆ ಭಾವನಾತ್ಮಕದ ಸಂಬಂಧ ಹಿಂದಿಂದಲೂ ಕೂಡ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗೆ. ಯಾಕೆಂತ ಹೇಳಿದ್ರೆ ನಾನು ಒಂದು ಪ್ರವೀಣ್ ಶೆಟ್ಟಿ ಅವರನ್ನು ಬಹುಶಃ ನೆನಪಿಸ್ಲಿಕ್ಕೆ ಇಚ್ಛಿಸುವಂಥದ್ದು, ಇನ್ನೊಂದು ನಮ್ಮ ಮ್ಯಾಂಗ್ಳೂರ್ ಸ್ಕೂಲ್ನ ಡ್ರೈವಿಂಗ್ ಸ್ಕೂಲ್ ಹಮೀದ್ ಅವರನ್ನು, ಆಗ ಮುಸ್ತಫಾ ಕೂಡ ಇದರಲ್ಲಿ ಇದ್ದರು, ಹನೀಫ್ ಅವರು ಬಹುಶಃ ನಮ್ಮ ನಗಲಿದ್ದಾರೆ. ಆಗ 20, 23, 24 ವರ್ಷಗಳ 23 ವರ್ಷಗಳ ಹಿಂದಿನ ಕತೆ. ಇಲ್ಲಿ ಬಹುಶಃ ನಾನು ಸಲ್ದಾನ್ ಅವರ ಕುಟುಂಬ ಕೂಡ ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಅಡಿ ಸಲ್ದಾನ್ ಅವರ ಮಗಳ ಅವರ ಒಂದು ಅಲ್ಪ ಕುಟುಂಬ, ಅವ್ರದ್ದೊಂದು ಸಣ್ಣ ಮಟ್ಟಿನ ಪಂಪ್ ಇತ್ತು, ಮೀನುಗಾರಿಕೆ ಪಂಪ್. ಇದನ್ನು ಬಹುಶಃ ಪ್ರವೀಣ್ ಅವ್ರ ಮಾತಾ ಅವ್ರಿಗೆ ಅದನ್ನು ಕೊಡಬೇಕಂತ ತೀರ್ಮಾನ ಮಾಡಿದಾಗ ಅದನ್ನು ಮ್ಯಾಂಗ್ಳೂರ್ ಹಮೀದ್ ಅವರದನ್ನು ತಗೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಪ್ರವೀಣ್ ಶೆಟ್ಟಿ ಆಫೀಸ್ಗೆ ನಾನು ಅವರು ಮುಸ್ತಫಲ್ ಆಗಾಗ ಹೋಗ್ತಿದ್ದೆವು. ಇದರಲ್ಲಿ ಕಮಿಟಿ ಮಾಡಿ ಅದಕ್ಕೆ ಒಂದು ಬಹುಶಃ ಸಮಿತಿ ಮಾಡಿ ಆ ಒಂದು ಸೊಸೈಟಿ ಆಯಿತು. ಸೊಸೈಟಿ ಆಗುವಾಗ ನಾನು ಅಧ್ಯಕ್ಷನ ಗೌರವಾಧ್ಯಕ್ಷನ ಆಗಿದ್ದೆ, ಮತ್ತು ಮೀಟಿಂಗಲ್ಲಿ ನಾನು ಸೈನ್ ಮಾಡಿ ಪುರುಷರು ಅಂತ ನಾವು ಅದನ್ನು ವಹಿಸಿ ಅವತ್ತು ಕೊಟ್ಟಿದ್ದೆ. ಆವತ್ತಿನ ಸ್ಥಾಪನೆಯನ್ನು ಪ್ರಾರಂಭ ಮಾಡಿ ಇದಕ್ಕೆ ಪರ್ಮಿಷನ್ ಸಿಕ್ಕಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ನಾನು ಬಹುಶಃ ಮೀನುಗಾರಿಕೆ ಮಂತ್ರಿ ಆಗಿರುವಂಥ ವಸಂತ ಸಾಲೆಯನ್ನು ಬಹುಶಃ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮುಸ್ತಾಫ್ ಮತ್ತು ಹಮೀದ್ ಅವರು ಅವರ ಸಂಜೆ ಅವರ ನನ್ನ ತಂದೆ ಶಾಸಕ ಅವರ ಸಂಜೆ ಅವರ ಆಫೀಸಲ್ಲಿ ಕೂತ್ಕೊಂಡು ನಾಳೆ ನಾಡಿದ್ದು ಆದೇಶ ಬರೆದಿದ್ದರೆ ಈ ಕೋಟ ಮುಗೀತದೆ, ಆಯ್ತು, ಮತ್ತೆ ನಮಗೆ ಸಿಕ್ಕುವುದಿಲ್ಲ. ಆವತ್ತು ಅವರು ಏಕಾಏಕಿ ಇಮ್ಮಿಡಿಯೇಟ್ ಆಗಿ ತಕ್ಷಣ ಆರ್ಡರ್ ಮಾಡಿ ಮರುದಿವಸದಲ್ಲಿ 2 ದಿವಸ ನಂದು ಉದ್ಘಾಟನೆ ಮಾಡುವಾಗ ಎಲ್ಲರಿಗೂ ಕೂಡ ಇವತ್ತು ಪೇಪರಲ್ಲಿ ಬರುವಾಗಲೇ ಗೊತ್ತು ಇಲ್ಲಿ ಬಹುಶಃ ಅವರಿಗೆ ಸ್ಯಾಂಕ್ಷನ್ ಆಗಿ ಇವತ್ತು ಅವಕಾಶ ಸಿಕ್ಕಿದೆ ಅಂತ ಹೇಳಿಕೊಂಡು, ತದನಂತರ ಬಹುಶಃ ಇದನ್ನು ಸೊಸೈಟಿಗೆ ಹಸ್ತಾಂತರ ಮಾಡಿ ಇಲ್ಲಂದ ಬಹುಶಃ ಆ ಒಂದು ಸೊಸೈಟಿ ಊರೊಳಗನ್ನು ಹಸ್ತಾಂತರ ಮಾಡಿ ಕೊಟ್ಟ ನಂತರ ಎಲ್ಲರೂ ಕೂಡ ಒಗ್ಗಟ್ಟಿನ ಕುಟುಂಬದ ರೀತಿ ಒಂದು ಕರಾವಳಿ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಗತಿ ಎಲ್ಲ ಅಧ್ಯಕ್ಷರ ಸಕಲ ಎಲ್ಲ ಕೂತ್ಕೊಂಡು ಅತ್ಯುತ್ತಮವಾಗಿ ಇವತ್ತು ಸುಮಾರು 20 ವರ್ಷಗಳಿಂದ ಅದನ್ನು ನೆರವೇರಿಸುತ್ತಾ ಬರ್ತಾ ಇವತ್ತು ಇದ್ದಾರೆ. ನಾನು ಎಲ್ಲರ ಪರವಾಗಿ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ಅದನ್ನು ನಡೆಸಿಕೊಂಡು ಬಂದು ಇಲ್ಲಿ ನೀವು ಕಟ್ಟಿದ್ದು ಮಾತ್ರ ಅಲ್ಲ, ನಿಮ್ಮ ಈ ಸೊಸೈಟಿ, ನಿಮ್ಮ ಈ ಒಗ್ಗಟ್ಟು, ನಿಮ್ಮ ಒಂದು ಮಾನವೀಯತೆ ಮತ್ತು ನಿಮ್ಮೊಂದು ಶ್ರಮ ಮತ್ತು ಹೇಗೆ ನಾವು ಕೆಲಸ ಮಾಡಿಕೊಂಡು ಇರಬೇಕಂತೇಳಿ ಎಲ್ಲ ಪಕ್ಷದವರ ಸಹಕಾರ ಪಡೆದುಕೊಂಡು ಎಲ್ಲ ಜನಪ್ರತಿನಿಧಿ ಸಹಕಾರ ಪಡೆದುಕೊಂಡು ಎಲ್ಲವರ ಜೊತೆ ಪ್ರೀತಿ ವಿಶ್ವಾಸ ಇದ್ದು ನಾವು ಹೇಗೆ ಯಶಸ್ವಿಯಾಗಿ ಇನ್ನೊಬ್ಬರ ಸಹಕಾರ ಪಡೆದುಕೊಂಡು ನಾವು ಹೇಗೆ ಮುಂದೆ ಹೋಗಿಕೊಂಡು ನಾವು ಸಮಾಜಕ್ಕೆ ದೊಡ್ಡ ಮಟ್ಟ ಶಕ್ತಿ ಆಗಬೇಕಂತ ತೋರಿಸುತ್ತಿದ್ದರೆ ಅದು ಎಲ್ಲರಿಗೆ ಪ್ರೇರಣೆ ಮತ್ತು ಮಾದರಿ ಅಂತ ಹೇಳುತ್ತಿದ್ದರೆ ಅದು ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ನಿಗಮನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯುವ ಜನಾಂಗ ಹೇಳುದಿಷ್ಟೇ, ನೀವು ಸುಮ್ಮನೆ ಗಡಿಬಿಡಿ ಮೈನಲ್ಲಿ ಮಾಡಿಕೊಂಡು ಹೋಗಬೇಡಿ, ಇವರು ನೋಡಿ ಸ್ವಲ್ಪ ಕಲಿಯಿರಿ, ಹೇಗೆ ನಾವು ಇರಬೇಕು, ಏನು ಮಾಡಬೇಕಂತ ಹೇಳಿಕೊಂಡು ವಿಚಾರ. ಕೋಪ ದೋಷದಿಂದ ವೇಷ ಅಥವಾ ನಿಮ್ಮ ಸ್ಪಿರಿಟಿಂದ ಏನು ಕೂಡ ಆಗ್ಲಿಕ್ಕಿಲ್ಲ. ಇವರನ್ನು ಸ್ವಲ್ಪ ನೋಡಿ ಕಲಿಯಿರಿ. 20 ವರ್ಷ ದೀರ್ಘಕಾಲದಲ್ಲಿ ಯಾವ ಹಂತ ಹಾಗೆ ಹೇಗೆ ಬಂದರು, ಎಲ್ಲಿ ಬಂದು ಮುಟ್ಟಿದ್ದಾರೆ, ಎಲ್ಲಿ ಯಶಸ್ವಿ ಆಗ್ತದೆ, ಇದನ್ನ ಎಷ್ಟೋ ದೊಡ್ಡ ಸ್ಥಾನಕ್ಕೆ ಮುಂದಿನಲ್ಲಿ ಎಷ್ಟೋ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನೀವೆಲ್ಲರಿಗೂ ಕೂಡ ಇವತ್ತು ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಈ ರೀತಿಯ ಈ ಒಂದು
ದೊಡ್ಡ ಮಟ್ಟದ ಆ ಮಂಜುಗಡ್ಡೆ ಇರಲಿ ಇನ್ನಿತರ ಇರಲಿ, ಇದು ಭವಿಷ್ಯದ ಎಲ್ಲ ಮೀನುಗಾರಿಗೆ ಪ್ರಯೋಜನ ಆಗುವಂಥದ್ದು. ನಾನು ಬಹುಶಃ ಈ ಕ್ಯಾಂಪಸ್ನ ಈ ಒಂದು ಪ್ರದೇಶದಲ್ಲಿ ಕೆಲಸ ಮತ್ತು ದುಡಿಯುವಂಥ ಪ್ರತಿಯೊಬ್ಬರನ್ನು ಕೂಡ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಅತ್ಯಂತ ಶ್ರೀಮಂತರ ಬೋಟ್ ಮಾಲೀಕರನ್ನು ಹಿಡಿದು ಅತ್ಯಂತ ತಳಮಟ್ಟದಲ್ಲಿ ಐಸು ತೆಕ್ಕೊಂಡು ದುಡಿಯುವಂತಹ ಮತ್ತು ನಮ್ಮ ಬಾಕ್ಸ್ ತೆಕ್ಕೊಂಡು ಆ ಕಡೆಗೆ ಓಡಾಡುವಂಥ ಮತ್ತು ಅದನ್ನು ಕ್ಲೀನ್ ಮಾಡುವಂಥ ಮತ್ತು ಮೀನನ್ನು ಅದು ಮಾಡುವಂಥ ಎಲ್ಲರೂ, ಯಾಕೆಂದರೆ ಎಲ್ಲರೂ ಕೂಡ ನಾನು ಇಡೀ ನಮ್ಮ ರಾಜ್ಯ ಜನತೆ ಪರವಾಗಿ ಮಂಗಳೂರು ಜನತೆ ಪರವಾಗಿ ನಮ್ಮ ಸರ್ವರನ್ನು ಕೂಡ ನೆನಪಿಸಿಕೊಂಡು ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸಲಿಕ್ಕೆ ಇಚ್ಛಿಸ್ತೇನೆ. ಪ್ರತಿಯೊಂದು ಕೆಲಸ ಕೂಡ ಅದರದಾದ ಗೌರವ ಮತ್ತು ಮಾನ್ಯತೆ ಇದೆ. ಈ ಒಂದು ಮಂಗಳೂರು ನಗರ ಇಷ್ಟೊಂದು ಅಭಿವೃದ್ಧಿಯಾಗಿ ಈ ಒಂದು ಪ್ರದೇಶದಲ್ಲಿ ಇಷ್ಟೆಲ್ಲ ಆರ್ಥಿಕತೆ ಒಂದು ಚಲನವನ್ನು ಆಗಲಿಕ್ಕೆ ಮತ್ತು ಬಹಳಷ್ಟು ಲಕ್ಷಾಂತರ ಮಂದಿ ಈ ಮೀನುಗಾರಿಕೆ ಉದ್ಯಮದಲ್ಲಿ ಒಂದು ಹಂತದಲ್ಲಿ ತಮ್ಮ ಜೀವನ ಸಾಗಿಸಿಕೊಂಡು ಆರ್ಥಿಕವಾದ ಸ್ವಲ್ಪ ಶಕ್ತಿ ನಮ್ಮ ಜಿಲ್ಲೆಗೆ ಬಂದಿದ್ರೆ ಅದು ಮೀನುಗಾರಿಕೆ, ಅದು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆವತ್ತಿನಿಂದ ಕಾಲ ಎಲ್ಲರೂ ಕೂಡ ಆರ್ಥಿಕವಾದ ಚಲನವಲನಗಳಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಂತಹ ಒಂದು ಪ್ರದೇಶ. ಅದಕ್ಕಾಗಿ ನಾನು ನಿನ್ನೆ ಮೀನು ಮಾರುವವರ ಉದ್ದೇಶ ಮಾತಾಡಿ ಹೇಳಿದೆ, ನೀವು ಮೀನು ಮಾರುವವರು ಮತ್ತು ಮೀನುಗಾರಿಕೆಯಲ್ಲಿ ಕೆಲಸ ಮಾಡುವವರು, ನೀವು ಬರೀ ಮೀನು ಮಾರುವವರು ಮತ್ತು ಮೀನುಗಾರಿಕೆ ಕೆಲಸ ಮಾಡುವವರಲ್ಲ, ನೀವು ಇಡೀ ಜಗತ್ತಿಗೆ ಸ್ವಾಭಿಮಾನದ ಬದುಕು, ಕಠಿಣ ಬದುಕು ಹೇಗೆ ನಡೆಸಬಹುದಂತೇಳಿ ಪ್ರೇರಣೆ ಮಾಡುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ತಿಳಿಸೋದು. ಬೆಳಿಗ್ಗೆ 3:30-4 ಗಂಟೆಗೆ ಬಂದು ಇಲ್ಲಿ ಬಹುಶಃ ನೀವು ಬೇರೆ ಬೇರೆ ರೀತಿಯಿಂದ ಈ ಬೋಟಲ್ಲಿ ಹೋಗುವವರು ಬರೋ ಇದನ್ನೆಲ್ಲ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ದೊಡ್ಡ ಶ್ರಮಪಟ್ಟು ನಿಮ್ಮ ದೊಡ್ಡ ಮಟ್ಟದ ಕೊಡುಗೆ ಅಂತ ಸಮಾಜಕ್ಕೆ ಇವತ್ತು ಕೊಟ್ಟಿದ್ದೀರಿ. ಅದಕ್ಕೆ ನಮಗೆ ಇಡೀ ಎಲ್ಲರಿಗೆ ವಿಶೇಷವಾದ ಗೌರವ ನಿಮ್ಮ ಮೇಲೆ ಇದೆ. ಅದಕ್ಕಾಗಿ ಸರ್ಕಾರ ನಿಮಗೆ ಏನೆಲ್ಲ ಯಾವ ಯಾವ ಹಂತದಲ್ಲಿ ಏನೆಲ್ಲ ಸಹಕಾರ ಕೊಡಬೇಕಾ ಆ ಎಲ್ಲ ರೀತಿಯ ಸಹಕಾರ ನಾವು ಖಂಡಿತವಾಗಿ ಕೊಡ್ತೇವೆ. ಅದು ಕೊಡೋ ಜವಾಬ್ದಾರಿ, ಅದು ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಮೊನ್ನೆ ಕೂಡ ಅದನ್ನು ಚರ್ಚೆ ಮಾಡಿದೆ, ಅದು ಬಜೆಟಲ್ಲಿ ಬರಲಿಕ್ಕೆ ಆಗಲಿಲ್ಲ, ಬಹುಶಃ ಮುಂದಿನ ದಿನ ಬರ್ಬೋದು. ಕಾರವಾರ, ಉಡುಪಿ, ಮಂಗಳೂರು ಈ 3 ಜಿಲ್ಲೆಗೆ ಸೀಮಿತವಾಗಿ ಸಮಗ್ರವಾದ ಪಾಲಿಸಿ ಮೀನುಗಾರಿಕೆ ನೀತಿಯನ್ನು ಸರ್ಕಾರ ರೂಪಿಸಬೇಕು ಮುಂದಿನ ದಿನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕಾರವಾರದ ಮೀನುಗಾರಿಕೆ ಸ್ಟೈಲೇ ಬೇರೆ, ಉಡುಪಿ ಬಂದ ಇವರ ಸ್ಟೈಲೇ ಬೇರೆ, ಇಲ್ಲಿ ಒಂದಕ್ಕೊಂದು ಕಾಂಪ್ಲಿಕೇಶನ್. ಅದಕ್ಕೆ 3 ಒಟ್ಟಾಗಿದ್ದುಕೊಂಡು ಹೇಗೆ ಭವಿಷ್ಯದಲ್ಲಿ ಒಗ್ಗಟ್ಟಾಗಿ ಹೋಗ್ಬೋದಲ್ಲಿ ಒಂದೇ ಪಾಲಿಸಿ, ಒಂದು 3 ಕರಾವಳಿ ಪ್ರದೇಶದ ಮೀನುಗಾರರಿಗೆ ಒಂದೇ ಪಾಲಿಸಿಯನ್ನು ಮಾಡುವಂಥದ್ದು ನಿಮ್ಮೆಲ್ಲರ ಮಾರ್ಗದರ್ಶನ ಪಡ್ಕೊಂಡು ಹೋದರೆ ಅದಕ್ಕೆ ಅನುಗುಣವಾಗಿ ಮುಂದಿನ ಯುವಜನಾಂಗ ಹಂತ ಹಂತವಾಗಿ ತಮ್ಮ ಮುಂದೆ ಹೋಗುವಂಥ ಕೆಲಸ ಮಾಡ್ತಾರೆ. ತಾವು ಮೀನುಗಾರರು ಕೂಡ ಇವತ್ತು ಬೋಟ್ ಇರುವವರು ಕೂಡ, ಯಾಕಂತ ಹೇಳಿದ್ರೆ ಮೀನುಗಾರಿಕೆಯಲ್ಲಿ ಬಹಳಷ್ಟು ಹಿಂದಿಂದಲೂ ಕೂಡ ಬಂದವರು, ಅದನ್ನು ಕಡಲನ್ನು ನೋಡಿದವರು, ಮೀನುಗಾರಿಕೆ ಅದರ ವಿಚಾರ ಇರುವವರು, ಅನುಭವ ಇರುವವರು, ನಿಮಗೆ ಮೇಲೆ ವಿಶೇಷ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ತದೆ. ಈ ಮಣ್ಣಿನ ಮೇಲೆ, ಈ ನೀರಿನ ಮೇಲೆ, ಈ ಮೀನಿನ ಮೇಲೆ ಕೂಡ ಭವಿಷ್ಯದ ಆಲೋಚನೆ ಇರ್ತದೆ. ಈಗ ಪರಿಸ್ಥಿತಿ ಏನಾಗಿದೆ, ಕಡಲು ನೋಡಿದವರು ಕೂಡ ಮೀನನ್ನು ನೋಡಿದವರು ಕೂಡ ಬೋಟ್ ಹಾಕಿಕೊಂಡು ವ್ಯಾಪಾರ ಮಾಡಿದ ಪರಿಸ್ಥಿತಿ ಆಗಿದೆ. ಅದು ದುಡ್ಡಾದ ತಕ್ಷಣ ಅವನೊಂದು ವ್ಯಾಪಾರ, ಅವ್ರು ಬರೀ ಅದ್ರ ದುಡ್ಡು ಮಾಡೋದಲ್ಲದೆ ಅದನ್ನು ಹೇಗೆ ಉಳಿಸಿಕೊಂಡು ಬೆಳೆಸಿ ಮುಂದೆ ಹೋಗಬೇಕು, ಭವಿಷ್ಯಕ್ಕೆ ಅದನ್ನು ನಿರ್ಮಾಣ ಮಾಡಬೇಕೆಂಬ ಆಲೋಚನೆ ಕಡಿಮೆ ಆಗ್ತದೆ. ಎಲ್ಲರ ಜವಾಬ್ದಾರಿ ಏನು, ಭವಿಷ್ಯದ ಜನಾಂಗ ಕೂಡ ಈ ಜಲ ಮತ್ತು ಆ ಜಲದ ಕೃಷಿಯನ್ನು ನಾವು ಬಿಟ್ಟು ಹೋಗುವಂಥ ಜವಾಬ್ದಾರಿಯನ್ನು ಹಮ್ಮಿಕೊಳ್ಬೇಕು. ಅದಕ್ಕಾಗಿ ನಾನು ಅವತ್ತಿನ ಸಹ ಹೇಳಿದೆ, ನೆಟ್ಟಿಗೆ ಒಂದು ಸೈಜ್ ಮಾಡಿ ಸಣ್ಣ ಮಟ್ಟಿನ ಮೀನು ಯಾರಿಗೂ ಕೂಡ ಹಿಡಿಲಿಕ್ಕೆ ಬಿಡಬಾರ್ದು. ಯಾರು ಸಣ್ಣ ಮಟ್ಟದ ಮೀನು ಹಿಡಿದ್ರೆ ಅವರಿಗೆ ಕಠಿಣವಾದ ಫೈನನ್ನು ಹಾಕುವಂಥ ಕೆಲಸ ಇವತ್ತು ಮಾಡಬೇಕು. ಇಷ್ಟು ದೊಡ್ಡ ಗ್ಯಾಪಲ್ಲಿರುವಂಥ ವಿಚಾರ, ಯಾಕೆ ಭವಿಷ್ಯದಲ್ಲಿ ಮೀನು ಉತ್ಪತ್ತಿ ಆಗಲೇಬೇಕಲ್ವಾ. ನೀವೆಲ್ಲ ಸಣ್ಣ ಸಣ್ಣ ಮರಿಗಳನ್ನು ಕೂಡ ಈಗ ಖಾಲಿ ಮಾಡಿಕೊಂಡು ಹೋದರೆ ಭವಿಷ್ಯದಲ್ಲಿ ಮತ್ತೆ ನೀವು ಹೇಳ್ತೀವಿ ಮೀನಿಲ್ಲ ಅಂತ, ಮೀನೆಲ್ಲಿಂದ ಇರೋದು, ಎಲ್ಲ ಸಣ್ಣ ಮೊಟ್ಟೆಗಳನ್ನು ಕೂಡ ನೀವು ತಗೊಂಡು ಬಂದರೆ ಅದೇ MLಗಳಲ್ಲಿ ಮೀನು ಇಡ್ಲಿಕ್ಕೆ ಆಗ್ತದೆ. ಅಲ್ಲಿ ಮೀನನ್ನು ಸಂರಕ್ಷಿಸಿ ಅದನ್ನು ಜಾಸ್ತಿ ಮಾಡಿ ಅದನ್ನು ಫಲವತ್ತವಾದ ಸಮೃದ್ಧ ಮಾಡಲಿಕ್ಕೆ ಅದು ನೀವು ಅದಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ನೀವೇ ತಗೊಂಡು ರೂಪುರೇಷೆ ಆಲೋಚನೆ ಮಾಡಬೇಕು. ಅದು ಭವಿಷ್ಯಕ್ಕೆ ಇರುವಂಥ ವ್ಯವಸ್ಥೆಯಿಂದ ಆ ಜವಾಬ್ದಾರಿಯಿಂದ ಸಣ್ಣ ಎಲ್ಲ ಜವಾಬ್ದಾರಿ ಹಮ್ಮಿಕೊಳ್ಬೇಕು. ಸರ್ಕಾರ ಇವತ್ತು ಸಹಕಾರ ಬೇಕಾ, ಅದಕ್ಕೆ ಒಬ್ಬರೇ ಸಂಬಂಧಪಟ್ಟಾಗೆ ನಾನು 2-3 ದೊಡ್ಡ ಮಟ್ಟದ ಮೀಟಿಂಗ್ ಎಲ್ಲ ಅಧಿಕಾರಿಗಳನ್ನು, ಫೈನಾನ್ಸ್ ಅವರನ್ನು, ಮಂತ್ರಿಗಳನ್ನು ಕೂತು 2-3 ಮೀಟಿಂಗ್ ನಾವು ಇವತ್ತು ಮಾಡಿದ್ದೇವೆ. ನೀವು ಕೂಡ ಬಂದಿದ್ದೀರಿ, ಬೇರೆಯವರು ಕೂಡ ಇವತ್ತು ಬೇರೆ ಬೇರೆ ಇಲಾಖೆಯವರು ಕೂಡ ಬಂದೊಂದು ಹಂತಕ್ಕೆ ಬಂದು ಮುಟ್ಟಿದೆ. ಒಂದು ಕೆಲಸ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಇನ್ನೊಂದಕ್ಕೆ ಟೆಂಡರ್ ಆಗಿದೆ. ಆದಷ್ಟು ಬೇಗನೆ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಥರ್ಡ್ ಸ್ಟೇಜ್ನ ಕ್ರಮವನ್ನು ಕೈಗೊಳ್ಳುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂಸ್ಥೆಯರು ಬಹುಶಃ ಬಹಳಷ್ಟು ಸಮಯದಿಂದ ಹಂತ ಹಂತವಾಗಿ ಅವ್ರು ಪಟ್ಟಂಥ ಶ್ರಮ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಪ್ರತಿ ವಾರಕ್ಕೊಂದು ಸಲ, ಬಹುಶಃ ಅಹಮದ್ ಬೋಜಲ್ ನಮ್ಮ ಮುಂದೆ ಇಲ್ಲ, ಅಹಮದ್ ಬೋಜಲ್ ಮುಸ್ತಫಾ ಇಬ್ರಾಹಿಂ ಇವರೊಂದು ಟೀಮ್ ಇದೆ, ಪ್ರತಿ ವಾರಕ್ಕೊಂದು ಸಲ ಬೆಂಗಳೂರಿಗೆ ಬಂದು ಅವರವರ ಕೆಲಸ ಮಾಡಿಕೊಂಡು ನಮ್ದೇನು ಸಹಕಾರ ಬೇಕು ಆ ಸಹಕಾರ ಪಡೆದುಕೊಂಡು ಸೈಲೆಂಟಾಗಿ ಅದನ್ನು ಎಲ್ಲರ ವಿಶ್ವಾಸ ಪಡೆದುಕೊಂಡು ಬಹುಶಃ
ಇವತ್ತು ಅದನ್ನು ಅನುಷ್ಠಾನ ಮಾಡಿದ ವಿಚಾರವೂ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇದೊಂದು ನಿಮ್ಮದು ಎಲ್ಲರಿಗೊಂದು ಪ್ರೇರಣೆ, ಒಂದು ಬಹುಶಃ ಒಂದು ಅವಕಾಶವಾಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಆ ಮೀನುಗಾರಿಕೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಒಂದು ಮಾದರಿಯಾದ ಒಂದು ದೊಡ್ಡ ಮಟ್ಟದ ಆ ವ್ಯಾಪಾರಿ ಕೇಂದ್ರದಲ್ಲಿ ಬರುವಂಥ ಅವಕಾಶ ಆಗಲಿ. ನಾನೆಲ್ಲ ಮೀನುಗಾರರು ಕೂಡ ತಾವೆಲ್ಲರೂ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಸೋದರದ ಮುಖಾಂತರ ತಾವು ಒಂದೇ ಕುಟುಂಬದ ರೀತಿಯಲ್ಲಿ ಬೆಳಗಿಂದ ಸಂಜೆ ತಾನು ಒಗ್ಗಟ್ಟಾಗಿ ದುಡಿಯುತ್ತಿದ್ದು ನಮಗೆಲ್ಲ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಯಾವಾಗಲೂ ಉಲ್ಲಾಲದಲ್ಲಿ ತಮಾಷೆ ಮಾಡ್ತಿದ್ದೇನೆ. ಈಗೇನಿಲ್ಲ, ಅವತ್ತೆಲ್ಲ ಸಣ್ಣ ಪುಟ್ಟ ಗಲಾಟೆ ಆದರೆ ಹೊರಗೆಲ್ಲ ಕರ್ಫ್ಯೂ ಆಗಿ ವೆಹಿಕಲ್ ಆ ಕಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ನಿಮ್ಮದು ಕೋಟೆ ಬರ್ಮದ್ದು ಮೊಬೈಲ್ ಪಟ್ಟಣದ ಮೀನಿನ ವ್ಯಾಪಾರ ಮೊಬೈಲ್ ಎಲ್ಲ ಇಲ್ಲ, ಅದಕ್ಕೆ ಸಲೀಸಾಗಿ ಹೋಗುವಂತೆಲ್ಲ ವಿಚಾರಗಳು ಹೋಗುವಂತಿತ್ತು. ಅದಕ್ಕೆ ಎಲ್ಲ ನಾನು ತಮಾಷೆ ಮಾಡ್ತಿದ್ದೆ. ನೀವು ಇಲ್ಲಿ ಮಾಡಿ ಎಲ್ಲೆಲ್ಲಿ ಬಂದು ಮಾಡಿ ನಿಮ್ಮ ಮೀನುಗಾರಿಕೆ ಬೇಕೆ ಎಲ್ಲ ಕಡೆ ಎಲ್ಲರಿಗೆ ಕೋಟೆ ಬರೋದು ಮೊಬೈಲ್ ಪಟ್ಟಣಕ್ಕೆ ಎಲ್ಲ ಫೋನಲ್ಲಿ ಏನೆಲ್ಲ ವ್ಯಾಪಾರ ಬೇಕು ಇವರ ವ್ಯಾಪಾರ ಎಲ್ಲ ಮಾಡೋದು ವಿಚಾರ ಇರುತ್ತೆ. ಆ ಒಗ್ಗಟ್ಟಿನ ಯಾವುದೊಂದು ಸಂದರ್ಭ ಕೂಡ ಒಗ್ಗಟ್ಟಿನ ಕೆಲಸ ಇವತ್ತು ಮಾಡಿದ್ವಿ. ಆ ಒಂದು ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ನಮ್ಮ ಸಮಾಜಕ್ಕೆ ಅದು ದೊಡ್ಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದು ನಿರ್ಮಾಣ ಮಾಡಿದ ಕೆಲಸ ಇವತ್ತು ಮಾಡಬೇಕು. ಅದು ಯಾವುದೇ ಸರ್ಕಾರದಿಂದ, ಯಾವುದೇ MLAಗಳಿಂದ, ಯಾವುದೇ MP ಗಳಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರತಿಯೊಂದು ಮನೆಯವರು ಕೂಡ ಮುಂದೆ ನಿಲ್ಲಬೇಕು. ನೀವು ಪ್ರತಿಯೊಬ್ಬರಿದ್ದರೆ ಮಾತ್ರ ನಮ್ಮ ಊರನ್ನು ಮತ್ತು ಸಮಾಜವನ್ನು ಕಟ್ಟಲಿಕ್ಕೆ ನಾವು ಇವತ್ತು ಸಾಧ್ಯವಾಗ್ತದೆ. ನಮ್ಮ ಉದ್ದೇಶವೇ ನಾವು ಸಮಾಜವನ್ನು ಕಟ್ಟುವರಾಗಬೇಕೆ ಹೊರತು ಸಮಾಜದಲ್ಲಿ ನಾವು ಬಿಕ್ಕಟ್ಟು ಸೃಷ್ಟಿಸುವಂಥ ಯಾವುದೇ ಮನೋಭಾವ ಯಾರಿಗೂ ಕೂಡ ಇವತ್ತು ಬರಬಾರ್ದು. ನಮ್ಮ ಉದ್ದೇಶ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಕಾರಾತ್ಮಕವಾದ ಚಿಂತನೆ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಬರಬಾರ್ದು. ನಾವು ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಇಲ್ಲದ ಊರು ಸಿಗ್ಲಿಕ್ಕಿಲ್ಲ, ಸಮಸ್ಯೆ ಇಲ್ಲ ಮನುಷ್ಯನು ಸಿಗ್ಲಿಕ್ಕಿಲ್ಲ, ಸಮಸ್ಯೆ ಇಲ್ಲ ಪ್ರದೇಶ ಸಿಗ್ಲಿಕ್ಕಿಲ್ಲ, ಎಲ್ಲ ಕೂಡ ಸಮಸ್ಯೆ ಇದ್ದದ್ದೇ. ಆದ ಕಾರಣ ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಇರ್ಲಿಕ್ಕೆ ಸಮಸ್ಯೆ ಕೆಲವು ಜಾಸ್ತಿ ಇರ್ತದೆ, ಕೆಲವು ಕಡಿಮೆ ಇರ್ತದೆ. ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಸಮಸ್ಯೆಗೆ ಬಗೆಹರಿಸ್ಕೊಳ್ಬೇಕೆಂಬ ಹೋಗ್ಬೇಕು ಹೊರತು ನಾವು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿಕೊಂಡು ಇನ್ನೊಂದು ಸಮಸ್ಯೆ ಸೃಷ್ಟಿಸಲಿಕ್ಕೆ ಯಾವ ಒಂದು ಮನೋಭಾವ ಯಾರಿಗೂ ಕೂಡ ಬರಬಾರ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹಳ ಸ್ಪಷ್ಟವಾದ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ಯುವಜನಗೆ ಕೊಡುವುದು ಅತಿ ಅಗತ್ಯ. ನಾವಿವತ್ತು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಹೋಗ್ಬೋದು, ನಮ್ದೇನು ಕೂಡ ಶಾಶ್ವತವಲ್ಲ. ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಅದು ಮಾತ್ರ ಶಾಶ್ವತವಾಗಿ ನಿಲ್ತದೆ. ಆದ ಕಾರಣ ನಾನು ಈಗಾಗಲೇ ಹೇಳಿದ್ದೇನೆ, ನನಗೆ ದೇವರು ಅಲ್ಲಾಹ್ ತಾಲಾ ಕೊಡಬೇಕಾ, ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನನ್ನನ್ನು 5 ಸಲ ಶಾಸಕರಾಗಿ, 4 ದೊಡ್ಡ ದೊಡ್ಡ ಇಲಾಖೆಯ ಸಚಿವರಾಗಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಯಕನಾಗಿದ್ದ ನಾನೇ ಉಪನಾಯಕನ ಅಸೆಂಬ್ಲಿ ನಾನು 2 ಸೆಷನ್ ನಡೆಸಿಕೊಂಡು ಇದೀಗ ಸಭಾಧ್ಯಕ್ಷೆ ಸ್ಥಾನದಲ್ಲಿ ಕೂತ್ಕೊಂಡು ಅತ್ಯಂತ ಸಣ್ಣ ವಯಸ್ಸಿನಲ್ಲಿಗೆ ಯಾರಿಗೂ ಕೂಡ ಮೈನಾರಿಟಿಯಲ್ಲಿ ಇಷ್ಟು ಇತಿಹಾಸದಲ್ಲಿ ಯಾರಿಗೂ ಕೂಡ ಸಿಕ್ಕದಂಥ ಎಲ್ಲ ಅವಕಾಶವು ನಮ್ಮ ಕ್ಷೇತ್ರ ಅವಕಾಶ ನಿಮ್ಮ ಆಶ್ರಮದಲ್ಲಿ ಸಿಕ್ಕಿದೆ. ಇನ್ನು ನನ್ನಷ್ಟು ಅವಕಾಶ ಯಾರಿಗಾರು ಬರಬೇಕಾದ್ರೆ ಇನ್ನೊಂದು 30-40 ಕಾಯಬೇಕಲ್ಲದೆ ಅಷ್ಟು ಸುಲಭ ಬರಲಿಕ್ಕೆ ಯಾರು ಕೂಡ ಸದ್ಯದಲ್ಲಿ ಇಲ್ಲ. ಅದಕ್ಕೆ ನಮಗೆ ದೇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಸಂದೇಶ ಏನಿದೆ, ಸಮಾಜವನ್ನು ಜೊತೆಗೂಡಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಸಂದೇಶ ಅದು ನಿಮ್ಮೆಲ್ಲರೆಲ್ಲರ ದೊಡ್ಡ ಮಟ್ಟದ ಕರ್ತವ್ಯ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹಳ ಆತ್ಮವಿಶ್ವಾಸ ಹೇಳ್ತೇನೆ. ಸೌಹಾರ್ದತೆಗೆ, ಪ್ರೀತಿ, ವಿಶ್ವಾಸಕ್ಕೆ, ಸೋದರತೆಗೆ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಬೇರೆಯವರು 10 ಹೆಜ್ಜೆ ನಮ್ಮ ಜೊತೆ ಬರ್ತಾರೆ ಅಂತೇಳಿ ಬಹಳ ನಾನು ಆತ್ಮವಿಶ್ವಾಸನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ವಿಶ್ವಾಸ ಬರ್ತವಾದ ಸಮಾಜಕ್ಕೆ ತಮ್ಮ ದೊಡ್ಡ ಮಟ್ಟದ ಒತ್ತನ್ನು ಕೊಡುವ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸನ್ಮಿತರಾಗಿಂಥ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಬಂದಿದ್ದಾರೆ. ಈ ಮೀನುಗಾರಿಕೆಯ ಪರ ನಾನೇ ಇವತ್ತು ಸ್ವಾಗತಿಸ್ತೇನೆ. ಆದ ಕಾರಣ ಪ್ರೀತಿ ವಿಶ್ವಾಸಕ್ಕೆ ಒತ್ತು ಕೊಡುವ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮುಂದೆ ತಕ್ಕೊಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಾವೆಲ್ಲ ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ನಮ್ಮ KMH ಇಬ್ರಾಹಿಂ ಅವರು, ಇನ್ನಿತರ ಹಿರಿಯರಿಗೆ ಎಲ್ಲರ ಒಂದು ವಿಶೇಷವಾದ ಸಂಘಟನಾ ಶಕ್ತಿ ನನಗೆ ಸಣ್ಣದಿಂದಲೇ ನೋಡುವಾಗಲೇ ಅತ್ಯಂತ ಖುಷಿ ಆಗ್ತದೆ. ಯಾಕೆ ನಾನು ಕೂಡ ಹಾಗೆ ಈಗಲ್ಲ, ನಾನು ಇದು 2023 ವರ್ಷಗಳ ಹಿಂದೆ ನಾನು ಕರಾವಳಿ ಕೋಆಪರೇಟಿವ್ ಸೊಸೈಟಿ ಅವತ್ತೇ ಮಾಡಿದವರು. ನಾನು 30 ವರ್ಷಗಳಿಂದ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ, ಯುವ ನಾಯಕನಾಗಿದ್ದೆ. ಆಗ ಸಕ್ರಿಯವಾಗಿ ನಾನು ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಭಾಳಷ್ಟು ಎಲ್ಲ ಹೋರಾಟ ಮಾಡಿ ನಾನು ಇವತ್ತು ಬಹುಶಃ ಬೆಂಕಿಯಲ್ಲಿ ಹರಳಿ ಬಂದಂಥ ನಾನು ಒಬ್ಬ UT ಖಾದರ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ರೀತಿಯನ್ನು ಎದುರಿಸಿಕೊಂಡೇ ನಾನು ಬಂದವನು. ನಾನು ವಿದ್ಯಾರ್ಥಿ ನಾಯಕ 92 4 ದಿವಸ ಮಂಗಳೂರನ್ನು ನಾವು ಬಂದ್ ಮಾಡಿದ್ದೆವು. ಬರೀ 10 ಪೈಸೆ ಬಸ್ಸಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆ. ಅನಿಲ್ ಕುಮಾರ್ ಅವರು DC ಇದ್ದರು, JH ಪಟೇಲ್ ಮಂತ್ರಿ ಇದ್ದರು. ಅವತ್ತೇ ಹೋರಾಟ ಮಾಡಿಕೊಂಡು ಹಂತವಾಗಿ ನಾನು ಬಂದು ಇದನ್ನು ನೋಡಿ ನಾನು ಬಂದಿದ್ದೇನೆ. ಅದಕ್ಕಾಗಿ ನಾನು ಎಲ್ಲ ಯುವಕರಿಗೆ ಹೇಳಿದಷ್ಟೇ, ನೀವು ಪ್ರೀತಿ, ವಿಶ್ವಾಸ, ಸೋದರತೆ ಒತ್ತು ಕೊಡುವ ಕೆಲಸ ಮಾಡಿ.
ನೆಮ್ಮದಿಯಿಂದ ನಮ್ಮ ಕೆಲಸ ಮಾಡಿಕೊಂಡು, ಕೆಲಸ ಸಣ್ಣದಿರ್ಬೋದು ದೊಡ್ಡಿರ್ಬೋದು, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ. ಪ್ರತಿಯೊಂದು ಮನೆಗೂ ಕೂಡ ಒಂದು ಕಷ್ಟ ಇದ್ದೇ ಇರ್ತದೆ, ಕಷ್ಟ ಇಲ್ಲದಿರೋದಿಲ್ಲ. ಒಂದು ಮನೆಯ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಒಂದು ಸರ್ಕಾರಕ್ಕೆ ನಾವು ಯೋಜನೆ ಕೊಡ್ಬೋದು, MLAಗಳ ಯೋಜನೆ ಜನರಿಗೆ ಮುಟ್ಟಿಸ್ಬೋದು. ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಯಾವುದೇ MLAಗಳು ಸಾಧ್ಯ ಇಲ್ಲ, ಯಾವುದೇ ಮಂತ್ರಿ ಕೂಡ ಸಾಧ್ಯ ಇಲ್ಲ, ಯಾವುದೇ ಸರ್ಕಾರ ಕೂಡ ಸಾಧ್ಯ ಇಲ್ಲ. ಎಲ್ಲ ಒಂದು ಮನೆಯ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗಿ. 10-15 ವರ್ಷಗಳಲ್ಲಿ ಇಡೀ ಚಿತ್ರಣ ಬದಲಾವಣೆ ಆಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗಬೇಕು. ಅದಕ್ಕಾಗಿ ಬಹುಶಃ ನಾನು ಈ ಒಂದು ಅಲ್ಪಸಂಖ್ಯಾತರ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ನಿಯಮಿತ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರಿಗೂ ಮಾದರಿಯಾಗಿ ಅಂತ ಒಂದು ಹೇಳಿಕೊಂಡು ಇದೊಂದು ಮಾದರಿಯಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಮುಂದೆ ನೀವು ಬೇರೆ ಬೇರೆ ಆಲೋಚನೆ ಆಗ್ತದೆ, ಆಟೋಮೆಟಿಕ್ ಆಗಿ ಹಾಗೆ ಆಗ್ತದೆ. ಬೇರೆ ಬೇರೆ ಯೋಜನೆ ಮುಂದೆ ಹೋಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ. ಸೊ ಬೇರೆ ಬೇರೆ ದೊಡ್ಡ ಮಟ್ಟದ ಒಂದು ಮೀನುಗಾರಿಕೆ ಸೊಸೈಟಿ ಆಗಿ ಮುಂದಿನ ಬರುವಂಥ ವಿಚಾರ ಆಗಲಿ ಅಂತ ನಾನು ಹೇಳಿಕೊಳ್ಳುತ್ತಾ, ನಾನು ಮಾಂಕಲ್ ವೈದ್ಯರಿದ್ದಾಗ ಹೇಳಬೇಕಿತ್ತು, ಅವರು ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ನಾವು ಬಹುತೇಕ ಏನೆಲ್ಲ ಕೇಳಿದ್ದೇವೆ ಆದಷ್ಟು ಬೇಗ ನಿಂತು ಅದನ್ನು ಆದಷ್ಟು ಫಾಸ್ಟ್ ಇವತ್ತು ಮಾಡ್ತಾ ಇವತ್ತು ಇದ್ದಾರೆ. ಮೀನುಗಾರಿಕೆ ಸಂಬಂಧಪಟ್ಟಾಗೆ ನಾವು ಎಲ್ಲ ಜನಪ್ರತಿನಿಧಿಗಳು ಅದು ಕೇಂದ್ರ ಮತ್ತು ರಾಜ್ಯ ಇಬ್ಬರ ಜೊತೆ ಕೂಡಿಕೊಂಡು ರೋಡ್ ಮ್ಯಾಪ್ ಅನ್ನು ನಮ್ಮ ಜಿಲ್ಲೆ ಜನತೆಗೆ ನಾವು ಮಾಡಿ ಕೊಡ್ಬೇಕಂತ ಹೇಳಿ ನಾನು MP ಅವರು ಕೂಡ ಹೇಳಿದ್ದೇನೆ, ನಾನು ನಮ್ಮ ಶಾಸಕ ಮಿತ್ರರು ಕೂಡ ಹೇಳಿದ್ದೇನೆ. ನಾವೊಂದು ರೋಡ್ ಮ್ಯಾಪ್ ಈಗಲೇ ಮಾಡಿ ಕೊಟ್ಟು ಬಿಡಬೇಕು. ನಾವು ನೋಡಿ ಸರ್ಕಾರಕ್ಕೆ ನಮಗೆ ಪ್ರತಿಯೊಂದು ಮನೆ ಮುಂದೆ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಪಾಲಿಸಿ ಮಾಡಿ ಒಂದು ಯೋಜನೆ ಮಾಡಿ ಅದನ್ನು ಕೊಟ್ಟು ಬಿಟ್ಟರೆ ಆಟೋಮ್ಯಾಟಿಕ್ ಅದನ್ನು ಅಷ್ಟಕ್ಕೆ ಅದು ಹೋಗುವಂಥ ವಿಚಾರ. ಅದನ್ನು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಆಗಬೇಕಾ, ಪಾಲಿಸಿ ಮತ್ತು ಯೋಜನೆ ಬೇಕಾ, ಭವಿಷ್ಯದ ಈ ಮೀನುಗಾರಿಕೆ ವೃತ್ತಿ ಜಾಸ್ತಿ ಆಗಲಿಕ್ಕೆ ಏನಾದರೂ ಬೇಕು, ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಿಂದ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಆಗಿದೆ. ಅದೇ ಮಾಂಕಲ್ 2-3 ಮೀಟಿಂಗ್ ಆಗಬೇಕಾ, ಅನುದಾನ ಬಿಡುಗಡೆ ಆಗಿದೆ, ಆದಷ್ಟು ಬೆಳೆಸೋಣ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ಯಾವುದು ಬಾಕಿ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಬರ್ತದೆ. ಡ್ರಜ್ಜಿಂಗ್ ಕೂಡ ಇವತ್ತು ಭಾಳ ಅಭಿಪ್ರಾಯ ಇತ್ತು, ಅವರು ನಾವು ಹೇಳ್ತಾರೆ ಡ್ರಜ್ಜಿಂಗ್ ಮಿಷನ್ ಆಗಿ ಮಾಡ್ಬೇಕಂತೇಳಿ, ಅವ್ರದ್ದು ಹೇಳ್ತಾರೆ ಅಂಥದಕ್ಕೆ ಬರುವುದಿಲ್ಲ, ನಾವು ತಗೊಂಡು ಹೋಗಿ ಒಂದು ಡಂಪ್ ಮಾಡೋದಂತೇಳಿ. ಇದು ಆ ಕಡೆಗೆ ಭಾಳ ಚರ್ಚೆ ಆಗ್ತಿದೆ. ಮೀನುಗಾರಿಕೆ ಬಂದರೆ ಇಲ್ಲಿ ಭಾಳಷ್ಟು ಇವತ್ತು ರಶ್ ಆಗ್ತದೆ. ಇಲ್ಲಿ ರಶ್ ಆಗಿ ಸಮಸ್ಯೆ ನಮ್ಮ ಉಳ್ಳಾಳದ ಮೀನುಗಾರ ಬೋಟುಗಳಿಗೆಲ್ಲ ಕೂಡ ಭಾಳ ಸಮಸ್ಯೆ ಆಗುವಂಥ ವಿಚಾರ. ಯಾಕೆ ಉಳ್ಳಾಳದೆಲ್ಲ ಸಣ್ಣ ಸಣ್ಣ ಮೀನುಗಾರರು, ದೊಡ್ಡ ದೊಡ್ಡ ಮೀನುಗಾರರು ಅಲ್ಲಿ ದುಡ್ಡಾದ ತಕ್ಷಣ ಇಲ್ಲಿ ಬಂದು ಮಂಗಳೂರಲ್ಲಿ ಮನೆ ಮಾಡೋದು, ಮತ್ತೆ ಅಲ್ಲಿ ಯಾರು ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಅಲ್ಲಿ ಸಣ್ಣ ಸಣ್ಣ ಬೋಟ್ನವರು ಇವತ್ತು ಇರೋದು. ಇವರಲ್ಲಿ ಮೀನು ಹಿಡಿದು ಬಂದಾಗ ನಿಮ್ಮ ಈ ದೊಡ್ಡ ದೊಡ್ಡ ಬೋಟ್ನ ಮಧ್ಯೆ ಇಟ್ಟಾಗ ಒಬ್ಬ ಡಿಕ್ಕಿ ಹೊಡೆದು ಇವರ ಬೋಟು ಇಲ್ಲ ಮೀನು ಇಲ್ಲದಂಥ ಪರಿಸ್ಥಿತಿಗೆ ಆಗಿದೆ. ಇಲ್ಲಿ ತಗೊಂಡು ಹೋಗಿ ಲಾಸ್ಟ್ಗೆ ನಮ್ಮ NMPT ಅವನು ನಿಲ್ಲಿಸ್ಲಿಕ್ಕೆ ಬಿಡ್ತಾನೆ. ಅದಕ್ಕೆ ಸಣ್ಣ ಸಣ್ಣ ಬೋಟ್ನವರಿಗೇನು ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಕೋಟೆಪುರದಲ್ಲಿ ಒಂದು ಮೀನುಗಾರಿಕೆ ಜಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ಸಣ್ಣ ಮಟ್ಟದ ಮೀನುಗಾರಿಕೆ ಜಟ್ಟಿ ಈ ಸಲ ಪ್ರಾರಂಭ ಮಾಡಿ ಡ್ರೆಜ್ಜಿಂಗ್ ಮಾಡಿದರೆ ಬಹುಶಃ ಅಲ್ಲಿಯೇ ದೊಡ್ಡ ಮಟ್ಟ ಮಿನಿ ಬಂದರಲ್ಲಿ ಇವತ್ತು ಇದಕ್ಕೆ ಪ್ಯಾರಲ್ ಆಗಿ ಸಣ್ಣ ಮಟ್ಟಿನ ಮಿನಿ ಬಂದರಲ್ಲಿ ಇವತ್ತು ಪ್ರಾರಂಭ ಆಗುವ ಅವಕಾಶ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದ ಬಂದರಾಗಿ 10-20-30 ವರ್ಷ ಆಗುವಾಗ ದೊಡ್ಡ ಮಟ್ಟದ ಬಂದರಾಗಿ ಅದು ಪರಿವರ್ತನೆ ಖಂಡಿತವಾಗಿ ಆಗ್ತದೆ. ಮತ್ತೆ ನಿಮ್ಮ ಮೀನುಗಾರಿಕೆ ದೊಡ್ಡ ಕಷ್ಟಪಟ್ಟು ನೇತ್ರಾವತಿ ನದಿಯಿಂದ ಬರಬೇಕೇನಿಲ್ಲ, ಬೋಲಾರದಿಂದ ನೇರವಾಗಿ ಕೋಟೆಪುರಕ್ಕೆ ನಾನು ಈಗಾಗಲೇ 200 ಕೋಟಿ ರೂಪಾಯಿಯಲ್ಲಿ ಸೇತುವೆಯನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಬಹುತೇಕ ಮುಂದಿನ ಕೆಲಸ ಕೊಡಿದ ಪ್ರಾರಂಭ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಇದೆಲ್ಲ ಕೂಡ ಮೀನುಗಾರ ವೃತ್ತಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ದೊಡ್ಡ ವಿಚಾರವನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ಹೊತ್ತಾಗಲಿ. ಅದೇ ಬಹುಶಃ ಈ ಒಂದು ಮೀನುಗಾರ ಪ್ರಾಜೆಕ್ಟ್ ಸಂಘದ ಬಗ್ಗೆ ನಾನು ಬಹುಶಃ ನಿಮ್ಮೆಲ್ಲ ಕೆಲಸಗಳನ್ನ ಅತ್ಯಂತ ಮೆಚ್ಚುತ್ತೇನೆ. ಈಗಲೇ ಮುಸ್ತಫಾ ಅವರು ಹೇಳಿದ್ದಾರೆ, ಮುಸ್ತಫಾ ಅವತ್ತಿನಿಂದ ಸೀನಿಯರ್ ಮೆಂಬರ್ ಇದ್ದರೆ ಇವತ್ತು ಮುಸ್ತಫಾ ಅಂತ ಹೇಳಿರ್ಬೋದು. ಸ್ಟಾರ್ಟಿಂಗಿಂದ ಕೂಡ ನಮ್ಮ ಜೊತೆ 23 ವರ್ಷದಿಂದ ಇದ್ದು ಎಲ್ಲ ಲೆಕ್ಕವನ್ನು ಇಟ್ಟುಕೊಂಡು ಅದನ್ನು ನಡೆಸಿಕೊಂಡು ಎಲ್ಲರ ಸೇರಿಕೊಂಡು ಹೋಗುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಬಹುಶಃ ಇವತ್ತು ಮುಸ್ತಫಾ ಅವರು ಮಾಡ್ತಿದ್ದಾರೆ. ಅವನು ನೇರ ನುಡಿ ಮತ್ತು ನ್ಯಾಯ ಮತ್ತು ಸತ್ಯ ಅರ್ಜೆಂಟ್ ಕೋಪ ಹೊಡೆದಿದೆ ಅವನ ಕೋಪ ನನಗೆ ಅವನ ಸಮಾಧಾನ ಪಡಿಸಿ ನನ್ನ ಜವಾಬ್ದಾರಿ ನನ್ನ ಊರಲ್ಲಿ, ಆಗ ನಾನು ಕಾಂಪ್ರಮೈಸ್ ಮಾಡ್ತೇನೆ, ನನ್ನ ಕೆಲಸ ಹೊರದು. ಮತ್ತು ನ್ಯಾಯಕ್ಕಾಗಿ ಸತ್ಯ ಒಂದು ನೀತಿಯಿಂದ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆ ಒಂದು ಎಲ್ಲ ಒಂದು ಸಾಕು ನಮ್ಗೆ ಕೂಡ ಅತ್ಯಂತ ಸಂತೋಷ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ನಾನು ಮತ್ತೆ ನಿಮ್ಗೆಲ್ಲರಿಗೂ ಹೇಳಿದಿಷ್ಟೇ, ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಂಘ ಇವತ್ತು ನಮ್ಮ ಸನ್ಮಾನವನ್ನು ಬಹುಶಃ ಎಲ್ಲ ನಮ್ಮ ಮಿತ್ರರಿಗೆ ಆಗಿದೆ. KMH ಇಬ್ರಾಹಿಂ ಆಗಿ ಅವ್ರ ಬಗ್ಗೆ ಹೇಳಬೇಕು. ಇಡೀ ಉಳ್ಳಾಲದವರಿಗೆ ಇವತ್ತು KMH ಇಬ್ರಾಹಿಂ ಅವ್ರಿಗೆ ಬಹಳ ವಿಚಾರ ಗೊತ್ತಿದೆ. ಪ್ರೀತಿ, ವಿಶ್ವಾಸ, ಸೋದರತೆ, ಒಂದು ಸಂಘಟನಾ ಶಕ್ತಿ, ಕೆಲಸ ಕೊಟ್ಟರೆ ಸಮರ್ಪಕವಾಗಿ ನಿಭಾಯಿಸುವಂಥ ಒಂದು ಮತ್ತು ಸೌಹಾರ್ದ. ನನಗೆ ಬಹುಶಃ ಉಳ್ಳಾಲಕ್ಕೆ ನನಗೆ ಇವರಲ್ಲಿ ದೊಡ್ಡ ಮಟ್ಟ ಒಂದು ಸೇತುವೆಯನ್ನು ಕೊಂಡಿಯಾಗಿದ್ದಾರೆ. ಒಂದು ಸೌಹಾರ್ದ ಸಮಾಜ ಇವತ್ತು ನಿರ್ಮಾಣ ಇವತ್ತು ಮಾಡಲಿಕ್ಕೆ ಅಂಥ ವ್ಯಕ್ತಿತ್ವ ಅದೆಲ್ಲ ಯೋಜನೆ ವ್ಯಕ್ತಿತ್ವ ಆಗಲಿ. ನಾನು ನಿಮ್ಗೆಲ್ಲರಿಗೂ ಮತ್ತೊಂದು ಬಹಳ ಸ್ಪಷ್ಟವಾಗಿ ನಾನು ಹೇಳೋದಿಷ್ಟೇ,
ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಂಘ 23 ವರ್ಷ ಪ್ರಾರಂಭ ಆಗಿ ಇಷ್ಟು ಯಶಸ್ವಿಯಾಗಿ ಈ ರೀತಿಯ ಸರ್ಕಾರದ ಜಾಗ ಪಡೆದುಕೊಂಡು ಎಲ್ಲ ರಾಜಕೀಯ ಪಕ್ಷದ ಸಹಕಾರ ಪಡೆದುಕೊಂಡು ಇಲ್ಲಿ ಅತ್ಯುತ್ತಮವಾದ ಒಂದು ಮಂಜುಗಡ್ಡೆ ಸಭಾಭವನ ಕಟ್ಟಿ ಇವತ್ತು ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ. ಆದರೆ ಭಾರತ ದೇಶದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಿದರಿಗೆ ಸರ್ವರಿಗೂ ಕೂಡ ಅವಕಾಶ ಇದೆ ಎಂದು ತೋರಿಸಿಕೊಡುವುದೇ ಇದು ಅಲ್ಪಸಂಖ್ಯಾತ ಮೀನುಗಾರ ಗಣಿ ಮತ್ತು ಸಂಘ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ನಮಗೆಲ್ಲರಿಗೂ ಕೂಡ ಅವಕಾಶ ಇದೆ. ನಾವು ಮತ್ತೆ ಕರೆಕ್ಟಾಗಿ ಮುಂದೆ ಹೋಗೋದು ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಂಡು ನೆನ್ನೆ ಮಾತು ಮುಗಿಸ್ನಿ. ಜೈ ಹಿಂದ್. ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಉದ್ಘಾಟನೆ ಮಾಡಲಿಕ್ಕಿದ್ದವರು ಈ ಭಾಗದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತೇನೆ ಅಂತ ಈಗಾಗಲೇ ಸೂಚನೆಯನ್ನು ನೀಡುವ ಮೇರೆಗೆ ತಡವಾಗಿ ಆಗಿಯಾದರೂ ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ನಮ್ಮ ಜೊತೆ ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವದಿಂದ ನಾವು ಸ್ವೀಕರಿಸಿಕೊಂಡು ಅವರಿಗೆ ನಾವು ಹಾರ್ದಿಕವಾದಂತಹ ಸ್ವಾಗತವನ್ನು ಸಂಘದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಸಂಘದ ಅಧ್ಯಕ್ಷರಾದಂಥ ಜೆ ಮೊಹಮ್ಮದ್ ಇಸಾಕ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಚಿವರನ್ನ ಈ ಸಂಘಕ್ಕೆ ಉತ್ತಮವಾದಂಥ ಸಹಕಾರವನ್ನು ನೀಡಿದಂಥವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದಂಥ ನಮ್ಮ ಆತ್ಮೀಯವಾದಂಥ ಪ್ರೇಮಾನಂದ ಶೆಟ್ಟಿ ಅವರು. ಅವರನ್ನು ಸಂಘ ಯಾವತ್ತೂ ಕೂಡ ಮರಳಿಕೆ ಸಾಧ್ಯವಿಲ್ಲ. ಅವರನ್ನು ಕೂಡ ಸಂಘದ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಂಘದ ನಿರ್ದೇಶಕರಾದಂಥ ಅಶ್ರಫ್ ಅವರು ಈಗಾಗಲೇ ಹೂಗುಚ್ಛ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡಬೇಕಾಗಿದ್ದವರು ಈಗಾಗಲೇ ಬಂದಿದ್ದಾರೆ. ತಾವು ದಯವಿಟ್ಟು ಸಭಾಭವನ ನೋಡ್ಬೇಕು, ನಮ್ಮ ಸಂಘ ನೋಡಬೇಕು, ತಾವು ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅನೇಕ ನಿಮಿತ್ತ ನಮ್ಮ ಸಭಾಧ್ಯಕ್ಷರು ತಂದೆಯವರಿದ್ದಾರೆ. ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ನಮ್ರತೆಯ ಧನ್ಯವಾದಗಳನ್ನು ಸಲ್ಲಿಸಿದೆ. ಇದೀಗ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಮಾಜಿ ಮಹಾಪೌರರು ಮಂಗಳೂರು ಮಹಾನಗರ ಪಾಲಿಕೆ ಶ್ರೀಯುತ ಪ್ರೇಮಾನಂದ ಶೆಟ್ಟಿ ಅವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಲ್ಲ ಮಾತಾಡೋದಿಲ್ಲ ಮಾರ ಅವರು ಮುಂದೆ ಹಂತಕ್ಕೆ ಬಂದಿದ್ದೇವೆ. ಎಲ್ಲ ಸರ್ವ ಅತಿಥಿಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗಾಗಲೇ ಉದ್ಘಾಟನೆ ಕೂಡ ನಡೆದಿದೆ, ಉದ್ಘಾಟನಾ ಭಾಷಣ ಆಗಿದೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಇದರ ನೂತನವಾದಂಥ ಕಟ್ಟಡದ ಉದ್ಘಾಟನೆ. ಈ ಒಂದು ಉದ್ಘಾಟನೆಯಲ್ಲಿ ಕಟ್ಟಡದ ಉದ್ಘಾಟನೆ ನೆರವೇರಿಸಿದಂಥ ಗೌರವಾನ್ವಿತ ಈ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಗೌರವಾನ್ವಿತ ಯು ಟಿ ಖಾದರ್ ಅವರೇ, ಮಂಜುಗಡ್ಡೆ ಸ್ಥಾವರ ಉದ್ಘಾಟಕರು ಸನ್ಮಾನ್ಯ ಶ್ರೀ ಮಹಂಕಾಳೇಶ್ ವೈದ್ಯ ಅವರೇ, ಅದೇ ರೀತಿ ಮೀನುಗಾರಿಕಾ ನಿರ್ದೇಶಕರು ಗೌರವಾನ್ವಿತ ದಿನೇಶ್ ಕುಮಾರ್ ಅವರೇ, ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆದರಣೀಯ ಪ್ರೇಮಾನಂದ ಶೆಟ್ಟಿ ಅವರೇ, ಅದೇ ರೀತಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಶಂಶುದ್ದೀನ್ ಅವರೇ, ಚೇತನ್ ಬೆಂಗ್ರೆ ಅವರೇ, ಅನಿಲ್ ಕುಮಾರ್ ಅವರೇ, ಸಂಘದ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಇಸಾಕ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮೋಹನ್ ಬೆಂಗ್ರೆ ಅವರೇ, ವಾಣಿ ಅಕ್ಕನವರೇ, ಅದೇ ರೀತಿ ಮನೋಹರ್ ಬೋಳೂರವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಆದರಣೀಯ ಅಧಿಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಕ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ನೂತನವಾದಂಥ ಕಟ್ಟಡ ಉದ್ಘಾಟನೆ ಆಗಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಇದರ ಅಧ್ಯಕ್ಷರು ಸರ್ವ ನಿರ್ದೇಶಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಂಸ್ಥೆ ಸರಿಸುಮಾರು 20 ವರ್ಷ ಮೇಲ್ಪಟ್ಟು ತಮ್ಮ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತೊಂದು ಸಂಸ್ಥೆ ಅಂತ ಹೇಳಿದ್ರೆ ಬ್ಯಾಂಕ್ ಅಂತ ಹೇಳಿದ್ರೆ ನಡೆಸ್ಕೊಳ್ಳಿಕ್ಕೆ ಬಹಳ
ವ್ಯವಸ್ಥಿತವಾಗಿ ಸಂಘ ನಿಯಮಿತ ತನ್ನ ಕೊಡುಗೆಯನ್ನು ಕೊಡಬೇಕು. ಇವತ್ತು ಯಾವುದೇ ಒಂದು ಸಂಘ ನಿಯಮಿತ ತನ್ನ ಸೇವೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಸಂಘದ ಒಟ್ಟು ಆರ್ಥಿಕ ಶಕ್ತಿಗಳೆಷ್ಟು, ಆ ಸಂಘದ ಒಟ್ಟು ಕೊಡುಗೆಗಳೇನು, ಆ ಸಂಘದ ಒಟ್ಟು ಚಿಂತನೆಗಳೇನು ಅಂತ ಹೇಳುವಂಥದ್ದನ್ನು ಸಾರ್ವಜನಿಕರು ತಿಳ್ಕೊಳ್ತಾರೆ. ಇವತ್ತು ನನಗೆ ಬಹಳ ಖುಷಿ ಇದೆ, ಕಳೆದ 20-23 ವರ್ಷಗಳಿಂದ ಈ ಭಾಗದಲ್ಲಿ ಈ ಸಂಘ ನಿಯಮಿತ ಒಂದು ಕೂಟವಾಗಿ ಬಹಳ ಯಶಸ್ವಿಯಾಗಿ ತಮ್ಮ ಕೊಡುಗೆಗಳನ್ನು ಒಂದು ಬ್ಯಾಂಕ್ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ ಆಗಲ್ಲ, ಲೋನೆಲ್ಲ ಕೊಡ್ತೀರಾ ನೀವು? ಇಲ್ಲ, ಖಾಲಿ ಮಂಜುಗಡ್ಡೆ ಮಾತ್ರ. ಅದೇ ಡೀಸೆಲ್ ಸೇಲ್ಸ್ ಉಂಟು, ಸರಿ. ಹಾಗಾಗಿ ಬೋಟ್ನವ್ರಿಗೆ ಗೊತ್ತಾಯ್ತು. ಹಾಗಾಗಿ ಇದೊಂದು ಸಂಘ ಮೀನುಗಾರರ ಬಂಧುಗಳಿಗೆ ಒಂದು ಕೊಂಡಿಯಾಗಿ ಬಹಳ ದೊಡ್ಡ ರೀತಿಯ ಶಕ್ತಿಯಾಗಿ ಡೀಸೆಲ್ನ ಸಬ್ಸಿಡಿಯಿಂದ ಹಿಡಿದು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ನಿತ್ಯ ನಿರಂತರವಾಗಿ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದೆ. ಹಾಗಾಗಿ ಈ ಕೆಲಸ ಕಾರ್ಯಗಳು ಅಭೂತಪೂರ್ವವಾಗಿದೆ. ಇನ್ನಷ್ಟು ಸಹಕಾರಿ ಸಂಘ ಈ ಸಂಸ್ಥೆಯ ಇನ್ನಷ್ಟು ಬ್ರಾಂಚ್ಗಳು ಇನ್ನಷ್ಟು ಕೊಡುಗೆಗಳು ಕೂಡಿ ಬರಲಿ ಅಂತೇಳುವಂಥ ಹಾರೈಕೆಯನ್ನು ಹಾರೈಸ್ತೇನೆ. ಇವತ್ತು ನನಗೆ ಬಹಳ ಸಂತೋಷ ಏನು ಅಂತ ಕೇಳಿದ್ರೆ, ನಾನು ಪ್ರೇಮಾನಂದ ಶೆಟ್ಟಿ ಅವರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತೇನೆ. ಜನ ಬೇರೆ ಈ ಜಾಗದ ಬಗ್ಗೆ ಬಹಳಷ್ಟು ಹೋರಾಟಗಳಾಗಿತ್ತು. ಈ ಹೋರಾಟಗಳಾಗಿರುವಾಗ ಸಹಕಾರ ಕೊಟ್ಟವರು ಸಂಶುದ್ದೀನರು ಪ್ರೇಮಾನಂದ ಶೆಟ್ಟರು, ವೇದವ್ಯಾಸ ಕಾಮತ್. ಬಹಳ ದೊಡ್ಡ ರೀತಿಯಲ್ಲಿ ಇಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಅನುಭವಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೂಡ ಆ ಗುಜರಿಯ ಮತ್ತು ಗುಜರಿಯವರು ಕೂಡ ತಮ್ಮವರೇ, ತಾವು ಕೂಡ ತಮ್ಮವರೇ, ಒಟ್ಟಾರೆ ತಮ್ಮವರಗಳೇ ಸ್ವಲ್ಪ ಅವ್ಯವಸ್ಥೆಗಳು ಕೂಡಿ ಬಂದಿತ್ತು. ಮತ್ತೆ ತಮಗೆ ಅವ್ಯವಸ್ಥೆಗಳನ್ನು ಕೂಡಿಸಿದ್ದು ಯಾರು ಅಂತ ತಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ನೀವು ಬೆಂಗಳೂರು ತನಕ ಬಂದಿದ್ದೀರಿ, ನೀವಲ್ಲ, ಇವರೆಲ್ಲ ಬಂದಿದ್ದಾರೆ ಪಾಪ, ಅವರು ನೀವು ಬಂದಿದ್ದೀರಿ, ನನ್ನ ನೆನಪಿದೆ. ಹಾಗಾಗಿ ಬಹಳ ಗೊಂದಲಗಳು ಈಗ ಕೆಲವರು ಪರ ಅಂತ ಹೇಳುವಂಥವ್ರು ಮಾತನಾಡುವರು, ಅವರು ಯಾಗ ವಿರೋಧ ಮಾಡಿದರು, ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು. ಒಟ್ಟಾರೆ ಅವ್ಯವಸ್ಥೆಗಳಿಂದ ಒಟ್ಟು ಗೊಂದಲಗಳಾದಂಥ ವ್ಯವಸ್ಥೆಗಳಿಗೆ ಅವತ್ತು ನಾನು ಶಾಸಕನಾಗಿದ್ದುಕೊಂಡು ನನ್ನಿಂದ ಆದಷ್ಟು ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು. ಅದು ಮಾತ್ರ ನಮ್ಮ ಮಹಾನಗರ ಪಾಲಿಕೆ ನಮ್ಮ ಆಡಳಿತದಲ್ಲಿ ಪ್ರೇಮಾನಂದ ಶೆಟ್ಟಿ ಅವರು ಮೇಯರ್ ಇರುವಾಗ ಅವರು ಕೂಡ ಇದು ಮಹಾನಗರ ಪಾಲಿಕೆಗೆ ಒಳಪಟ್ಟಂಥ ಜಾಗ ಅಂತ ಹೇಳುವ ಕಾರಣ ಅದಕ್ಕೆ ಕೂಡ ಅವರು ಸಹಕಾರ ಕೊಟ್ಟರು. ಅವರ ಮತ್ತು ನಮ್ಮ ಸಹಕಾರದಿಂದ ಇವತ್ತು ಚೇತನ್ ಬೆಂಗ್ರೆ ಅವರೇ ಈ ಒಂದು ಕಟ್ಟಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥ ಭಾವನೆಗಳನ್ನು ನಾನು ವ್ಯಕ್ತ ಮಾಡ್ತೇನೆ. ಹಾಗಾಗಿ ಜನ ಬೇರೆ, ಪ್ರೇಮಾನಂದ ಶೆಟ್ರೆ ಒಂದು ಯಾವುದೇ ಒಂದು ಸಮಾರಂಭ ಆಗುವಾಗ ಪಟಾಕಿ ಹೊಡಿತಾರೆ, ಸಂಭ್ರಮಾಚರಣೆ ಮಾಡ್ತಾರೆ. ಪಟಾಕಿ ತಂದು ಕೊಟ್ಟವರು ಯಾರು ನೆನಪಿಸ್ಕೊಳ್ಳಲ್ಲ. ಪಟಾಕಿಗೆ ಹಣ ಕೊಟ್ಟವರು ಯಾರು ನೆನಪಿಸ್ಕೊಳ್ಳಲ್ಲ. ತಂದು ಅದನ್ನು ಲೋಡ್ ಮಾಡಿ ಅವರು ಹೊಡೆಯುವಲ್ಲಿ ತಂದವರು ಯಾರು ನೆನಪು ಮಾಡಿಕೊಡಲ್ಲ. ಆ ಪಟಾಕಿ ಹೊಡೆದವನು ಯಾರು, ಅವನನ್ನು ಮಾತ್ರ ನೆನಪಿಸ್ಕೊಳ್ಳೋದು. ಇದು ಇವತ್ತು ಜಗತ್ತಿನ ಜಾಯಮಾನಗಳು ಹಾಗಾಗಿದೆ. ಹಾಗಾಗಿ ಪಟಾಕಿಗೆ ಬೆಂಕಿ ಕೊಟ್ಟವನು ಅವನು ಪಟಾಕಿ ಸ್ವಲ್ಪ ತಿರುಗಿಸಿದಾಗ ಬಾರಿ ಶೋಕ್ ಪಟಾಕಿ ಹಾಕಿದೆ ಅಂತೇಳಿ ನಾವು ಮಾತಾಡಿಸ್ಕೊಳ್ತಾರೆ. ಆದರೆ ತಂದವರು ಯಾರು, ಮಾಡಿಕೊಟ್ಟವ್ರು ಯಾರು, ಇದರ ಬಗ್ಗೆ ಯಾವತ್ತೂ ಉಲ್ಲೇಖ ಆಗಲ್ಲ. ಆದರೂ ಉಲ್ಲೇಖ ಮಾಡಬೇಕು ಅಂತ ಹೇಳೋದಲ್ಲ, ಸತ್ಯವು ಯಾವತ್ತೂ ಸತ್ಯ. ಹಾಗಾಗಿ ಈ ಕಾರ್ಯ ತಮ್ಮ ಅಭೂತಪೂರ್ವವಾದಂಥ ಸೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಮೀನುಗಾರ ಸಂಘದ ಬಂಧುಗಳಿಗೆ ಈ ಒಂದು ಸಂಘದ ಮುಖಾಂತರ ಯಶಸ್ವಿಯಾಗಿ ಕೊಡುಗೆಗಳು ಕೊಡಲಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವತ್ತು ಹೇಳಬೇಕು ಅಂತೇಳಿ ಆದರೆ, ನಾನು ಮೀನುಗಾರರ ಮಂತ್ರಿಗಳು ಇರುವಾಗ ನಾನು ಇದ್ದರೆ ನಾನು ಸ್ವಲ್ಪ ಕೆಲವಾರು ಚರ್ಚೆಗಳನ್ನು ಮಾಡಬೇಕಿತ್ತು. ನನಗೆ ತಡ ಆಗಿ ಬಂದೆ. ನಾನು ಬರುವಾಗಲೇ ಅವರು ಆಮಂತ್ರಣ ಪತ್ರಿಕೆಗೆ ಬರುವಾಗಲೇ ಹೇಳಿದ್ದೇನೆ, ನಾನು ಅತ್ಯಾನ ಆಮಂತ್ರಣ ಕೊರೋನಾಗ ಅಪಗ ಬರಡು ಬಂಡ ಕಾರ್ಯಕ್ರಮ ನಿಗದಿ ಮಾಡ್ತದೆ ಎಂಕ ಪಂಡೇಡ ಯಾನ್ ಬರ್ಪುನ ಮೋನಣ್ಣ ಇನ್ನೇನ್ಲೇ ಯಾನ ಅಂಚೆ ಅತ್ಯನ್ ಬಂದ್ಪುನ ಯಾನಕ್ಕೇನು ಎನ್ನ ಕ್ಷೇತ್ರ 10 ಗಂಟೆಗೆ ಎನ್ಮ ಕಾರ್ಯಕ್ರಮ ದೀಪೇರು ಪೂರೆಲ್ಲ ಏನಡ ಕೇನಂದಿನ ದೀಪುನು ಫಿಶರೀಸ್ ಮಿನಿಸ್ಟರ್ ಬರ್ಪೇರು ಅಂತ ಬಂದದು ಯಾನು ಸುರುಕು ಯಾನು ಕೊಡ್ತೀನ ಟೈಮಿಗೆ ಪೋಡತ್ತ ಫಿಶರೀಸ್ ಮಿನಿಸ್ಟರ್ ಏನು ಬೆಂಗಳೂರು ಬಾತೀರಿ ಮೊನ್ನೆ ವಿಧಾನಸೌಧ ಬಾತಿರ್ದೆ ಪಾತಿರ್ಗ ನನ್ನ ದುಂಬು ವಿಧಾನಸೌಧ ಫಿಶರೀಸ್ ಮಿನಿಸ್ಟರ್ ಬಂತು ಪುನಃ ಬಾತೇನೆ. ಅದಕ್ಕೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, 3ನೇ ಹಂತದ ಜಟ್ಟಿಯ ಕಾಮಗಾರಿಗಳ ಸ್ಯಾಂಕ್ಷನ್ ಆಗಿ ವರ್ಷಗಳು ಕಳೆದು ಹೋದ್ರೂ ಕೂಡ ಅದರ ಆರಂಭವನ್ನು ನಾವು ಕಾಣ್ತಾ ಇಲ್ಲ. ಅದಾಗಬೇಕು. 49.5 ಕೋಟಿ ರೂಪಾಯಿಯಲ್ಲಿ 3ನೇ ಹಂತದ ಪ್ರಾರಂಭದಲ್ಲಿ 22.5 ಕೋಟಿ ರೂಪಾಯಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಯಿತು. ಅದು ಪಾಸಾದ ನಂತರ ಮೀನುಗಾರಿಕೆ ಬಂಧುಗಳು ಸೇರಿಕೊಂಡು ಅವು ಯಾವುವು 104 ಸಲ ಗ್ರೀನ್ ಟ್ರಿಬ್ಯುನಲ್ ಬೆಂಚ್ ಆಫ್ ಸೆಂಟ್ರಲ್ ಗವರ್ಮೆಂಟ್
ಅದಕ್ಕೆ ಛೀಮಾರಿ ಹಾಕಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ತದನಂತರ ಅದನ್ನು ಕೆಲವಾರು ಗ್ರೀನ್ ಟ್ರಿಬ್ಯುನಲ್ ಬೆಂಚ್ಗಳ ಬೇಡಿಕೆ ಪ್ರಕಾರ ಅದನ್ನು ಮಾಡಬೇಕು ಅಂತೇಳಿ 49.5 ಕೋಟಿ ಬಂತು. 49.5 ಕೋಟಿ ಬಂದ ನಂತರ 49.5 ಕೋಟಿ ಕ್ಯಾಬಿನೆಟಲ್ಲಿ ಪಾಸಾಗಿದೆ. ಅದಕ್ಕೆ ಪಾಸಾಗಿ ಹತ್ರ 2 ವರ್ಷ ಆಯಿತು. ಅದರ ಯಾವ ಹಂತಗಳಲ್ಲಿ ಮುಂದೆ ಹೋಗಿದೆ ಏನು ಗೊತ್ತಿಲ್ಲ. ಅದು ಅವರು ಹೇಳ್ತಾರೆ, ಮತ್ತೆ ಹೇಳದಿದ್ರು ನಾನು ಹೇಳಬೇಕು. ಯಾಕೆ ಅಂತ ಕೇಳಿದ್ರೆ, ಮೋಹನಣ್ಣ ನಿರ್ದೇಶಕರಿಗೆ, ಡೈರೆಕ್ಟರ್ಗೆ ಅಥವಾ ವೇದವ್ಯಾಸ ಕಮ್ಮತ್ರಿಗೆ, ಮೀನುಗಾರರಿಗೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಗ್ರೀನ್ ಬೆಂಚ್ ಟ್ರಿಬ್ಯುನಲ್ 3 ಬಾರಿ ಛೀಮಾರಿ ಹಾಕಿದಂಥ ವಿಚಾರಗಳಿದು. ಕರ್ನಾಟಕ ಅಂಡರ್ ನೆಗೆಟಿವ್ ಪ್ರೊಸೆಸ್ನಲ್ಲಿದೆ. ಹಾಗಾಗಿ ಇದನ್ನು ಅತಿ ಶೀಘ್ರದಲ್ಲಿ ಕೈಗೆತ್ತಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಪಾಸಾದ ಕೈತಲ್ 2 ವರ್ಷ ಅಂಡಲ್ಲ ಅವು ಬೇಳೆ ಒಂದೇ ಇರ್ತದೆ. 2 ವರ್ಷ ಹಿಡಿದು ಮೀನುಗಾರಿಕಾ ಸಚಿವರು ಬತ್ತಿನ ಮೀನುಗಾರಿಕಾ ಇಲಾಖೆ ದಿಲೀಪ್ ನೀವೇನು ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ಆದರೆ ದಿಲೀಪ್ ಅಂದ್ರೆ ನಿಮ್ಮ ಪೋರ್ಟ್ ಇಲಾಖೆಯವರು ಅನುಷ್ಠಾನ ಮಾಡ್ತಾರೆ. ಆದರೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಅತಿ ಶೀಘ್ರದಲ್ಲಿ ಅದು ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥ ಭಾವನೆಗಳಿದೆ. ಮತ್ತು ನಾನು ನಿನ್ನೆ ಕೂಡ ಮೀನುಗಾರ ಮಹಿಳಾ ಸಮಾವೇಶದಲ್ಲಿ ಒಂದು ಉಲ್ಲೇಖ ಮಾಡಿದ್ದೆ. 29 ಕೋಟಿ ರೂಪಾಯಿ ಸಾಗರಮಾಲದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಾಗರಮಾಲದಲ್ಲಿ -7 ಮೀಟರ್ ಡ್ರೆಡ್ಜಿಂಗ್ 9 ಸಲ ಟೆಂಡರ್ ಕರೆದಿದ್ದಾರೆ. 9 ಟೈಮ್ಸ್ ಟೆಂಡರ್, -7 ಮೀಟರ್ ಡ್ರೆಡ್ಜಿಂಗ್ 9 ಟೈಮ್ಸ್ ಟೆಂಡರ್. ಸರಿಯಲ್ಲಪ್ಪ, ನಾನು ಹೇಳಿದ್ದು ನಾನು ಯಾವುದರಲ್ಲಿ ತಪ್ಪುದಿಲ್ಲ. ಹಾಗಾಗಿ ಇನ್ನೂ ಕೂಡ -7 ಮೀಟರ್ ಡ್ರೆಡ್ಜಿಂಗ್ನ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಲಿಕ್ಕೆ 2 ವರ್ಷಗಳು ಹೋದರೂ ಕೂಡ ಮೀನುಗಾರಿಕಾ ಸಚಿವರು ಮತ್ತು ಈ ತಂಡ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳೋದು ದುಃಖ ನನಗಿದೆ. ಬೊಮ್ಮಾಯಿ ಇರುವಾಗ ತರಿಸಿದ್ ನಾನು ಇದನ್ನು ಹೇಳ್ತಿಲ್ಲ. ನನ್ನ ಹತ್ರ ಇದು ದಾಖಲೆಗಳಿದೆ. ನಾನು ಯಾವ ದಾಖಲೆಗಳಿಲ್ಲದೆ ಮಾತಾಡೋದಿಲ್ಲ. ಸರಿಸುಮಾರು ನನ್ನ ಕ್ಷೇತ್ರದಲ್ಲೇ ಮೀನುಗಾರಿಕೆ ಮತ್ತು ಪೋರ್ಟ್ ಇಲಾಖೆಗೆ ಇನ್ನು ಬರುವಂಥ ಎಲ್ಲ ಯೋಜನೆಗಳು, ಯಾವೆಲ್ಲ ಯೋಜನೆಗಳು ಇನ್ನು ಮುಂದೆ 2 ವರ್ಷದಲ್ಲಿ ಬರ್ತದೆ ಅದಕ್ಕೆಲ್ಲವೂ 260 ಕೋಟಿ ರೂಪಾಯಿ. ನಾನು ಮುಂದಿನ ದಿನಗಳಲ್ಲಿ ಪ್ರೆಸ್ ಮಾಡಿ ಹೇಳ್ತೇನೆ. ಸ್ಯಾಂಕ್ಷನ್ ಆದ ದಿನಾಂಕಗಳು ಪ್ರೆಸ್ಸಿಗೆ ಕೊಟ್ಟು ಹೇಳ್ತೇನೆ. 260 ಕೋಟಿ ರೂಪಾಯಿ ಮಂಗಳೂರು ದಕ್ಷಿಣಕ್ಕೆ ನಾನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದೇನೆ. ಅದರಲ್ಲಿ ಬೇರೆ ಬೇರೆ ಕಾಮಗಾರಿಗಳಿದೆ. ಪೋರ್ಟು ಫಿಶರೀಸು ಸಂಬಂಧಪಟ್ಟಂಥದ್ದೇ ಇದೆ. ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಒಂದು ಜಟ್ಟಿ ಇದೆ, 55 ಕೋಟಿ ರೂಪಾಯಿ. ಇದು ಎಲ್ಲವೂ CRZ ಅನುಮತಿಯಿಂದ ತೊಂದರೆಗೀಡಾಗಿ ಆ ಅನುಮತಿಯನ್ನು ಪಡ್ಕೊಳ್ಳುವಂಥ ಪ್ರೊಸೆಸ್ಗಳಾಗ್ತಾ ಇದೆ. ನನಗೆ ಕಾಣ್ತದೆ 1-2ಕ್ಕೆ ಅನುಮತಿ ಸಿಕ್ಕಿದೆ. ಇನ್ನೂ ಒಂದು 8-10 ಪ್ರಾಜೆಕ್ಟ್ಗಳಿಗೆ ಅನುಮತಿ ಮಂತ್ರಿಗಳು ಮತ್ತು ನಿರ್ದೇಶಕರು ಮತ್ತು ಅಧಿಕಾರಿ ವರ್ಗದವರು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆ ಎಲ್ಲ ಇರಗೆ ಇತ್ತೆ ಪಟಾಕಿ ಹಾಕೋಣಕ್ಕೂ ಮಾತ್ರ ತೋಜುನುಪಿದೆ 2 ಫೋಟೋಡು ಪಟಾಕಿ ಹಾಕಿದ್ರೆ ಪಟಾಕಿ ಕಂತಿನ ಆನಂದ ಬಂದೋಡತ್ತ ಅಂದು ಎನ್ನ ಅವು ಬಕ್ಕ ಪಿರೌಡು ಉಂಟು ಪಿರೌಡು ಆಯ್ತ ಬಗ್ಗೆ ಬಕ್ಕ ಬಂದ್ಪೇನು ಅವು ಅತ್ತೆ ನಾನು ಸಾರಿಗೆ ಪನ್ಪಣದು ಸಾರಿಗೆ ಪೂರ ಗೊತ್ತುಂಡು. ಅವರು ಸಾರಿಗೆ ಮೋಹನಣ್ಣ ಅವರಿಗೆ ಕೆಲವೆಲ್ಲ ಹೇಳಲಿಕ್ಕಾಗುವುದಿಲ್ಲ, ಹೇಳಲು ಮಾತನಾಡಲು ಸಮಯ ಅಲ್ಲ ಅಂತೇಳಿ ಪಾಪ ಅವರಿಗೆ ಪರಿಸ್ಥಿತಿ. ವೇದವ್ಯಾಸ ಮಾತ್ರ ವೇದಿಕೆಯಲ್ಲಿ ಇದ್ದು ಅಲ್ಲಿ ಹೇಳುವಾಗ ಸರ್ಕಾರವನ್ನು ಡಿಫೆಂಡ್ ಮಾಡಬೇಕು, ಮಂತ್ರಿಗಳನ್ನು ಡಿಫೆಂಡ್ ಮಾಡಬೇಕು, ಡಿಫೆಂಡ್ ಮಾಡಿಲ್ಲ ಅಂದ್ರೆ ಅವ್ರು ಬೈತಾರೆ, ಡಿಫೆಂಡ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ತಪ್ಪಾಗ್ತಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ ಅವರು. ಅವರ ಅಧಿಕಾರಿಗಳ ಕಷ್ಟ ನನಗೆ ಅರ್ಥ ಆಗುತ್ತೆ. ನಾನು ಇವತ್ತು ಹೇಳ್ತೇನೆ ನಿಮಗೆ ಏನಾಗಬೇಕು, ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಇವತ್ತು ಸಣ್ಣ ಮಟ್ಟಿನ ಡ್ರೆಡ್ಜಿಂಗ್ ಕಾಮಗಾರಿಗಳಿಗೆ ಬಾಂಬೆ ಮತ್ತು ಇನ್ನಿತರ ಭಾಗದ ದೊಡ್ಡ ಡ್ರೆಡ್ಜಿಂಗ್ ಮಾಡುವ ಕಾಮಗಾರಿಗಳು ವ್ಯಕ್ತಿಗಳು ಇಲ್ಲಿ ಬರಲ್ಲ. -7 ಮೀಟರ್ ಡ್ರೆಡ್ಜಿಂಗ್ ಅನುಮತಿ ಸಿಕ್ಕಿದ್ದೇ ಹೇಗೆ CRZ ಅಂತ ಕೇಳಿದ್ರೆ, ಇಲ್ಲಿ 7 ಮೀಟರ್ ಡ್ರೆಡ್ಜಿಂಗ್ ಮಾಡಿ ಆ ಡ್ರೆಡ್ಜಿಂಗ್ನ ಮಣ್ಣನ್ನು ಹೂಳೆತ್ತಿದ್ದನ್ನ ಸೋಮೇಶ್ವರದ ಕಡಲ ಕೊರೆತಕ್ಕೆ ಹಾಕ್ತೇವೆ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಅದು ಅಲ್ಲಿ ಹಾಕ್ತೇವೆ ಅಂತೇಳಿ ಬರೆದು ಕೊಟ್ಟ ಕಾರಣ ಈ ಅನುಮತಿ CRZ ಇಂದ ಸಿಕ್ಕಿದ್ದು. ಆದರೆ ಈಗ ಎಸ್ಕಲೇಷನ್ ಆಗ್ತದೆ ಅಂತ ಹೇಳ್ತೀರಿ ನೀವು. 9 ಟೆಂಡರ್ ಆದರೂ ಕೂಡ ಯಾವುದೇ ಒಂದು ಟೆಂಡರ್ಗೆ ನಮಗೆ ಕೊಡಿಸ್ಲಿಕ್ಕಾಗದೆ, ಯಾವುದೇ ಒಂದು ವ್ಯಕ್ತಿ ಪಡ್ಕೊಳ್ಳದೆ ರೇಟ್ ಜಾಸ್ತಿ ಆದ ರೇಟ್ ಕೊಡೈತಿನ ರೇಟ್ ಇನ್ನೂ ಪೂಜಿ SR ರೇಟ್ ಬದಲಾಪುಂಡು ಆ ಕಾಂಟ್ರಾಕ್ಟ್ ಎಂಚೆ ಮಲ್ಪೋಡು ಅವು ಪೂರ ಬುಡ್ಲೆ ಅರೆ ಪಂಡ್ರೆ ಪೂಜಿ ಹೆಂಗೆ ಗೊತ್ತುಂಡು. ಸಾಗರಮಾಲಾ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಆ ಜಟ್ಟಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪರ್ಸೆಂಟೇಜ್ ವಹಿಸೋದು 60-40 50-50 ಈ ರೀತಿಯ ಪರ್ಸೆಂಟೇಜಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಡುವ ಅನುದಾನ. ಕೇಂದ್ರ ಸರ್ಕಾರದ ಅನುದಾನ ಬಂದು ರಾಜ್ಯ ಸರ್ಕಾರದ ಖಜಾನೆಯಲ್ಲಿದ್ದು ಕೆಲಸ ಸಮಯದಲ್ಲಿ ಪೂರ್ಣಗೊಳ್ಳದೆ ಹಿಂದ್ಗಡೆ ಹೋಗುವಷ್ಟು ಹಣ ಎಷ್ಟು ಅಂತೇಳಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ.
ಯಾಕಾಗಲಿಲ್ಲ? ಕೇಂದ್ರ ಸರ್ಕಾರ ಹಣ ಕೊಟ್ಟು 10 ತಿಂಗಳು 1 ವರ್ಷ 2 ವರ್ಷ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಆ ಹಣ ಇದ್ದು ಅನುಷ್ಠಾನ ಮಾಡಲಿಕ್ಕಾಗದೆ ಕೇಂದ್ರ ಸರ್ಕಾರದವರ ಹಣ ಹಿಂದೆ ಪಡ್ಕೊಂಡಂತ ಚಾರ್ಟ್ ಅನ್ನು ಬಿಡುಗಡೆ ಮಾಡ್ತೇನೆ ನಾನು. ನಿಗಳು ಪನ್ಪರತ್ತಾ ಇದನ್ನೆಲ್ಲ ಬಿಡುಗಡೆ ಮಾಡ್ತೇನೆ, ಅವ್ರ ಎದುರುಗಡೆ ಬಿಡುಗಡೆ ಮಾಡ್ತೇನೆ ನಾನು ಮುಂದಿನ ದಿನಗಳು. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮಂತ್ರಿಗಳು, ಫಿಶರೀಸ್ ಮಂತ್ರಿಗಳು ಇಡ್ಬೋದು, ವೇದವ್ಯಾಸ ಕಾಮತ್ರು ಅಥವಾ ಇನ್ನಿತರ ಜನಪ್ರತಿನಿಧಿಗಳು ಬಂಧುಗಳನ್ನು ಸೇರಿಕೊಂಡು ಈ ಎಲ್ಲ ಕಾಮಗಾರಿಗಳು ಅನುಷ್ಠಾನ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಥ ಶಾರ್ಗಳು ಸಮಯ ಮೀರಿದಾಗ ಸೆಂಟ್ರಲ್ ಗೌರ್ಮೆಂಟ್ಗಳು ಅವರು ಕೊಟ್ಟ ಶಾರನ್ನು ಹಿಂಪಡ್ಕೊಂಡು ಹೋಗ್ತಾರೆ. ಅಷ್ಟರೊಳಗಡೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಸಂಪೂರ್ಣ ಮಾಡಬೇಕು. ಹಾಗಾಗಿ ಇದನ್ನೆಲ್ಲವನ್ನು ಸಂಪೂರ್ಣ ಮಾಡುವಂಥ ಜವಾಬ್ದಾರಿ ಫಿಶರೀಸ್ ಡೈರೆಕ್ಟರ್, ಫಿಶರೀಸ್ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಇನ್ನಿತರ ಬಂಧುಗಳಿಗಿದೆ. ಚೇತನ್ ಬೆಂಗ್ರೆ ನಿಮಗೆ ಇದೆ. ಅದಕ್ಕಾಗಿ ಹೇಳಿದೆ, ನೀವೊಂದು ಮೀನುಗಾರಿಕಾ KFDCO ಮೀನುಗಾರಿಕದ ಒಂಜಿ ಜವಾಬ್ದಾರಿನ ಸರ್ಕಾರದ ಮಟ್ಟದ ಜೊತೆಯಲ್ಲೇ ಬಂಡ ಈರೆಗೆ ಕೊಡ್ತುಜೇರು ದುಃಖ ಉಂಡೆಂಗ್ ಆ ಬೀದರ್ ದಕ್ಲಗೆರ ಕೊರಿಯರು ಪಾಪ ಆ ಪುಂಜನಟ್ಟೆ ಬರ್ಪುಂದ್ಲ ಇದ್ದಿ ಪಾಪ ಅದು ಏರಂದ್ಲ ಗೊತ್ತು ಹಿರೇಗಾಣ ಕೊಡ್ತಿತ್ತು ಹಿರೇಡಾಣದ ಗಲಾಟೆ ಮಲ್ತೊಲ್ಲಿ ಕೈಕಾಲು ಬರ್ತದೆ ಪಾಡ್ಪಾವದು ಮುಗ್ಲೇಪುರ ಉಪಕಾರ ಆಯ್ತು ಮೀನುಗಾರಿಕೆ ಮುಲ್ಪದಕ್ಕೆ ಉಪಕಾರ ದಾಲ ಜಾಲ್ಪದ ಬೀದರ್ದಲ್ಲಿ ಏರು ನಡೆದು ಪೋಪುನು ಏನೋ ದಿನ ಬೋಡವ ಅದ್ರ ಫೋನಾಗ. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಎಲ್ಲ ಕಾಮಗಾರಿಗಳು ಭಾಳ ದೊಡ್ಡ ರೀತಿಯಲ್ಲಿ ನಾನಿವತ್ತು ಹೇಳ್ತೇನೆ. ನನಗೆ ಗೊತ್ತಿಲ್ಲ, ನಮ್ಮ ಬಜೆಟ್ನಲ್ಲಿ ಕೆಲವಾರು ಘೋಷಣೆ ಮಾಡಿದ್ದೇನೆ. ನಾನು ವಿಧಾನಸೌಧದಲ್ಲಿ ಮಾತಾಡಿದ್ದೇನೆ. ದಿಲೀಪ್ ರೇ, ನೀವು ಅವರ ಹತ್ರ ಮಾತಾಡಿದ್ರೆ ನಾನು ಹೇಳಿದ್ರೆ ನಿಮಗೆ ಕೇಳಲ್ಲ. ವಿಧಾನಸೌಧದಲ್ಲಿ ನಾನು ಮಾತಾಡಿದ್ದೇನೆ. ಕಳೆದ 2 ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನು, ಅದರಲ್ಲಿ ಯಾವುದೆಲ್ಲ ಅನುಷ್ಠಾನ ಆಗಿದೆ ಎಲ್ಲವೂ ಹೇಳಿದ್ದೇನೆ, ಕರೆಕ್ಟಾಗಿ ಹೇಳಿದ್ದೇನೆ. ವಿಡಿಯೋ ಸ್ವಲ್ಪ ವೈರಲ್ ಮಾಡ್ತಿದ್ದೇನೆ. ಆದರೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಈಗ ನಾವು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ. ಈಗ ಅವರು ಸೀಮೆ ಎಣ್ಣೆಯನ್ನು ಬಿಟ್ಟು ಇನ್ನೊಂದು ಬೋಟ್ಗಳು ಮಾಡಬೇಕು ಅಂತ ಹೇಳಿದ್ರೆ ಸೀಮೆ ಎಣ್ಣೆಗೆ ಸಬ್ಸಿಡಿ ಇದೆ, ಪೆಟ್ರೋಲ್ ಮತ್ತು ಇನ್ನಿತರ ವ್ಯವಸ್ಥೆಗಳು ಬೋಟ್ ನಾವು ಕನ್ವರ್ಟ್ ಮಾಡಲಿಕ್ಕೆ ಸರ್ಕಾರ 20 ಕೋಟಿ 30 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಬ್ಸಿಡಿ ಇಲ್ಲ. ಹಾಗಾಗಿ ಯಾರು ಕನ್ವರ್ಟ್ ಮಾಡಲ್ಲ. ಮಾಡ್ತಾರಾ ಗುರುಗಳೇ ಹೇಳಿ? ಅದಕ್ಕಾಗಿ ಅಂಥ ಅಗತ್ಯ ಇಲ್ಲದ ಪಾಯಿಂಟ್ಗಳೆಲ್ಲ ಬಜೆಟಲ್ಲಿ ಬರಬಾರ್ದಿತ್ತು. ಅದಕ್ಕಿಂತ ಬೇರೆ ಯಾವುದೋ ಯೋಜನೆಗಳನ್ನು ಕೊಡಬೇಕಿತ್ತು ಅಂತ ಹೇಳೋದು ಭಾವನೆ. ಹಾಗಾಗಿ ಇದು ಎಲ್ಲವೂ ಸತ್ಯಾಸತ್ಯತೆ. ಸರ್ಕಾರ ನಂದಿರಲಿ ಇನ್ನೊಬ್ರದ್ದಿರಲಿ, ಎಲ್ಲೋ ಒಂದು ಕಡೆ ಮೀನುಗಾರರಿಗೆ ಸಮುದ್ರಕ್ಕೆ ಹೋಗಿ ಕಷ್ಟಪಟ್ಟು ಜೀವನ ಮಾಡುವಂಥ ವ್ಯಕ್ತಿಗಳಿಗೆ ಸಹಕಾರ ಆಗಬೇಕು, ಶಕ್ತಿ ತುಂಬಬೇಕು ಅಂತ ಹೇಳೋ ಕಾರಣ ಈ ಯೋಜನೆಗಳು. ನಾನು ಅದಕ್ಕೆ ಮೀನುಗಾರಿಕಾ ಮಂತ್ರಿಗಳಿಂದ ಮತ್ತು ನಮ್ಮ ಸಂಸದರಿಂದ ಇವತ್ತು ಭಾಳ ಕಷ್ಟ ಏನು ಮೋನಣ್ಣ, ಮುಲ್ತುಡ್ದು ಬೋಟು ಕೇರಳಕ್ಕೆ ಪೋಂಡ ಕೇರಳದ ಕುಲ ಬೋಟನ್ನು ಸೀಸ್ ಮಾಡಿ ದೀಪೇರು ಕೇಸ್ ಪಾಡುವೇರು ನಿಗೆಲ್ಲ 12 ನಾಟಿಕಲ್ ಇಂಜಿನ ಬರೋ ಉಂಡತ್ತ ಅಂಚಿಡ್ದು ಮಹಾರಾಷ್ಟ್ರ ಪೋಂಡ ಮಹಾರಾಷ್ಟ್ರದ ಕುಲ ಸೀಸ್ ಮಾಡಿ ದೀಪೇರು ಇಂಚಿಡ್ದು ಗೋವಾಗ ಪೋಂಡ ಗೋವಾ ನಮ್ಮಡ ಉಪ್ಪುನು 380 ಕಿಲೋಮೀಟರ್ ಸೀಸು ಸ್ವರೂಪನು ಐಕ್ ಕೇಂದ್ರ ಸರ್ಕಾರದ ಮಂತ್ರಿನೊಳಗೆ MP ಬಕ್ಕ ನಮ್ಮ ಫಿಶರೀಸ್ ಮಿನಿಸ್ಟರ್ ರಡ್ಡು ಮೂಜಿ ಜಿಲ್ಲೆದ MP ಬಕ್ಕ ಫಿಶರೀಸ್ ಮಿನಿಸ್ಟರ್ ಸ್ಟೇಟ್ ಗೌರ್ಮೆಂಟ್ ಒಂದು ಪ್ರಪೋಸಲ್ ಕೊರೋಡು ದಾಯಗ ಅಂದ ಕೇಂಡ ಕೇಂದ್ರ ಸರ್ಕಾರ ಇತ್ತ ಕೇರಳಗೆ ಪೋಂಡ ಬೋಟ್ ಬತ್ತದು ಅಕುಲು ಸೀಸ್ ಮಲ್ತದೆ ಪೆನಾಲ್ಟಿ ಪಾಡಂಡ ಇರಡ 23 ಬೋಟ್ ಉಂಡು ಇರಡ ಒಂಜಿ ಬೋಟ್ ಅಲ್ಪನೆ ಒರಿಂದ 22 ಆಪುನು ಪಾಪ ಕೆಲವೆರಡ ಒಂಜೊಂಜಿ ಎರಡೆರಡೆ ಬೋಟ್ ಇತ್ತಿನ ಕುಲು ಇಂಜಿನ ಅಲ್ಪನು ಅನಿಲಣ್ಣ ಪನ್ಲೇರ್ ಹರಗಾಣ ತೊಂದರೆ 23 ಬೋಟ್ ಉಂಡು ಸರಿಯಾ ಏನು ಪಂಡಿನ ತಪ್ಪುಂಡ ಇರನ ಒಂಜಿ ಕೇರಳದ ಕುಲ ಪಾಪ ಬೀಗ ಪಾಡ್ದು ತೀಂಡಲ ಇರಗದ ತೊಂದರೆ ಒಂದು ಆಂಡ ಪಾಪದ ಒಂಜಿ ರಡ್ಡು ಬೋಟ್ ಇತ್ತಿನ ಕಲೆ ಬಂಗಾಯರ ಬಲ್ಲಿ ಐಕ್ ಯಾನ್ ಪನ್ಪುನ ಮೋಹನ್ ಬೆಂಗ್ರೆ ಈರ್ ಚೇತನೇರ್ ನಮ್ಮ ಡೈರೆಕ್ಟರ್ ಮೇರ್ನ ಬಕ ಮಾಂಕಾಳ ವೈದ್ಯರು ನಮ್ಮ ನಿರ್ದೇಶಕರು ಮುಲ್ತ ಉಪನಿರ್ದೇಶಕರು ಜಿಲ್ಲೆದ ಮುಕ್ಕಳು ಪೂರ ಒಂಜಿ ತಂಡ ಮಲ್ತೊಂದು ಐಕ್ ಸಾಧಕ ಬಾಧಕನ ಒಂಜಿ ಡ್ರಾಫ್ಟನ್ನು ಮಲ್ತೊಂದು ದಾಖಲೆಯನ್ನು ಮಲ್ತೊಂದು ಮೂಜಿ ಜಿಲ್ಲೆದ MP ನಕಲನ್ನು ಸೇರ್ಪಾವದು ಬ್ರಿಜೇಶ್ ಚೌಟೇರಿಗೆ ಐತ ನೇತೃತ್ವವನ್ನು ಕೊರ್ದು ಮಾಂಕಾಳ ವೈದ್ಯರ ಬಕ ಬ್ರಿಜೇಶ್ ಚೌಟೇರ್ ಒಟ್ಟಾದ ಐಕ್ ನಮಲ ಬರ್ಪ ಶಾಸಕ ನಕಲು ಬೋಡಂಡ ನಿಕುಲ್ಲ ಬರೋಲಿ ಡೆಲ್ಲಿಡು ಒಂಜಿ ಫಿಶರೀಸ್ ಮಿನಿಸ್ಟರ್ ಒಂಜಿ ಐಕ್ ಮೀಟಿಂಗ್ ಫಿಕ್ಸ್ ಮಾಡ್ತದೆ ಐಕ್ ಫಿಶರೀಸ್ ಮಿನಿಸ್ಟರ್ ಮಾಂತ್ರತ್ ಐಕ್ ಬೇತೆ ಇಲಾಖೆದ ಕುಲು ಏರ್ಪುರ ಬೋರ್ಡು ಅಂದು ಪನ್ಪುನ ಡೆಲ್ಲಿದ ವ್ಯವಸ್ಥೆ ಒಂಜಿ ಮೀಟಿಂಗ್ ಮಾಡ್ತದೆ ಐಕ್ ಒಂಜಿ ಕರಾವಳಿದ ಕರ್ನಾಟಕ ಕರಾವಳಿ ಅಂದು ಪನ್ಪುನ ತಿಕ್ಕುನ ಎಂಕ್ಲೆಗೆ ಒಂದು ಮೂಜಿ ಜಿಲ್ಲೆಗೆ ಮಾತ್ರ ಅವಾಗ ಎಂಕ್ ಬೇಜಾರುಂಡು ಕೆಲಸಲ ಕೇರಳ ಪತ್ತಿನಕ್ಲಿನ ಬುಡುಪಾಲೆ ಅಂದು ಪಂಡೇಡ ಆಯ್ ಅಲ್ಪಕುಲಿನ ಕೇರಳದ ವ್ಯಕ್ತಿ ಅಧಿಕಾರಿಯ MLA MP BJP ಆಳು ಅದು ಬಿಡ್ಕೊಂಡು ಅದು ಉಳ್ಳಿ ಬೆಚ್ಚಿ ಅಂದು ಬಂದು ಆ ರೀತಿ ಪನ್ಪೇರು ಎಂಜಿನ ಅಲ್ಪುನಿ ನಾನು
BJP ನ್ಯಾಂಡ್ ಅದೇ ಇಪ್ಪ ಕಾದರ್ ಫೋನ್ ಹಾಕಿ ಎಲ್ಲ ಅವರು ಕೊಡ್ಕು ವೇದವಾಸಕ್ಕೆ ಮತ್ತೆ ಫೋನ್ ಹಾಕಿ ಅಲ್ಲ ಎಂದಾಕು ಉಳ್ಳಿಲಿ ಬೆಚ್ಚು ತರ್ಕೋಲ್ ಹಾಕಿಟ್ಟು ಉಳ್ಳಿಲಿ ಬೆಚ್ಚಿಟ್ಟು ಪಿನ್ನ ನಾಳೆ ಬುದ್ಧಿ ಮುಟ್ಟಾವು. ಅದಕ್ಕೆ ನಾನು ಹೇಳುವಂಥದ್ದು ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳುವ ಕಾರಣ ಸ್ಪೀಕರ್ ಅವರು ಕೂಡ ಇದೇ ಕ್ಷೇತ್ರದ ಕಾರಣ ಅವರ ನೇತೃತ್ವದಲ್ಲಿ ವಹಿಸ್ಕೊಳ್ಬೇಕು. ಇದರಲ್ಲಿ ಪಾರ್ಟಿ ಇಲ್ಲ, ಎಲ್ಲರೂ ಮಂತ್ರಿಗಳು, ಸ್ಪೀಕರ್, ಸಂಸದರು ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡಿ ಅಧಿಕಾರಿಗಳ ಅದಕ್ಕೊಂದು ಪ್ರಪೋಸಲ್, ಕೇಂದ್ರ ಸರ್ಕಾರ ಆ ಪ್ರಪೋಸಲನ್ನು ಒಪ್ಪಿಕೊಳ್ಳುವ ರೀತಿಯ ಪ್ರಪೋಸಲ್ ಆಗಬೇಕು. ಅದಕ್ಕೆ ಯಾವುದಾದ್ರೂ ಒಂದು ಮಾನದಂಡವನ್ನು ಅಧಿಕಾರಿಗಳಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಅವರು ಅಲ್ಲಿಗೆ ಹೋಗಿ ಫಿಶಿಂಗ್ ಮಾಡಬಾರ್ದು, ಸರಿ ಇದೆ. ಹಾಗಾದ್ರೆ ಬೋಟ್ ಬರ್ತದೆ ಲಕ್ಷಗಟ್ಟಲೆ ಪೆನಾಲ್ಟಿ ಮಾಡೋಣ ದಲಾರನ್ನು ಯಾನು ಅಂಚೆ ಹೋಯ್ತೊಂಡ್ರಪ್ಪ ಗೀತೆ ಮಾಂಕಾಳ ವೈದ್ಯರ ಸ್ಪೀಕರ್ ಹೋಯ್ತು ನೋಡು ಯಾನು ಬ್ರಿಜೇಶ್ ಚೌಟನ್ ಬಗ್ಗೆ ಕೋಟ ಶ್ರೀನಿವಾಸ ಭಜನೆ ಒಟ್ಟು ಮಲ್ಪ ಯಾನು ಅಂಜತ್ತು ಯಾನು ಪನ್ಬಿನಿಗೆ ಮಾಂಕಾಳ ವೈದ್ಯರನ್ನ ಬಗ್ಗೆ ಕಾದರನ್ನು ಒಟ್ಟು ಮಲ್ಪ ಎನ್ನಡಾವನ್ ಅಗ್ಲಡೆ ಒತ್ತು ಮಲ್ಪ ಎನ್ನಡಾವನ್ ಯಾನು ಬಣ್ಣ ಬರ್ಪನ ಏಪನ ಕೂಡಲ ಇಂಜಿನ ಆತು ಅಗ್ಲೆಗೆ ಚೇತನರೆಗ ಮೋಹನೇರೆಗ ನಿಕುಲೇರ ಅನ್ನೋದು ತೊಂದಲೆ ಯಾನು ಎಂಪಿನ 2 ಜನ ಒಟ್ಟು ಮಲ್ಪ ಕೇಂದ್ರದ ಮಂತ್ರಿയുടെ ಅಪಾಯಿಂಟ್ಮೆಂಟ್ ಅಂದೆಪ್ಪ ಅತ್ತೆ ಅವು ಅಂದ ಮಾರ ಕಾದರ್ ಒಟ್ಟಿಗೆ ಪಣ್ಣದು ಆರಿಸಿದ ಪೋಯಿನತ್ತ ಏನನ್ ಬಿಡುದು ಐಕಾದ ಒಂದು ಪೂರ ಪಣ್ಣಿಂದಾಯಕ ಅಂದ ಕೇಂಡ ಮೀನುಗಾರಿಕೆ ಬಂದುಲು ಭಾರಿ ಭಂಗ ಬರ್ತದೆ ಜೀವನದ ವ್ಯಾಪ್ತಿಗೆ ಬಂಜಿದ ಪೊರ್ತುಗು ಮಲ್ಪುನಂಚಿನ ಈ ಬೇಲೆ ಅಕ್ಲಿಗೆ ಎಡ್ಡೆ ಆವಾಡು ಒಟ್ಟಾರೆ ಮೀನುಗಾರಿಕೆ ಬಂದಾಡು ಎಂಗೆ ಭಾರಿ ಬೇಜಾರು ಮೊರಣ್ಣಿ ಒಂಜಿ TV ಮುಂದಕ್ಕೇನ್ಲೆ ಮೋನಣ್ಣ ಮೊರಣ್ಣಿ ನ್ಯೂಸ್ ಫಸ್ಟ್ ಪಣ್ಣದ ಚಾನಲ್ ದಕ್ಕಲು 224 ML ನಕ್ಲಿನ ಪೂರ ಮಾಹಿತಿ ಕೇಂದ್ರ ಬತ್ತೇರು ಹೆಂಗೆ ಮತ್ತೆ ವೇದವ್ಯಾಸರು ಹೇಗೆ ಕೆಲಸ ಮಾಡ್ತಾರ ಅಂದ ಪಣ್ಣದ ಪೂರ ಕೇಂಡೇರು ಅಂದ ಎಂಕ್ ಬೇಕಾಕುಲವೇನು ಕಡ್ಪುಡಿಯರು ಈ ಮೀನುಗಾರಿಕಾ ಜಟ್ಟಿಡ್ ಫಿಶರೀಸ್ ಜಟ್ಟಿಡ್ ಉಂಡತ ಕಾಂಡೆ ನಿಕಲ್ನ ಆಕ್ಷನ್ ಆಪುನ ಸಂದರ್ಭಡು ವೇದವ್ಯಾಸರನ ಜನ ಪೂರ ವೇದವ್ಯಾಸರ ಎಡ್ಡೆ ಬಂಡೇರು ವೇದವ್ಯಾಸರಿಗೆ ಏರು ಸಮಾಧಾನ ಇಜ್ಜ ಅಗುಲು ಅವನೆಲ್ಲ 0 ಮಾರ್ಕ್ ಅವನಿಗೆ ಅಂದ ಬಂಡೇರು ಮಾರ್ಕೆಟ್ ಪನ್ಪೇರು ಹಾಕುಲು ಮುಲ್ಪ ಬಣ್ಣಿ ನೀವೇ ವಿಡಿಯೋ ಕಡ್ಪೇನು ಐಕೆ ಯಾನ್ ದಾಯಿಗೆ ಒಂದು ಬಂಡೆ ಅಂದ ಕೇಂಡ ಈ 49 ಕೋಟಿ ಬರಲ್ಲ ವೇದವ್ಯಾಸರನ ಸಹಕಾರ ಉಂಡು ಈ ನಿಯಮಿತ ಸಂಘ ಆಯರಣಲ ವೇದವ್ಯಾಸರನ ಸಹಕಾರ ಉಂಡು ವೇದವ್ಯಾಸರ ನಿಕ್ಲೆ ಬಡ್ಚಿಪ್ಪು ಅಣ್ಣ ನಿಕ್ಕಲು ವೇದವ್ಯಾಸರ ನಿಕ್ಲೆ ಬಡ್ಚಿಪ್ಪು ಅಣ್ಣ ವೇದವ್ಯಾಸರ ಕೊರನ ಸಹಕಾರದ ಒಂದು ಆತನಂದು ಪನ್ಪುನ ನೆನಪುದಿ ನಾನು ವೇದವ್ಯಾಸರಿಗೆ ಸಹಕಾರ ಕೊರೊಂದು ನಾನು ಪನ್ಪುಜಿ ನಿಗಲ್ನ ಖುಷಿ ಸಹಕಾರ ಅವು ಎಷ್ಟು ಸಲಹೆ ಶಾಸಕ ಅಂತ ಪಡೆದಿರಕು ಅಂದು ಪನ್ನೊಂದು ಪೂರ ರೆಗ್ಲ ಯಾನು ನಿಖಲ್ನ ಸಂಘ ನಿಯಮಿತ ನನಂಜಿನ ಅವಡಂದನಲ್ಲ ಯಾನು ಉಲ್ಲೆ ನನ್ನ ನಿಖಲು ಗುಜರದ ಕಡೆ ಪೆಟ್ಟು ಮಲ್ಪೊಚ್ಚಿ ಗುಜರದ ಕಡೆ ಪೆಟ್ಟು ಮಲ್ಪರೆ ಪೋಚ್ಚಿ ಪೋಯಾ ಆ ಪ್ರೇಮಣ್ಣೆ ಪೋಯರ ಬಂಡೆ ನನ್ನ ಪೋಪುನು ಶುಭವಾಗಲಿ ಒಂದೇನು ಪಣ್ಣ ಕೆಲವು ಪ್ರೇಮಣ್ಣ ಕೆಲವು 2 ಮಿನಿಟ್ಸ್ ಮ್ಯಾಗಿ ಲೆಕ್ಕ ಇನ್ಸ್ಟಂಟ್ ಕಾಫಿ ಲೆಕ್ಕ ಅಪಗಪಗ ನನ್ನ ಬೇತೆ ವೇದಿಕೆ ತಿಕ್ಕುಜಿ ನೆಕ್ಕ ಬರೋ ಉತ್ತರ ಕೊರ್ರೆ ಈಗ ಅದು ಕೊರೋಡ ಯಾನ್ ಅವೇ ಪಣ್ಣಿನ ಕಾದರ್ ತುಲೆ 3/4 ಗಂಟೆ 1 ಗಂಟೆ ಪಾತಿರಿ ಅದು ಪೋಯೇರು ಅದಕ್ಕೆ ಬೇತ ವೇದಿಕೆ ತಿಕ್ಕುಜಿ ಒಂದೇ ವೇದಿಕೆ ಕೊರೋಡಾರು ವೇದವಾಸ ಮತ್ತೆ ಇಂಚ ಕುಲ್ದು ಪಾತ್ರ ನಿಕುಲ್ ಕುಲ್ದಾರ ಎಲ್ಲ ದಕ್ಕದ ಮೀಂದ ತಂದ್ರೆ ಬಂದಾಗ ಏನು ಪಾತ್ರ ನಿಕುಲ್ ಕುಲ್ವರ ಇಂಚ ಕುಲ್ಲುದಾರ ಇನಿ ಕುಲ್ಲೋಡಂದು ಕುಲ್ದಾರ ಐಕಾದು ಏನು ಪಾತೇರಿಯ ಅನ್ಯತೆಯನ್ನು వచ్చి ನಿಖಲ್ನ ಈ ಸಂಘ ಬಕ ಮೀನುಗಾರಿಕಾ ಜಟ್ಟಿ ಅಭಿವೃದ್ಧಿ ಮಲ್ಪರೆ ಯೋಗೀಶ್ ಭಟ್ರನ ಉಪ್ಪು ಅದೋ JR ಲೋಬೇರ್ನ ಉಪ್ಪು ಅದ ವೇದವ್ಯಾಸ ಕಾಮತ್ತೇರ್ನ ಕೊಡುಗೆ ಉಂಡು ಆಂಡ ಆ ಕೊಡುಗೆಯನ್ನು ನನರ ಒಲಂಡಲ ಕೇಂಡ ಎಲ್ಲೆ ಮಟ್ಟಿಡಂಡಲ ಪನ್ಲೆ 0 ಮಾರ್ಕ್ ಕೊರಚಿ ನಿಕುಲ್ ಕೊಡ್ತರದಾಯಗಂದ ಕೇಂಡ ವೇದವ್ಯಾಸರ ನಿಕ್ಲೆಗೆ ಬಂಗಾರ ಪಾಡ್ದು ಕೊರಂಡಲ ಬಂಗಾರದ ರಸ್ತೆ ಮಲ್ತ ಕೊರಂಡಲ ನಿಕುಲ್ 0ನೇ ಕೊರ್ಪು ನಾವು ಹೆಂಗೆ ಗೊತ್ತು ನಿಕುಲನ್ನು ನಾಲ್ಕು ಕೆಲವರು ಕೊಡ್ತಿರಲ್ಪ ಇಜ್ಜ ಅಂಚನ ಬಂಗಾರದ ರೋಡ್ ಮಲ್ಪಡೋದು ಪನ್ಪುನೇರು ಅಂದು ಪನ್ನೊಂದು ಯಾನ ಪೂರೈಗಳ ಶುಭವಾಗಲಿ ಧನ್ಯವಾದ ದೇವರೆಡ್ಡಿ ಮಲ್ಪಾಡು ಅನ್ನೇ ವಾಣ್ಯಕ್ಕಾಗಿ ಓಟು ಕೊಡ್ತೀನಿ ನರೇಂದ್ರ ಮೋದಿ ಏನ್ಲೇ ವೇದಿಕೆ ಇಲ್ಲ ಪಡ ಅದು ವಾಣ್ಯಕ್ಕಾಗಿ ಓಟು ಕೊಡಿ ನರೇಂದ್ರ ಮೋದಿ ಯಾನ್ ಇತ್ತ ವೇದಿಕೆ ಅಂದಕ್ಕತ್ತ ಬಂದೆ ಬೇಕಲ್ಲ ಅಂದಪ್ಪ ಚೇತನಿಗೆ ಕೊರ್ಪ ಇರೇಗ ನಮ್ಮೊಟ್ಟಿಗೆ ಸೇರ್ಲೆ ಇರೇಗ ನನ್ನ ದಾಳ ಕೊರ್ಪು ಜರಕುಲು ಚೇತನ್ರೆ ಇರೇಗ ನನ್ನ ದಾಳ ಇಜ್ಜಿ ಈರ್ನ ಜೀವನ ಹೆಣ್ಣು ಮುಟ್ಟ ಈರ್ ಚಪಡಸಿ ಬೇಲೆ ಮಲ್ಪುನ ಮಾಂದ್ರ ಈರ್ ಎನ್ನೊಟ್ಟಿಗೆ ಬಲೆ ಇರೆಗೆ ಅವಕಾಶ ಉಂಡು ಅಂದು ಪನ್ನೊಂದು ಶುಭವಾಗಲಿ ಧನ್ಯವಾದ. ನಮ್ಮ ಇವತ್ತಿನ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಕಾರ್ಯಕ್ರಮ ಆಗಮಿಸಿ ಶುಭವನ್ನು ಹಾರೈಸಿದಂತ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರಿಗೆ ನಮ್ಮ SM ಇಬ್ರಾಹಿಂ ಅವರು ನಮ್ಮ ನಿರ್ದೇಶಕರು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ.
ಅವರಿಗೆ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿದ ಮತ್ತೊಬ್ಬರು ಶ್ರೀಯುತ ಪ್ರೇಮಾನಂದ ಶೆಟ್ಟಿ ಅವರು, ಮಾಜಿ ಮಹಾಪೌರರು, ಅವರಿಗೆ ಮೊಹಮ್ಮದ್ ಅಶ್ರಫ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಸಹಕಾರ ಮಾಡಿದ್ರಿಂದಲೇ ನಾವು ಈ ಒಂದು ಕಾರ್ಯಕ್ರಮದ ಸಭಾಭವನದ ಉದ್ಘಾಟನೆಯನ್ನು ಅವರ ಕೈಯಲ್ಲಿ ಮಾಡಿಸಬೇಕಂತ ಹೇಳಿ ಸಂಘವು ತೀರ್ಮಾನ ಮಾಡಿದ್ದು. ಥ್ಯಾಂಕ್ ಯು ಸರ್. ಸನ್ಮಾನ್ಯ ಶಾಸಕರಿಗೆ ತುಂಬ ಧನ್ಯವಾದಗಳು ಸರ್. ತಡವಾಗಿ ಆದರೂ ಬಂದು ಬಹಳ ಚೆನ್ನಾಗಿ ಮಾತಾಡಿದಿರಿ, ನೀವ್ಯಾರಿಗೆ ಸಹಕಾರ ಕೊಡ್ತೀರಿ ಅಂತ ಹೇಳಿದಿರಿ, ಮತ್ತು ನಮ್ಮ ಸಹಕಾರ ಸಂಘಕ್ಕೆ ಕೂಡ ಯಾವತ್ತೂ ಸಹಕಾರ ಕೊಡ್ತೀರಿ ಎಂಬ ಭರವಸೆಯನ್ನು ನೀಡಿದಿರಿ. ಅದೇ ರೀತಿ ಪ್ರೇಮಾನಂದ ಶೆಟ್ಟಿ ಅವರು ದಯವಿಟ್ಟು ತಾವು ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಈ ಮೊದಲು ಯಾವ ರೀತಿ ಕೊಟ್ಟಿದ್ದೀರಿ, ಮುಂದಕ್ಕೆ ಕೂಡ ಪ್ರೇಮಾನಂದ ಶೆಟ್ಟಿ ಅವರು ತಮ್ಮ ನಿರ್ಮಿಸ್ತಾ, ಅದೇ ರೀತಿ ಮಾಧ್ಯಮದ ಗೆಳೆಯರಿಗೆ, ಅದೇ ರೀತಿ ಸಂಘದ ಅಧ್ಯಕ್ಷರಾದ ಜೆ ಮೊಹಮ್ಮದ್ ಇಸಾಕ್ ಅವರು ದಯವಿಟ್ಟು ಒಂದು ನಿಮಿಷ ಇಲ್ಲಿ ಬರಬೇಕು. ನಮ್ಮ ಕಾರ್ಯಕ್ರಮವನ್ನು ನಿರ್ಮಿಸಿದಂತ ತ್ಯಾಗ ಮಾರೇಕಲ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಮತ್ತು ಸ್ಮರಣಿಕೆಯನ್ನು ಕೊಡುವುದರ ಮೂಲಕ ಅವರನ್ನು ಗೌರವಿಸಬೇಕು. ತ್ಯಾಗ ಮಾರೇಕಳ ಇಬ್ರಾಕ ತ್ಯಾಗ ಮಾರೇಕಲ್ ಸ್ಮರಣಿಕೆ ವೇದಿಕೆ ಬನ್ನಿ. ತ್ಯಾಗ ಅದೇ ರೀತಿ ಈಗಾಗಲೇ ಕಿರಾತನ್ನು ಪಡಿಸಿದಂತ ಆಗಿ ಕೂಡ ಒಂದು ಸ್ಮರಣಿಕೆ ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಹೂಗುಚ್ಛ ಮತ್ತು ಸ್ಮರಣಿಕೆ. 3 ಜನ ವಿದ್ಯಾರ್ಥಿನಿಯರು ಹರೇಕಾಳ ಶ್ರೀರಾಮಕೃಷ್ಣ ಸೌಡೆ ಶಾಲೆಯ 3 ಜನ ವಿದ್ಯಾರ್ಥಿನಿಗಳಿಗೆ ಕೂಡ ಸ್ಮರಣಿಕೆ ಇದೆ. ತ್ಯಾಗಮಾರ ಹೆಸರು ಹೇಳಿ. 3 ಜನ ಕೂಡ ಬನ್ನಿ, ಒಬ್ಬೊಬ್ಬರಿಗೆ ಬನ್ನಿ, ವೇದಿಕೆ ಬನ್ನಿ. 3 ಜನ ಕೂಡ ಬನ್ನಿ. ಕುಮಾರಿ ಸಾನ್ನಿಧ್ಯ ಮತ್ತೆ ಶೀಷ್ಮ ಮತ್ತೊಂದು ಅನನ್ಯ, ಈ 3 ವಿದ್ಯಾರ್ಥಿಗಳು ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಶ್ರೀಯುತ ಮೊಹಮ್ಮದ್ ಮುಸ್ತಫರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು, ದೃಶ್ಯ ಮಾಧ್ಯಮದವರು ಕೂಡ ತುಂಬಾ ಮಂದಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಎಲ್ಲ ನಮ್ಮ ಮಾಧ್ಯಮ ಬಂಧುಗಳು. ಅವರಿಗೆ ಕೂಡ ಅವರ ಉಪಸ್ಥಿತಿಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ಧನ್ಯವಾದ ಸಲ್ಲಿಸ್ತೇವೆ. ಹಾಗೆ ದೃಶ್ಯ ಮಾಧ್ಯಮದವರು ಕೂಡ, ಪತ್ರಿಕಾ ಬಂಧುಗಳು ಕೂಡ, ಹಾಗೆ ಇದಕ್ಕೆ ಈ ಸಂಘಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದವರು ಶ್ರೀಯುತ ಮೊಹಮ್ಮದ್ ಮುಸ್ತಫರ್ ಅವರ ಸಂಪೂರ್ಣ ಸಲಹೆ, ಸೂಚನೆ, ಮಾರ್ಗದರ್ಶನದಿಂದಾಗಿ ಈ ಸಂಘಟನೆ ಸುಮಾರು 23 ವರ್ಷಗಳ ಕಾಲ ನಿರ್ವಿಘ್ನವಾಗಿ ಎಲ್ಲ ಸಮಾಜಮುಖಿ ಮತ್ತು ಶೈಕ್ಷಣಿಕವಾಗಿ, ಆರೋಗ್ಯಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡಿದವರು ಶ್ರೀಯುತ ಮೊಹಮ್ಮದ್ ಮುಸ್ತಫರ್ ಅವರು. ಹಾಗೆ ಎಲ್ಲ ನಿರ್ದೇಶಕರು, ವಿಶೇಷವಾಗಿ ಅಧ್ಯಕ್ಷರು ಜನಾಬ್ ಜೆ ಮೊಹಮ್ಮದ್ ಇಸಾಕ್ ರವರು, ಹಾಗೆ ಹಮೀದ್ ರವರು, ಇಬ್ರಾಹಿಂ ಖಲೀಲ್ ರವರು, SM ಇಬ್ರಾಹಿಂ ಅವರು, ಮೊಹಮ್ಮದ್ ಅಶ್ರಫ್ ಅವರು, ಮರಿಯಮ್ಮ ಗಫೂರ್ ರವರು, UT ಅಹಮದ್ ಶರೀಫ್ ರವರು, AMK ಮೊಹಮ್ಮದ್ ಇಬ್ರಾಹಿಂ ರವರು, ಮೊಹಮ್ಮದ್ ಸಾಲಿ ಅವರು, SK ಇಸ್ಮಾಯಿಲ್ ರವರು, BK ರಜಿಯಾ ಅನ್ನೋರವರು, ಈ ಎಲ್ಲ ನಿರ್ದೇಶಕತ್ವದಲ್ಲಿ ಈ ಸಂಘಟನೆ ಸುಮಾರು 23 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಬಹಾರ್-ಎ-ನೂರ್ ಉದ್ಘಾಟನಾ ಸಮಾರಂಭ ಯಶಸ್ವಿಯತ್ತ ದಾವು ನೀಡಿದೆ. ಈ ಸಂದರ್ಭದಲ್ಲಿ ಸಹಕರಿಸಿದ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು. Mustafa